ವೆಲ್ಕಮ್ ಆಲ್ ಆಫ್ ಯು. ಕ್ಯಾನ್ ಯು ಹಿಯರ್ ಮೀ? ಕೇಳಿಸ್ತಾ ಇದೆಯಾ? ಸ್ವಲ್ಪ ಕೇಳಿಸ್ತಾ ಇದೆ. ಓಕೆ ಓಕೆ, ಗುಡ್. ಸೊ ವಿ ಆರ್ ಗೋಯಿಂಗ್ ಥ್ರೂ ದ ಚಾಪ್ಟರ್ ಕಾಲ್ಡ್ ಪಿ ಬ್ಲಾಕ್ ಎಲಿಮೆಂಟ್ಸ್. ಆ್ಯಕ್ಚುಲಿ ಸ್ಫೂರ್ತಿ ಕಾಲೇಜ್ ಮಕ್ಕಳಿಗೆ ಹೇಳೋಣ, ಈ ಪಿ ಬ್ಲಾಕ್ ಎಲಿಮೆಂಟ್ ಇವಾಗ ಎನ್ ಸಿ ಆರ್ ಟಿಯಲ್ಲಿ ಇಲ್ಲ. ಆ, ಇದು ಇವರಿಗೆ ರಿಕ್ವೆಸ್ಟ್ ಮಾಡಿದ್ರಿಂದ ನಾವು ಅದನ್ನು ಮಾಡ್ತಾ ಇದ್ದೀವಿ. ಎಕ್ಸಾಮ್ ಅವ್ರದ್ದು ಕಾಂಪಿಟೇಟಿವ್ ಎಕ್ಸಾಮಿಗೆ ಬೇಕು ಅಂತೇಳಿ ನಾವು ಮಾಡ್ತಾ ಇದ್ದೀವಿ. ಇದು ಪಿ ಯು ಸಿಲೆಬಸ್ಸಲ್ಲಿ ಇಲ್ಲ. ಎನ್ ಸಿ ಆರ್ ಟಿ ವೆಬ್ಸೈಟಲ್ಲೂ ಕೂಡ ಈ ಚಾಪ್ಟರ್ನ ತೆಗೆದಾಕಿದ್ದಾರೆ. ಅದರಿಂದ ನೀವು ಇದರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೋಬೇಕು ಹೇಳಿಲ್ಲ ಸ್ಫೂರ್ತಿ ಅವರು. ಓಕೆ, ಅವರ ಡಿಮಾಂಡ್ ಮೇಲೆ ನಾವು ಮಾಡ್ತಾ ಇದ್ದೀವಿ. ಇದೇ ಸಿಲೆಬಸ್ಸಲ್ಲಿ ಅಂತ ಅವ್ರು ಹೇಳೋದ್ರಿಂದ ನಾವು ಮಾಡ್ತಾ ಇದ್ದೀವಿ. ಸೊ ಜಸ್ಟ್ ಲಿಸನ್ ಟು ದಿಸ್. ಸಮ್ವೇರ್ ಯು ಮೇ ಗೆಟ್. ಸ್ಫೂರ್ತಿ ಅವರಿಗೆ ಎಲ್ಲಾದರೂ ಒಂದು, ಈಗ ಪಿ ಬ್ಲಾಕಲ್ಲಿ ಇರುವಂಥದ್ದು ಬೋರಾನ್, ಕಾರ್ಬನ್, ನೈಟ್ರೋಜನ್, ಇದೆಲ್ಲ ಎಲ್ಲೊಂದು ಒಂದು ಕಡೆ ನಿಮಗೆ ಹೆಲ್ಪಿಗೆ ಬೇಕಾಗುತ್ತೆ. ಅಷ್ಟೇ ಬಿಟ್ಟರೆ ಬೇರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಹಂಗೆಲ್ಲ ತುಂಬ ವಿಷಯಗಳೆಲ್ಲ ಬರುತ್ತಲ್ವ, ಅದನ್ನು ನಿಮ್ಗೆ ಇಲ್ಲಿ ಅರ್ಥ ಮಾಡ್ಕೋಬೋದು. ಅಷ್ಟೇ ಬಿಟ್ಟರೆ ಬೇರೆ ಯಾವುದು ಇದರಿಂದ ಉಪಯೋಗ ಇಲ್ಲ. ಸೊ ಪಿ ಬ್ಲಾಕ್ ಎಲಿಮೆಂಟ್ ಎಲ್ಲಿ ನೋಡ್ತೀರಾ ನೀವು? ಪಿ ಬ್ಲಾಕ್ ಎಲಿಮೆಂಟನ್ನು ವೇರ್ ಡಿಡ್ ಯು ಸಿ ದ ಪಿ ಬ್ಲಾಕ್ ಎಲಿಮೆಂಟ್? ಪಿ ಬ್ಲಾಕ್ ಎಲಿಮೆಂಟ್ ಎಲ್ಲಿ ಕಾಣುತ್ತೆ ನಿಮಗೆ? ಇಫ್ ಯು ಸಿ ಯುವರ್ ಪಿರಿಯಾಡಿಕ್ ಟೇಬಲ್, ನಿಮ್ಮ ಪಿರಿಯಾಡಿಕ್ ಟೇಬಲನ್ನು ನೀವು ನೋಡಿದರೆ ಈ ಎಲಿಮೆಂಟ್ಸ್ಗಳನ್ನೆಲ್ಲ ನಾವು ಪಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ. ದ ಎಲಿಮೆಂಟ್ಸ್ ಹೂಸ್ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಕಂಪ್ಲೀಟೆಡ್ ವಿತ್ ಪಿ ಆರ್ಬಿಟಲ್ ಎಂಡಿಂಗ್ ವಿತ್ ಪಿ ಆರ್ಬಿಟಲ್. ಪಿ ಆರ್ಬಿಟಲ್ನಲ್ಲಿ ಎಲೆಕ್ಟ್ರಾನ್ಗಳು ಪ್ರೆಸೆಂಟ್ ಆದಾಗ ಅದನ್ನು ನಾವು ಪಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಸೊ ಈ ಪಿ ಬ್ಲಾಕ್ ಎಲಿಮೆಂಟ್ ಇದು ಏನು ಪ್ರತ್ಯೇಕತೆ ಅಂತ ಹೇಳಿದ್ರೆ, ವಾಟ್ ಇಸ್ ದ ಡಿಫ್ರೆಂಟ್ ಥಿಂಗ್ ವಿತ್ ರೆಸ್ಪೆಕ್ಟ್ ಟು ಪಿ ಬ್ಲಾಕ್ ಎಲಿಮೆಂಟ್ ಮೀನ್ಸ್, ವಿ ಯೂಸ್ ಟು ಕಾಲ್ ಎಸ್ ಬ್ಲಾಕ್ ಪಿ ಬ್ಲಾಕ್ ಎಲಿಮೆಂಟನ್ನು ನಾವು ರೆಪ್ರೆಸೆಂಟೇಟಿವ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಈ ರೆಪ್ರೆಸೆಂಟೇಟಿವ್ ಎಲಿಮೆಂಟ್ಸ್ಗಳಲ್ಲಿ ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೂರಿನ್ ಇದನ್ನೆಲ್ಲ ರೆಪ್ರೆಸೆಂಟೇಟಿವ್ ಎಲಿಮೆಂಟ್ ಹೇಳ್ತೀವಿ. ಯಾಕೆ ಅದನ್ನು ರೆಪ್ರೆಸೆಂಟೇಟಿವ್ ಅಂತ ಹೇಳ್ತೀವಿ? ಅದಕ್ಕೊಂದು ವಿಚಿತ್ರವಾದ ಬಿಹೇವಿಯರ್ ಇರುತ್ತೆ. ಅದನ್ನು ನಾವು ಕೆಮಿಸ್ಟ್ರಿಯಲ್ಲಿ ಅನಾಮಲಸ್ ಬಿಹೇವಿಯರ್ ಅಂತ ಕರಿತೀವಿ. ವಿ ಯೂಸ್ ಟು ಕಾಲ್ ಇಟ್ ಅಸ್ ಅನಾಮಲಸ್ ಬಿಹೇವಿಯರ್. ಅನಾಮಲಸ್ ಬಿಹೇವಿಯರ್ಸ್. ಓಕೆ, ಬಿಹೇವಿಯರ್, ವಿಚಿತ್ರವಾದ ಬಿಹೇವಿಯರ್ ಇರುತ್ತೆ. ಬಿಹೇವಿಯರ್. ಸೊ ವೈ? ಬಿಕಾಸ್ ವೆನ್ ಯು ಕನ್ಸಿಡರ್ ಬೋರಾನ್, ಇಟ್ಸ್ ಸೈಜ್ ಇಸ್ ವೆರಿ ಸ್ಮಾಲ್. ಬೋರಾನ್ ಇದು ಸೈಜು ತುಂಬ ಚಿಕ್ಕದಾಗಿರುತ್ತೆ. ಅಲ್ಯೂಮಿನಿಯಂ ಅದಕ್ಕಿಂತ ದೊಡ್ಡದು, ಗೇಲಿಯಂ ಅದಕ್ಕಿಂತ ದೊಡ್ಡದು, ಇಂಡಿಯಂ ಅದಕ್ಕಿಂತ ದೊಡ್ಡದು, ಥ್ಯಾಲಿಯಂ ಅದಕ್ಕಿಂತ ದೊಡ್ಡದು, ನಿಹೋನಿಯಂ ಅದಕ್ಕಿಂತ ತುಂಬ ದೊಡ್ಡದಾಗಿರುತ್ತೆ. ಕರೆಕ್ಟಾ? ಡೌನ್ ದ ಗ್ರೂಪ್ ದ ಅಟಾಮಿಕ್ ಸೈಜ್ ಇನ್ಕ್ರೀಸಸ್. ಯಾವ ಕಲರ್ ಕೊಡಲಿ ಅಲ್ಲಿ ಬ್ಲ್ಯಾಕೇ ಬೆಸ್ಟ್ ಕಾಣುತ್ತೆ. ಓಕೆ, ಇದು ಬೋರಾನ್ ಇದು ಸೈಜು, ಇದು ಅಲ್ಯೂಮಿನಿಯಂ ಇದು ಸೈಜು, ಇದು ಗೇಲಿಯಂ ಇದು ಸೈಜು, ಹಿಂಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೈಜ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಇದರದ್ದು. ಸೊ what you can say about anomalous behavior of boron, anomalous behavior of carbon, compared to all the members, this is smallest in size. Boron is size ಆ ಮೆಂಬರ್ಗಳಿಗಿಂತ anomalous behavior ತೋರಿಸುತ್ತೆ. ಸೊ ವಾಟ್ ಎವರ್ ದ ಮೆಂಬರ್ಸ್ ಆರ್ ದರ್, ಬೋರಾನ್, ಅಲ್ಯೂಮಿನಿಯಂ, ಗೇಲಿಯಂ, ಇಂಡಿಯಂ, ಟ್ಯಾಲಿಯಂ ಇದೆಲ್ಲ ಇದೆಯಲ್ಲ, ಆ ಮೆಂಬರ್ಗಳಲ್ಲಿ ಬೋರಾನು ವಿಚಿತ್ರವಾದ ಬಿಹೇವಿಯರ್ ತೋರಿಸುತ್ತೆ. ಯಾಕೆ ಅಂತ ಹೇಳಿದ್ರೆ ಎಲ್ಲದಕ್ಕೂ ಒಂದೇ ಆನ್ಸರ್, ಒಂದೇ ಪಾಯಿಂಟ್ಸ್, ಏನು ಡಿಫ್ರೆಂಟ್ ಇಲ್ಲ. ನೈಟ್ರೋಜನಿಗೆ ಮಾತ್ರ ಸ್ವಲ್ಪ ಡಿಫ್ರೆಂಟ್ ಪಾಯಿಂಟ್ಸನ್ನು ಆ್ಯಡ್ ಮಾಡಬೇಕಾಗುತ್ತೆ. ಬೋರಾನ್ ಮತ್ತು ಕಾರ್ಬನ್ಗೆ ಹೇಳಿದರೆ ದೇರ್ ಸೈಜ್ ಇಸ್ ವೆರಿ ಸ್ಮಾಲ್ ಕಂಪೇರ್ ಟು ಆಲ್ ದ ಮೆಂಬರ್ಸ್ ಇನ್ ದಿಸ್ ಗ್ರೂಪ್. ದೇ ಆರ್ ಹ್ಯಾವಿಂಗ್ ಹೈಯೆಸ್ಟ್ ಅಯನೈಸೇಷನ್ ಎನರ್ಜಿ ಕಂಪೇರ್ ಟು ಆಲ್ ಮೆಂಬರ್ಸ್ ಇನ್ ದ ಗ್ರೂಪ್. They have highest electronegativity, electron affinity, all these things are very much compared to all the members in the group. They are perfectly highly non-metallic compared to other elements in the group. Size ಚಿಕ್ಕದಿರೋದ್ರಿಂದ ಅದು non-metallic characteristic ಜಾಸ್ತಿ ಇರುತ್ತೆ. Okay, so these points you can write with respect to anomalous behavior of boron, anomalous behavior of carbon, anomalous behavior of nitrogen ಅಲ್ಲಿ ಬಂದಾಗ ನೈಟ್ರೋಜನ್ ರೆಡಿ ಟು ಮೇಕ್ ಇಟ್ ಟ್ರಿಪಲ್ ಬಾಂಡ್. ನೈಟ್ರೋಜನ್ ಟ್ರಿಪಲ್ ಬಾಂಡ್ ಮಾಡುತ್ತೆ. ಆದರೆ ಅದರ ಕೆಳಗಿರುವ ಫಾಸ್ಫರಸ್ ಆ ರೀತಿ ಟ್ರಿಪಲ್ ಬಾಂಡ್ ಮಾಡಲ್ಲ. ಆರ್ಸೆನಿಕ್ ಮಾಡಲ್ಲ, ಆಂಟಿಮನಿ ಮಾಡಲ್ಲ, ಬಿಸ್ಮತ್ ಮಾಡಲ್ಲ, ಮೊಸೋನಿಯಂ ಮಾಡಲ್ಲ, ಯಾವುದೂ ಮಾಡಲ್ಲ. ಅದು ಮಾತ್ರ ನೈಟ್ರೋಜನ್ ಟ್ರಿಪಲ್ ಬಾಂಡ್ ತೋರಿಸುತ್ತೆ. ಓಕೆ, ಅದರ್ಸ್ ಡಸ್ ನಾಟ್ ಶೋ ದಟ್ ಟ್ರಿಪಲ್ ಬಾಂಡ್ ಕ್ಯಾರೆಕ್ಟರಿಸ್ಟಿಕ್. ಬಿಕಾಸ್ ಫಾರ್ ಅದರ್ ಮೆಂಬರ್ಸ್ ಫಾಸ್ಫರಸ್ ಒಂದು ಚೂರು ಮುಂದಕ್ಕೆ ಹೋದರೆ ಇಲ್ಲಿ ಡಿ ಬ್ಲಾಕ್ ಎಲಿಮೆಂಟ್ ಸ್ಟಾರ್ಟ್ ಆಗುತ್ತೆ. 1 2 3 4 5 6 ಎಲೆಕ್ಟ್ರಾನ್ ದೂರದಲ್ಲಿ ಡಿ ಬ್ಲಾಕ್ ಎಲಿಮೆಂಟ್ ಸ್ಟಾರ್ಟ್ ಆಗುತ್ತೆ. ಅದು ಖಾಲಿ ಜಾಗ ಇರುತ್ತೆ. ಸೊ ಫಾಸ್ಫರಸ್ ಇಸ್ ರೆಡಿ ಟು ಮೇಕ್, ಕಾಂಟ್ ಮೇಕ್ ಅ ಟ್ರಿಪಲ್ ಬಾಂಡ್ ಬಿಕಾಸ್ ಇಟ್ಸ್ ಹ್ಯಾವಿಂಗ್ ವೇಕೆನ್ಸಿ. ತುಂಬ ಖಾಲಿ ಜಾಗ ಇದ್ದರೆ ನೀವೇನಾಗಿರ್ತೀರಾ? ತುಂಬ ಆ್ಯಕ್ಟಿವ್ ಆಗಿರ್ತೀರಾ. ಕರೆಕ್ಟಾ? ಕಂಜೆಸ್ಟೆಡ್ ಜಾಗೆಯಲ್ಲಿ ನೀವು ಎಷ್ಟಾಗುತ್ತೋ ಅಷ್ಟನ್ನು ನೀವು ಅಡ್ಜಸ್ಟ್ ಮಾಡ್ಕೊಂಡಿರ್ತೀರಾ. ಕರೆಕ್ಟ್ ಅಲ್ವಾ? ನಿಮ್ಮ ತಂದೆ ತಾಯಿಯನ್ನು ನೋಡಿ, ಎಲ್ಲಾದರೂ ಒಂದು ಕಡೆ ಹೋಗಿ ಏನಾದರೂ ಒಂದು ತಿಂಡಿ ಯಾರಾದರೂ ಕೊಟ್ಟು ಅಥವಾ ಟೀ ಯಾರಾದರೂ ಕುಡಿಸ್ತಾ ಇದ್ರೆ ನಿಮ್ಮ ತಂದೆ ತಾಯಿ ಏನು ಮಾಡ್ತಾರೆ? ಅವ್ರ ಹತ್ರ ಟೀ ಕುಡಿಯಲ್ಲ. ಯಾಕೆಂದರೆ ಇನ್ನೊಂದು ದಿನ ಅವರಿಗೆ ಟೀ ಕುಡಿಸ್ಬೇಕು. ಅದಕ್ಕಿಂತ ಒಳ್ಳೇದು ನನ್ನ ಮಕ್ಕಳನ್ನು ಕರ್ಕೊಂಡೋಗಿ ಅವ್ರಿಗೆ ಕೊಡಿಸೋಣ. ಸೊ ದಿ ಸ್ಟಾರ್ಟ್ ಟು ಮೇಕ್ ಟ್ರಿಪಲ್ ಬಾಂಡ್ಸ್.
ಪೇರೆಂಟ್ಸ್ ಎಲ್ಲ ಟ್ರಿಪಲ್ ಬಾಂಡ್ಸ್ ಮಾಡ್ತಾರೆ. ಯಾಕೆ? ಆದಷ್ಟು ನನ್ನ ಜೀವನದಲ್ಲಿ ಎಷ್ಟಾಗುತ್ತೆ ಅಷ್ಟು ನನ್ನ ಮಕ್ಕಳಿಗೆ ಒಳ್ಳೇದಾಗಲಿ ಅಂತ. ಸೊ ಹಾಗೆ ನೈಟ್ರೋಜನು ತನಗೆ ಒಳ್ಳೇದಾಗಲಿ ಅಂತ ಟ್ರಿಪಲ್ ಬಾಂಡ್ ಮಾಡೋಕ್ಕೆ ಹೋಗುತ್ತೆ. ಆದರೆ ಫಾಸ್ಫರಸ್ಸಿಗೆಲ್ಲ ಸುಮ್ಮನೆ ಸುಮ್ಮನೆ ಎಲ್ಲಿಂದೆಲ್ಲ ದುಡ್ಡು ಬರುತ್ತೆ. ಅಂದರೆ ಡಿ ಬ್ಲಾಕ್ ಎಲಿಮೆಂಟ್ ಜಾಗ ಇದೆ, ಸೊ ಅದೇ ಇಟ್ ಇಸ್ ರೆಡಿ ಟು ಮೇಕ್ ಪೆಂಟಾವ್ಯಾಲೆಂಟ್ ಸಿಂಗಲ್ ಬಾಂಡೆಡ್ ಪೆಂಟಾವ್ಯಾಲೆಂಟ್ ಫಾಸ್ಫರಸ್ ಪೆಂಟಾಕ್ಲೋರೈಡ್ PCl5. ನೈಟ್ರೋಜನ್ ಪೆಂಟಾಕ್ಲೋರೈಡ್ ಎಲ್ಲ ಕೇಳಿದ್ದೀರಾ? ಇಲ್ಲ ನೋಡಿ, ಒಂದೇ ಮೆಂಬರಲ್ಲಿ ಇರೋದು. ಆದರೆ ನೈಟ್ರೋಜನು NCl5 ಬರೆಯೋಕ್ಕಾಗಲ್ಲ ನಿಮಗೆ, ಆದರೆ PCl5 ಬರೆಯೋಕ್ಕಾಗುತ್ತೆ. ಯಾಕೆಂದರೆ ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂತ ಹೇಳ್ತಾರಲ್ಲ, ಹಂಗೆ ಯಾವುದೋ ಬ್ಲಾಕ್ ಇದೆ, ಡಿ ಬ್ಲಾಕ್ ಇದು ಖಾಲಿ ವೇಕೆನ್ಸಿ ಇದೆ, ಅದನ್ನು ಯೂಸ್ ಮಾಡಿ 5 ಬಾಂಡ್ಸ್ ಮಾಡುತ್ತೆ ಫಾಸ್ಫರಸ್. ಸೊ ಸಿಯಲ್ಲಿ ನೈಟ್ರೋಜನ್ ಡಸ್ ನಾಟ್ ಮೇಕ್ ಮೆನಿ ನಂಬರ್ ಆಫ್ ಸಿಂಗಲ್ ಬಾಂಡ್ಸ್ ಬಿಕಾಸ್ ಇಟ್ ಡಸ್ ನಾಟ್ ಹ್ಯಾವ್ ಎನಿ MTD ಆರ್ಬಿಟಲ್ಸ್ ಅಂತ ಒಂದು ಪಾಯಿಂಟ್ಸನ್ನು ನೀವು ಆ್ಯಡ್ ಮಾಡಬೇಕಾಗತ್ತೆ ಕಂಪೇರ್ ಟು ಅದರ್ ಮೆಂಬರ್ಸ್. ಬೇರೆ ಮೆಂಬರಿಗೆ ಕಂಪೇರ್ ಮಾಡಿದರೆ ಅದನ್ನು ನೀವು ಆ್ಯಡ್ ಮಾಡಬೇಕಾಗುತ್ತೆ. ಆ್ಯಂಡ್ ಫಾಸ್ಫರಸ್ ಆರ್ಸೆನಿಕ್ ಆಂಟಿಮನಿ ಬಿಸ್ಮಸ್ ಡಸ್ ನಾಟ್ ಮೇಕ್ಸ್ ಪೈ ಬಾಂಡ್. ಅವ್ರು ಯಾರು ಪೈ ಬಾಂಡ್ ಮಾಡಲ್ಲ. ಆದರೆ ನೈಟ್ರೋಜನ್ಗೆ ಒಂದು ವಿಚಿತ್ರವಾದ ಕ್ಯಾರೆಕ್ಟರಿಸ್ಟಿಕ್ ಇದೆ, ಇಟ್ ಇಸ್ ರೆಡಿ ಟು ಮೇಕ್ ಮಿನಿಮಮ್ 2 ಪೈ ಬಾಂಡ್ ಎಟ್ ಎ ಟೈಮ್. ನೈಟ್ರೋಜನ್ ಟ್ರಿಪಲ್ ಬಾಂಡು ಅಥವಾ ನೈಟ್ರೋಜನ್ ಬೇರೆ ಅಮೋನಿಯಾ ಜೊತೆ ಕೋಆರ್ಡಿನೇಟ್ ಬಾಂಡ್ ಕೂಡ ಮಾಡೋಕ್ಕೆ ಹೋಗುತ್ತೆ. ಸೊ ಸಚ್ ಎ ಬ್ಯೂಟಿಫುಲ್ ಕ್ಯಾರೆಕ್ಟರಿಸ್ಟಿಕ್ ಇಸ್ ದೇರ್ ಫಾರ್ ದ ಫಸ್ಟ್ ಮೆಂಬರ್. ನಿಮ್ಮ ಕ್ಲಾಸಲ್ಲಿ ಚಿಕ್ಕದಿರುವಾಗ ಒಳ್ಳೆ ಕಲಿಯುವ ಮಗುವನ್ನು ನಿಮ್ಮ ಲೈನಲ್ಲಿ ಮುಂದೆ ನಿಲ್ಲಿಸ್ತಾರೆ ಅಲ್ವಾ? ನೋಡಿದ್ದೀರಾ? ನಮ್ಮ ಕಾಲೇಜಲ್ಲಿ, ನಮ್ಮ ಸ್ಕೂಲಲ್ಲೆಲ್ಲ ಹಂಗೆ ಇತ್ತು. ಅವನು ಕ್ಲಾಸ್ ರೆಪ್ರೆಸೆಂಟೇಟಿವ್ ಅಂತ ಹೇಳ್ತಾ ಇದ್ರು. ಯಾಕೆ? ಅವನು ಕ್ಲಾಸ್ನಲ್ಲಿ ಟೀಚರ್ಸ್ ಜೊತೆ ತುಂಬ ಫ್ರೆಂಡ್ಲಿ ಇರ್ತಾನೆ. ನಾವೇನು ಮಾಡೋದಿದ್ರು ಹೋಗಿ ಮಾಡಿದಾನೆ ಅಂತ ಕಂಪ್ಲೇಂಟ್ ಕೊಡ್ತಾರೆ. ನಮ್ಗೆರಡು ಒದೆಗಳು ಸಿಕ್ಕಿದಾಗ ಅವನಿಗೆ ಖುಷಿ ಆಗುತ್ತೆ. ಅದೇ ಅನಾಮಲಸ್ ಬಿಹೇವಿಯರ್ ಆಫ್ ದಿ ಟೀಮ್ ಲೀಡರ್. ನೋಡಿದ್ದೀರಾ ನೀವು ಯಾರೋ ಲೀಡರ್ ಆಗಿದ್ದೀರಿ ಕಾಣುತ್ತೆ. ಆಮಿನಾಜಿ ಎಲ್ಲೋ ಲೀಡರ್ ಆಗಿದ್ರು, ಅವ್ರು ಮಾಡಿದ ಕಷ್ಟಗಳೆಲ್ಲ ಅವರು ಬೇಜಾರು ಮಾಡ್ಕೊಂಡಿರ್ತಾ ಇದ್ದಾರೆ. ಕರೆಕ್ಟ್ ಆಮಿನಾಜಿ? ಹೌದು. ಓಕೆ, ಸರಿ, ಓಕೆ. ಸೊ ಅನಾಮಲಸ್ ಬಿಹೇವಿಯರ್ ಅಂದರೆ ಫಸ್ಟ್ ಮೆಂಬರ್ ಯಾವತ್ತೂ ಕೂಡ ಒಂದು ವಿಚಿತ್ರವಾದ ಕ್ಯಾರೆಕ್ಟರಿಸ್ಟಿಕ್ ತೋರಿಸುತ್ತೆ, ಅದನ್ನು ಅನಾಮಲಸ್ ಬಿಹೇವಿಯರ್ ಅಂತ ಕರಿತೀವಿ. ಸೊ ದಟ್ಸ್ ಅಬೌಟ್ ಆಕ್ಸಿಜನ್. ಫ್ಲೂರಿನ್ ಎಲ್ಲ ಅನಾಮಲಸ್ ಬಿಹೇವಿಯರ್ ನಿಮಗೆ ಸಿಂಪಲ್ ಆಗಿ ಬರಿಬೋದು, ಏನು ಅಷ್ಟೊಂದು ಕಷ್ಟ ಇಲ್ಲ. ನೈಟ್ರೋಜನ್ ಇದು ಸ್ವಲ್ಪ ಚೆನ್ನಾಗಿ ಓದ್ಕೊಂಡ್ರೆ ಸಾಕು. ಆ್ಯಂಡ್ ಆಕ್ಸಿಜನ್ ಕೂಡ ಪೈ ಬಾಂಡ್ ಮಾಡುವ ಕ್ಯಾರೆಕ್ಟರಿಸ್ಟಿಕ್ ಇದೆ ಬಿಕಾಸ್ ಇಟ್ ಈಸ್ ನಾಟ್ ಹ್ಯಾವ್ ಎನಿ ವೇಕೆಂಟ್ ಡಿ ಆರ್ಬಿಟಲ್ ಕಂಪೇರ್ ಟು ಅದರ್ ಮೆಂಬರ್ಸ್ ಅಂತ. ಓಕೆ, ನಾವು ಹೋಗ್ತಾ ಇರೋಣ ಪಿ ಬ್ಲಾಕ್ ಎಲಿಮೆಂಟ್ಸಿಗೆ ಹೋಗೋಣ. ದ ಎಲಿಮೆಂಟ್ಸ್ ಇನ್ ವಿಚ್ ದ ಲಾಸ್ಟ್ ಎಲೆಕ್ಟ್ರಾನ್ ಎಂಟರ್ಸ್ ಟು ಪಿ ಆರ್ಬಿಟಲ್ ಆಫ್ ದೇರ್ ವ್ಯಾಲೆನ್ಸ್ ಶೆಲ್ ಆರ್ ಕಾಲ್ಡ್ ಆಸ್ ಪಿ ಬ್ಲಾಕ್ ಎಲಿಮೆಂಟ್. ಪಿ ಬ್ಲಾಕ್ ಎಲಿಮೆಂಟ್ ಇದು ಯಾವತ್ತೂ ಕೂಡ ಅದು ಅಲ್ಟಿಮೇಟ್ ಶೆಲ್ ಅಂತಲೂ ಬರಿತೀವಿ. ಅಲ್ಟಿಮೇಟ್ ಅಂದರೆ ಎನ್ ವ್ಯಾಲ್ಯೂ ಎನ್ ಆಗಿಯೇ ಇರುತ್ತೆ. ಪೆನಾಲ್ಟಿಮೇಟ್ ಅಂತ ಹೇಳಿದರೆ N-1, ಆ್ಯಂಟಿ ಪೆನಾಲ್ಟಿಮೇಟ್ ಅಂದರೆ N-2 ಆಗುತ್ತೆ. ಓಕೆ, ಸೊ ಇದು ಅಲ್ಟಿಮೇಟ್ ಶೆಲ್ ಅಂತ. ಇಟ್ ಕನ್ಸಿಸ್ಟಿಂಗ್ ಆಫ್ ಗ್ರೂಪ್ 13 to 18 ಎಕ್ಸೆಪ್ಟ್ ಹೀಲಿಯಂ. ಹೀಲಿಯಮನ್ನು ಬಿಟ್ಟು ಬೇರೆ ಎಲ್ಲ ಗ್ರೂಪ್ 3A, 4A, 5A, 6A, 7A ಅಂತೇಳಿ ತಗೋಬೋದು. ಇದೊಂದು ಗ್ರೂಪ್ 0th ಗ್ರೂಪ್ ಅಂತ ಕರಿತೀವಿ, ಅಥವಾ ನೋಬಲ್ ಗ್ಯಾಸ್ ಗ್ರೂಪ್ ಅಂತ ಕರಿತೀವಿ, ಅಥವಾ ನಾವು 13 to 18 ಅಂತ ಕರಿತೀವಿ. ನೋಡಿ, 13 ಇದು 13th ಗ್ರೂಪ್, ದಿಸ್ ಇಸ್ ಕಾಲ್ಡ್ 13th. 3 ಅಂತ ಹೇಳಿದ್ರೆ 13th ಗ್ರೂಪ್, 14th ಗ್ರೂಪ್, 15th ಗ್ರೂಪ್, 16th ಗ್ರೂಪ್, 17th ಗ್ರೂಪ್. ದಿಸ್ ಈಸ್ ಕಾಲ್ಡ್ 18th ಗ್ರೂಪ್. ಇದು 18th ಗ್ರೂಪ್. ಅದನ್ನು ಹೀಲಿಯಮನ್ನು ನಾವು ತಗೊಳ್ತಾ ಇಲ್ಲ, ಬಾಕಿ ಎಲ್ಲನ ನಾವು ತಗೊಳ್ತೀವಿ ಅಂತ. Okay, the valential configuration of this element is NS2NP6 1 to 6 ಅಂತ ಬರಿತೀವಿ. NS2NP1 to 6 ಇಲ್ಲಿ ನೋಡಿ, NS2NP1 to 6. You can also write noble gas configuration Ng into NS2NP1 to 6 ಅಂತೂ ಬರಿಬೋದು. ಬೋತ್ ಆರ್ ಕರೆಕ್ಟ್ ಓನ್ಲಿ, ಎರಡು ಕೂಡ ಕರೆಕ್ಟೇ. ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೋಬಲ್ ಗ್ಯಾಸ್ ಹಾಕಿನೂ ಬರಿಬೋದು, ನೋಬಲ್ ಗ್ಯಾಸ್ ಇಲ್ಲದಂಗೆನೂ ಬರಿಬೋದು. Next, the maximum oxidation state shown by p block elements is equal to the total number of valence electrons. ಎಷ್ಟು ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ ಅದರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಅಂತ. and that is the sum of S and P electrons ಅನ್ನು ನೀವು ತಗೋಬಹುದು ಅಂತ. ಸೊ ದಿಸ್ ಟು ಆರ್ ದ ವ್ಯಾಲೆನ್ಸಿ ಬಗ್ಗೆ. ಅದು ಅದರ ವ್ಯಾಲೆನ್ಸ್ ಎಲೆಕ್ಟ್ರಾನ್ ಹೆಂಗಿರುತ್ತೆ ಅನ್ನೋದು ಟೋಟಲ್ ನಂಬರ್ ಆಫ್ ವ್ಯಾಲೆನ್ಸ್ ಎಲೆಕ್ಟ್ರಾನ್ ಎಷ್ಟಿದೆ ಅಂತ ತಗೋಬಹುದು. ಇಫ್ ಯು ವಾಂಟ್ ಯು ಕ್ಯಾನ್ ಆಲ್ಸೋ ಕೌಂಟ್ ಟೋಟಲ್ ನಂಬರ್ ಆಫ್ S and P ಆರ್ಬಿಟಲ್ ಅಂತ ತಗೋಬಹುದು. ಬಿಕಾಸ್ ಇನ್ K shell you are writing n equal to 1, 2n square electron will be there. ಸೊ n equal to 1 ಆದರೆ 2n square ಅಂತ ಹೇಳಿದ್ರೆ 2 ಅಂತ ಆಗುತ್ತೆ K shell ಅಲ್ಲಿ. L shell ಅಲ್ಲಿ 2n square ಅನ್ನ n equal to 2 ತಗೊಂಡ್ರೆ ಇಟ್ ಬಿಕಮ್ಸ್ 4 into 2 8 ಆಗುತ್ತೆ. ಎಮ್ ಶೆಲ್ಲಲ್ಲಿ ಎಷ್ಟಾಗುತ್ತೆ? n equal to 3 ಆಗುತ್ತೆ, ಕರೆಕ್ಟಾ? ಸೊ ಅದು 9 18 ಆಗುತ್ತೆ 2n square ಅಂದರೆ. ಈ ರೀತಿ ಆದಾಗ ನಿಮಗೆ ಯಾವ ಎಲೆಕ್ಟ್ರಾನನ್ನು ಕೌಂಟ್ ಮಾಡಬೇಕು ವ್ಯಾಲೆನ್ಸಿಗೆ ಅಂತ ಗೊತ್ತಾಗುತ್ತೆ ನಿಮಗೆ. ಓಕೆ, ಸೊ ದಟ್ಸ್ ಒನ್. ಐ ಥಿಂಕ್ ಸಮಥಿಂಗ್ ಐ ಫಾರ್ಗೊಟ್. ಓಕೆ, ವ್ಯಾಲೆನ್ಸಿ ಕ್ಯಾಲ್ಕುಲೇಟ್ ಮಾಡೋದು ನಾನು ಆಲ್ರೆಡಿ ನಿಮಗೆ ಹೇಳ್ಕೊಟ್ಟಿದ್ದೀನಿ. ದೆನ್ ಆಲ್ಸೋ ವಿ ವಿಲ್ just to tell you that. So here fluorine atomic number is 9. Atomic number fluorine ಇದು 9 ಇದೆ. ಬೇಕಿದ್ರೆ ನಾವು ಬೇರೆ ಮಾಡೋಣ ಅಲ್ವಾ? ಓಕೆ,
ಓಕೆ, ಸೊ ಇಫ್ ಯು ಆರ್ ಟೇಕಿಂಗ್ ಫ್ಲೂರಿನ್ ಅಟಾಮಿಕ್ ನಂಬರ್ 9 ಇದೆ, ನಿಯಾನ್ 10 ಇದೆ. ಕರೆಕ್ಟ್, ಇದು ನಾನು ಹೇಳ್ಕೊಟ್ಟಿದ್ದೀನಿ, ಆದರೂ ಕೂಡ ಇನ್ನೊಂದ್ಸಲ 8 ಆಕ್ಸಿಜನ್ ಆ್ಯಂಡ್ 7 ನೈಟ್ರೋಜನ್, ಕರೆಕ್ಟಾ, ಆ್ಯಂಡ್ 6 ಕಾರ್ಬನ್ ಆ್ಯಂಡ್ 5 ಇಸ್ ಬೋರಾನ್. ಎವ್ರಿ ಎಲಿಮೆಂಟ್ ಇನ್ ದ ಪಿರಿಯೋಡಿಕ್ ಟೇಬಲ್ ವಾಂಟೆಡ್ ಟು ಬಿಹೇವ್ ಲೈಕ್ ನೋಬಲ್ ಗ್ಯಾಸ್. ನೋಬಲ್ ಗ್ಯಾಸ್ ಥರ ಆಗಬೇಕು ಅಂತ ಎಲ್ಲ ಎಲಿಮೆಂಟ್ಸು ತುಂಬ ಇಷ್ಟಪಡುತ್ತೆ. ಕರೆಕ್ಟಾ ಸ್ಫೂರ್ತಿಯವರೇ? ಹೌದಾ? ನೀವು ಏನಾಗಬೇಕು ಅಂತ ಇರ್ತೀರಾ ನಿಮ್ಮ ಊರಲ್ಲಿ, ಅಥವಾ ನಿಮ್ಮ ತಂದೆ ತಾಯಿ ಹೇಳಿದ್ದು, ಅಥವಾ ಯಾವುದೋ ಒಬ್ಬರನ್ನ ನೀವು ಫ್ರೇಮ್ ಆಗಿ ತಗೊಳ್ತೀರಾ, ಅಥವಾ ರೋಲ್ ಮಾಡೆಲ್ ಆಗಿ ತಗೊಳ್ತೀರಾ, ಇವ್ರ ಥರ ನನಗೆ ಆಗಬೇಕು, ಅಥವಾ ಯಾವುದೋ ಒಂದು ಕನಸಿರುತ್ತೆ ನಿಮಗೆ, ಅದನ್ನು ರೋಲ್ ಮಾಡೆಲ್ ಆಗಿ ತಗೊಳ್ತೀರಾ. ಕರೆಕ್ಟ್ ಅಲ್ವಾ ಸ್ಫೂರ್ತಿಯವರೇ? ಇದೆಯಾ? ಕೆಲವರೆಲ್ಲ ವಿಷ್ಣುದೇವ ಮಲ್ಕೊಂಡಾಗೆ ಮಲ್ಕೊಂಡಿದ್ದಾರೆ ಕ್ಲಾಸಲ್ಲಿ. ಥರ್ಡ್ ಬೆಂಚ್ ಗರ್ಲ್ ಶಯನದಲ್ಲಿದ್ದಾರೆ, ಒಳ್ಳೆ ನಿದ್ರೆ. ಓಕೆ, ನನ್ನ ಶಬ್ದ ಮೆಲೋಡಿಯಸ್ ಆಗಿರಬೇಕು ಅವರಿಗೆ. ಓಕೆ, ಸರಿ ಬಿಡಿ ಅಲ್ವಾ? ಏನ ಕೇಳಿ, ವಿದ್ಯೆ ಕೇಳೋದ್ರಲ್ಲಿ ಏನು ತಪ್ಪಿಲ್ಲ, ಆದರೆ ಇಂಟ್ರೆಸ್ಟ್ ಬರಲ್ಲ, ಪಾಠ ಕೇಳೋಕ್ಕೆ ಇಂಟ್ರೆಸ್ಟ್ ಬರಲ್ಲ. ಅದು ಯಾಕೆ? ಒಂದು ಹಾಡು ಕೇಳಿ. ನೀವು ಸ್ಫೂರ್ತಿಯವ್ರ ಹತ್ರ ಮಾತಾಡ್ತಿರೋದು ನಾನು. ನೀವು ಯಾವುದೋ ಒಂದು ಹಾಡು ಕೇಳಿ, ಆ ಲ್ಯಾಂಗ್ವೇಜೇ ನಿಮಗೆ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ, ಯಾವುದೋ ಉಸ್ಬೇಕಿಸ್ತಾನದ ಲ್ಯಾಂಗ್ವೇಜ್ ಅಂತ ಇಟ್ಕೊಳ್ಳಿ, ನೀವು ಒಂದ್ಸಲ ಕೇಳಿದರೆ ಆ ಹಾಡು ಹೇಳ್ತಾ ಇರ್ತೀರ 1 ಸೆಕೆಂಡ್. ಅದೇ ನಿಮ್ಮ ಟೀಚರ್ಸ್ 1 ಗಂಟೆ ಕಷ್ಟಪಟ್ಟು ಹೇಳಿದ್ದು 1 ಸೆಕೆಂಡಲ್ಲಿ ಹೇಳಿದ್ದು ಕೂಡ ತಲೆಯಲ್ಲಿ ಇಟ್ಕೊಳ್ಳಲ್ಲ. ಯಾಕೆ? ಸೈನ್ಸ್ ಸ್ಟೂಡೆಂಟ್ಸ್ ತಾನೇ, PCMB ಅಲ್ವಾ ನೀವು ತಗೊಂಡಿದ್ದು? ನಾನು ನಿಮ್ಮಷ್ಟು ಎಜುಕೇಟೆಡ್ ಇಲ್ಲ ಬಯಾಲಜಿಯಲ್ಲಿ. ನೀವು ನೋಡಿ ಏನು ಅಂತ ಕೇಳಿ ಬಯಾಲಜಿ ಮೇಡಮ್ಗೆ. ಡೋಪಮಿನ್ ಅಂತ ಯಾವುದೋ ಒಂದು ಕೆಮಿಕಲ್ ಇದೆ, ಅದರಿಂದ ಅದು ಮನುಷ್ಯನ ಆಕ್ಟಿವಿಟಿ, ಬ್ರೈನಲ್ಲಿ ಆಕ್ಟಿವಿಟಿಗೆ ತುಂಬ ಸಹಕಾರ ಕೊಡ್ತದಂತೆ. ಡೋಪಮಿನ್ ಅಂತ ನನಗೆ ಗೊತ್ತಿಲ್ಲ, ನೀವು ಕೇಳಿ ನೋಡಿ. ಅದನ್ನು ಸ್ವಲ್ಪ ಆ್ಯಕ್ಟಿವ್ ಮಾಡೋಕ್ಕೆ ನೋಡಿ. ಅದು ಜಾಸ್ತಿ ಆ್ಯಕ್ಟಿವ್ ಆಗೋದು ಯಾವುದರಲ್ಲಿ? ಹುಳಿ, ಚೆನ್ನಾಗಿರುವ ಸಿಟ್ರಿಕ್ ಆ್ಯಸಿಡ್, ಹುಳಿಯನ್ನು ಚೆನ್ನಾಗಿ ಕುಡಿದ್ರೆ ಆ್ಯಕ್ಟಿವ್ ಆಗಿರುತ್ತೆ ಬ್ರೈನು. ಅಥವಾ ಹುಳಿ ಇರುವ ಮಜ್ಜಿಗೆ, ಮೊಸರು ತಿಂದ್ರೂ ಕೂಡ ಡೋಪಮಿನ್ ಆ್ಯಕ್ಟಿವ್ ಆಗುತ್ತೆ ಅಂತ ಹೇಳ್ತಾರೆ. ನನಗೆ ಗೊತ್ತಿಲ್ಲ ಬಯಾಲಜಿ, ನೀವು ಕೇಳಿ ನೋಡಿ. ಸೊ ನೀವು ಯಾರು ಕೂಡ ಡೋಪಮಿನ್ನ ಆ್ಯಕ್ಟಿವ್ ಮಾಡ್ತಾ ಇಲ್ಲ ಕ್ಲಾಸಲ್ಲಿ. ಆ್ಯಕ್ಟಿವ್ ಮಾಡಿ, ವಿದ್ಯೆ ಕೇಳೋದ್ರಲ್ಲಿ ಏನೂ ತಪ್ಪಿಲ್ಲ, ಯಾವಾಗಾದ್ರೂ ಒಂದ್ಸಲ ಉಪಯೋಗಕ್ಕೆ ಬರುತ್ತೆ. ಓಕೆ ಓಕೆ, ನಿಯಾನ್ 10 ಅದು ರೋಲ್ ಮಾಡೆಲ್. ಅದ್ರ ಥರ ಆಗಬೇಕಿದ್ರೆ ಫ್ಲೂರಿನ್ ಹತ್ರ ಎಷ್ಟು ಎಲೆಕ್ಟ್ರಾನ್ ಇರೋದು? 9 ಮಾತ್ರ. ಇನ್ನೊಂದಾದರೆ ನಿಯಾನ್ ಥರ ಡ್ಯೂಪ್ಲಿಕೇಟ್ ನಿಯಾನ್ ಆಗುತ್ತೆ. ಅದರಿಂದ ಫ್ಲೂರಿನ್ ರೆಡಿ ಟು ಪುಲ್ 1 ಎಲೆಕ್ಟ್ರಾನ್, ಒಂದು ಎಲೆಕ್ಟ್ರಾನ್ ಅನ್ನು ಕದಿಯಕ್ಕೆ ರೆಡಿ ಆಗಿರುತ್ತೆ. ದಟ್ ಈಸ್ ವ್ಯಾಲೆನ್ಸಿ ಆಫ್ ಫ್ಲೂರಿನ್ ಇಸ್ -1 ಅಂತ ಬರಿತೀವಿ. ವ್ಯಾಲೆನ್ಸಿ ಎಷ್ಟು ಫ್ಲೂರಿನ್ ಇದು? -1 ಅಂತ. ಆಕ್ಸಿಜನ್ 8 ಇದೆ, ಅಥವಾ ಇಲ್ಲೊಂದು ಹೀಲಿಯಂ ಅನ್ನು ತಗೋಬಹುದು. ನಿಮ್ಗೆ ಹೀಲಿಯಂ ಅನ್ನು ರೋಲ್ ಮಾಡೆಲ್ ಆಗಿ ತಗೋಬಹುದು. ಈ 2 ಇದೆ, ಹೀಲಿಯಂ 2. ಈಗ ಆಕ್ಸಿಜನ್ ನಂಬರ್ 8, ಹೀಲಿಯಂ ನಂಬರ್ 2, ನಿಯಾನ್ ನಂಬರ್ 10. ಯಾವ್ದು ಹತ್ರ ಆಕ್ಸಿಜನ್ಗೆ? ನಿಯಾನ ಅಥವಾ ಹೀಲಿಯಮ್ಮ? ಯಾವ್ದು ಹತ್ರ ಇರೋದು? ನಿಯೋನ್ ಹತ್ರ ಇದೆ, ಅಂದ್ರಿಂದ 2 ಎಲೆಕ್ಟ್ರಾನ್ ಅನ್ನು ಕದಿದ್ರೆ ಅದು ನಿಯೋನ್ ತರ ಆಗುತ್ತೆ. ಸೊ ಆಕ್ಸಿಜನ್ ಇದು ವ್ಯಾಲೆನ್ಸಿ -2 ಅಂತ ತಗೊಳ್ತೀವಿ. ನೈಟ್ರೋಜನ್ 7 ಇದೆ, ಹೀಲಿಯಂ 2 ಇದೆ, ನಿಯಾನ್ 10 ಇದೆ. ಯಾವ್ದು ಹತ್ರ ನೈಟ್ರೋಜನ್ಗೆ? ನಿಯಾನ್ 10 ಅಥವಾ 2 ಹೀಲಿಯಮ್ಮ? ಯಾವ್ದು ಹತ್ರ ಇರೋದು ಸ್ಫೂರ್ತಿಯವರೇ? 10 ಹತ್ರನ? 7 ಎಂಬ ಸಂಖ್ಯೆಗೆ 10 ಹತ್ರನ ಅಥವಾ 2 ಹತ್ರನ? ಹೇಳಲ್ಲ. ವೆರಿ ಗುಡ್. ಓಕೆ ಓಕೆ, ಅವರು ಡಿಸೈಡ್ ಮಾಡಿದ್ದಾರೆ ಇವತ್ತು ನೀವು ಏನು ಕೇಳಿದ್ರು ನಾವು ಹೇಳಲ್ಲ ಸರ್. ಹೌದಾ ಸ್ಫೂರ್ತಿಯವರೇ? ಹೌದು. ಮೈಕ್ ಇಲ್ವಾ? ಇದೆ. ಮೈಕ್ ಅಲ್ಲಿ ಮಾತಾಡ್ಬೇಕಿದ್ರೆ ಕರೆಂಟ್ ಬೇಕು ಸರ್ ಅಂತನಾ? ಕೇಳಿಸ್ತಾ ಇದೆಯಾ ಹೀರೋಯಿನ್ಸ್, ಹೀರೋಗಳು? ಇದೆ. ಓ ಸರಿ ಸರಿ, ಓಕೆ ಓಕೆ ಓಕೆ, ಸರಿ. ಯಾವ್ದು ಹತ್ರ? ನೈಟ್ರೋಜನ್ಗೆ ನಿಯೋನ್ ಹತ್ರನ ಹೀಲಿಯಂ ಹತ್ರನ? ಯಾವ ನಂಬರ್ ಹತ್ರ? ನಿಯೋನ್ ಹತ್ರ. ಅಂದ್ರೆ 7ಕ್ಕೆ 3 ಎಲೆಕ್ಟ್ರಾನ್ ಅನ್ನ ಕದಿಬೇಕು. ಅದರಿಂದ ನೈಟ್ರೋಜನ್ ಯಾವತ್ತೂ ಕೂಡ -3 ತೋರಿಸುತ್ತೆ. ಕರೆಕ್ಟಾ? ಇನ್ನು ನಾವು ಕಾರ್ಬನ್ ಹತ್ರ ಬರೋಣ. ಕಾರ್ಬನ್ ಇದು 6, ಕರೆಕ್ಟ್ ಅಲ್ವಾ? ಸೊ ಅದು ನಿಯೋನ್ 10 ಅಥವಾ ಹೀಲಿಯಂ 2. ಯಾವ ನೋಬಲ್ ಗ್ಯಾಸ್ ಹತ್ರ ಇರೋದು? ಎಲ್ಲ ಎಲಿಮೆಂಟ್ಸು ನೋಬಲ್ ಗ್ಯಾಸ್ ತರ ಆಗಬೇಕು ಅಂತ ಇಷ್ಟಪಡೋದು. ಯಾಕೆಂದ್ರೆ ಅದು ಫ್ರೇಮ್ ಆಫ್ ರೆಫರೆನ್ಸ್ ಅಥವಾ ಅದರದ್ದು ರೋಲ್ ಮಾಡೆಲ್ ಆಗಿರುತ್ತೆ ಅಂತ. ಬಿಕಾಸ್ ನೋಬಲ್ ಗ್ಯಾಸ್ ನೆವರ್ ಗಿವ್ಸ್ ಎನಿ ಎಲೆಕ್ಟ್ರಾನ್ ನಾರ್ ಟೇಕ್ಸ್ ಎನಿ ಎಲೆಕ್ಟ್ರಾನ್. ಇಟ್ ಇಸ್ ವೆರಿ ಸ್ಟೇಬಲ್. ಇದೆಲ್ಲ ತುಂಬ ಸ್ಟೇಬಲ್ ಆಗಿರೋದು ನೋಬಲ್ ಗ್ಯಾಸಸ್. ಅದೇ ರೀತಿ ಪ್ರತಿ ಎಲಿಮೆಂಟ್ಸ್ ಕೂಡ ಸ್ಟೇಬಲ್ ಹಾಕಕ್ಕೆ ಇಷ್ಟಪಡುತ್ತೆ. ಐದರ್ ಲೂಸಿಂಗ್ ದ ಎಲೆಕ್ಟ್ರಾನ್ ಆರ್ ಗೇನಿಂಗ್ ದ ಎಲೆಕ್ಟ್ರಾನ್ ಅಂತ ನೀವು ಕೆಮಿಕಲ್ ಬಾಂಡಿಂಗ್ ಅಲ್ಲಿ ಫಸ್ಟ್ ಇಯರ್ PUC ಅಲ್ಲಿ ಕಲ್ತಿದ್ದೀರಾ. ಕರೆಕ್ಟ್ ಅಲ್ವಾ? ಕೆಮಿಕಲ್ ಬಾಂಡಿಂಗ್ ಅರ್ಥ ಆಗಬೇಕಿದ್ರೆ ಇದು ಅರ್ಥ ಆಗಿರಬೇಕು ಅಷ್ಟೇ. ಹಾ, ಹಲೋ ಹೇಳಿ. ಓಕೆ ಓಕೆ
ಓಕೆ, ಯಾವ್ದು ಹತ್ರ ಸ್ಫೂರ್ತಿ ಅವರೇ? ಕಾರ್ಬನ್ಗೆ ನಿಯೋನ್ ಹತ್ರ, ಹೀಲಿಯಂ ಹತ್ರ, ಯಾವ್ದು ಹತ್ರ? ಭವಿಷ್ಯದವ್ರು ಹೇಳ್ಬೇಡಿ ಆನ್ಸರು. ಓಕೆ, ಕಾರ್ಬನ್ಗೆ ಯಾವ ಎಲಿಮೆಂಟ್ ನೋಬಲ್ ಗ್ಯಾಸ್ ಹತ್ರ? ನಿಯಾನ್ ಎಂಬ ನೋಬಲ್ ಗ್ಯಾಸ್ ಹತ್ರ ನಂಬರ, ಅಥವಾ ಹೀಲಿಯನ್ ಎಂಬ ಗ್ಯಾಸ್ ನೋಬಲ್ ಗ್ಯಾಸ್ ಹತ್ರನಾ? ಹೇಳಿ ನಂಬರ್, ಇದು ಜಸ್ಟ್ ನಂಬರ್ ಅಲ್ಲ, ವರ್ಕ್ ಆಗುತ್ತೆ. ನೀವು ಆನ್ ಮಾಡಿ ಮಾತಾಡಿ, ಕೇಳಿಸುತ್ತೆ ನಂಗೆ. ವಿಚ್ ಒನ್ ಇಸ್ ನಿಯರ್? ಕಾರ್ಬನ್ ನಂಬರ್ 6, ಅದರ ಹತ್ರ ಇರುವ ನೋಬಲ್ ಗ್ಯಾಸ್ ನಿಯಾನ್ ಅಂಡ್ ಹೀಲಿಯಂ, ಯಾವುದು ಹತ್ರ? ಹೀಲಿಯಂ ಆದ್ರೆ 2 ಅಂತ ತೋರಿಸಿ. ಎರಡು ಸಮವಾಗಿದೆ, ಎರಡು ಸಮವಾಗಿದೆ, ಎರಡು ಸಮವಾಗಿದೆ. 4 ಡಿಫರೆನ್ಸ್ ಇದೆ, 2ಗೆ 6ಗೆ, 6 ಇಂದ 10ಗೆ. ಸೊ ಕಾರ್ಬನ್ ಈಸ್ ರೆಡಿ ಟು ಶೇರ್ ದ ಎಲೆಕ್ಟ್ರಾನ್. ಇಲ್ಲಿ ಎಲ್ಲ ಕದಿಯಕ್ಕೆ ನೋಡ್ತಾರೆ, ಕದಿಯಕ್ಕೆ ನೋಡ್ತಾರೆ, ಕದಿಯಕ್ಕೆ ನೋಡ್ತಾರೆ ಅಂತ ಕಲ್ತಿದ್ದೀವಿ ನಾವು. ನೈಟ್ರೋಜನ್ 3 ಎಲೆಕ್ಟ್ರಾನ್ ಅನ್ನು ಕದಿಯಕ್ಕೆ ನೋಡುತ್ತೆ, ಆಕ್ಸಿಜನ್ 2 ಎಲೆಕ್ಟ್ರಾನ್ ಕದಿಯಕ್ಕೆ ನೋಡುತ್ತೆ, ಫ್ಲೂರಿನ್ 1 ಎಲೆಕ್ಟ್ರಾನ್ ಕದಿಯಕ್ಕೆ ನೋಡುತ್ತೆ ಅಂತ. ಆದ್ರೆ ಕಾರ್ಬನ್ ಕದಿಯೋದಿಲ್ಲ. ಕಾರ್ಬನ್ ಏನ್ ಮಾಡುತ್ತೆ? ಶೇರ್ ಮಾಡುತ್ತೆ. ಯಾಕೆ ಹೇಳಿ? ಇಟ್ಸ್ ಈಕ್ವಲ್ ಡಿಸ್ಟೆನ್ಸ್ ಫ್ರಮ್ ಬೋತ್ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್. ಸೊ ದಟ್ ಇಸ್ ವೈ ಕಾರ್ಬನ್ ಶೋಸ್ ಎ ಬ್ಯೂಟಿಫುಲ್ ಪ್ರಾಪರ್ಟಿ ಕಾಲ್ಡ್ ಕ್ಯಾಟಿನೇಷನ್. ಕ್ಯಾಟಿನೇಷನ್ ಕೊಡಕ್ಕೆ ಏನ್ ಕಾರಣ? ಕಾರ್ಬನ್ ಇಸ್ ಈಕ್ವಲ್ ಡಿಸ್ಟೆನ್ಸ್ ಫ್ರಮ್ ನೋಬಲ್ ಗ್ಯಾಸಸ್. ಅರ್ಥ ಆಗಿದೆಯಾ ಸ್ಫೂರ್ತಿ ಅವರೇ? ಕೇಳಿಸ್ತಾ ಇಲ್ಲ? ಓಕೆ, ಸರಿ ಬಿಡಿ, ನೀವು ಕೇಳಿಸ್ತೀರಿ ಅಂತ ಕೂತ್ರೆ ನಾವು ಇಲ್ಲೇ ಇರಬೇಕಾಗುತ್ತೆ. ಓಕೆ, ಸರಿ. ಅನಾಮಲಸ್ ಬಿಹೇವಿಯರ್ ಆಫ್ ಫಸ್ಟ್ ಮೆಂಬರ್ ಆಫ್ ದಿ ಗ್ರೂಪ್. ಈ ಮೆಂಬರ್ ಅಲ್ಲಿ ಫಸ್ಟ್ ಮೆಂಬರ್ಗಳದ್ದು ಅನಾಮಲಸ್, ವಿಚಿತ್ರವಾದ ಕ್ಯಾರೆಕ್ಟರಿಸ್ಟಿಕ್ ಏನು ಅಂತ. The first member in each group differ from that of other elements in their respective group. ಪ್ರತಿ ಗ್ರೂಪ್ ಅಲ್ಲೂ ಫಸ್ಟ್ ಇರೋ ಮೆಂಬರು ಅದರ ಉಳಿದ ಮೆಂಬರ್ಗಳಿಂದ ಡಿಫ್ರೆಂಟ್ ಆಗಿರುತ್ತೆ. ದ ಅನಾಮಲಸ್ ಬಿಹೇವಿಯರ್ ಆಫ್ ದಿ ಫಸ್ಟ್ ಮೆಂಬರ್ ಇನ್ ಈಚ್ ಗ್ರೂಪ್ ಇಸ್ ಡ್ಯೂ ಟು ವೆರಿ ಸ್ಮಾಲ್ ಸೈಜ್ ಆಫ್ ದಿ ಆಟಮ್. ಈಗ ಬೋರಾನ್ ತಗೊಂಡ್ರೆ ಅದರ ಸೈಜ್ ತುಂಬಾ ಚಿಕ್ಕದು, ಕೆಳಗಡೆ ಇರುವ ಎಲಿಮೆಂಟ್ಸ್ ಇದು ಸೈಜ್ ಎಲ್ಲ ದೊಡ್ಡದಾಗಿ ಹೋಗ್ತಾ ಇರುತ್ತೆ. ಓಕೆ, ಸೊ ಕಾರ್ಬನ್ ತಗೊಂಡ್ರು ಅಷ್ಟೇ, ಅದ್ರದ್ದು ಸೈಜ್ ಚಿಕ್ಕದು. ಹಿಂಗೆ ಹೋದ್ರೆ ಸೈಜ್ ಚಿಕ್ಕದಾಗ್ತಾ ಹೋಗುತ್ತೆ, ಕರೆಕ್ಟ್ ಅಲ್ವಾ? ಇಫ್ ಯು ಆರ್ ಗೋಯಿಂಗ್ ಅಲಾಂಗ್ ದ ಪೀರಿಯಡ್ ದ ಅಟಾಮಿಕ್ ಸೈಜ್ ಡಿಕ್ರೀಸಸ್, ಬಟ್ ಡೌನ್ ದ ಗ್ರೂಪ್ ಅಟಾಮಿಕ್ ಸೈಜ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನೈಟ್ರೋಜನ್ ಆಗಲಿ ಯಾವುದೇ ಆಗಲಿ. ಓಕೆ, ದೇ ವೆರಿ ಸ್ಮಾಲ್ ಸೈಜ್. ಹೈ ಅಯನೈಸೇಷನ್ ಎನರ್ಜಿ, ಬಿಕಾಸ್ ಆಫ್ ಸ್ಮಾಲ್ ಸೈಜ್ ಅಯನೈಸೇಷನ್ ಎನರ್ಜಿ ಇಸ್ ವೆರಿ ಹೈ. ಅಂಡ್ ಹೈ ಎಲೆಕ್ಟ್ರೋನೆಗೆಟಿವಿಟೀಸ್, ನಾನು ಆಗಲೇ ಹೇಳಿದೆ ಎಲೆಕ್ಟ್ರೋನೆಗೆಟಿವಿಟೀಸ್ ಜಾಸ್ತಿ ಇರುತ್ತೆ. ಆಬ್ಸೆನ್ಸ್ ಆಫ್ ವೇಕೆಂಟ್ ಡಿ ಆರ್ಬಿಟಲ್ಸ್, these all are not having d orbital. ಇದಕ್ಕೆ ಯಾವುದೂ ಕೂಡ d orbital ಎಂಬ ಮೈದಾನ ಇಲ್ಲ. absence of d orbital. ಓಕೆ, ದೆನ್ ಅನಾಮಲಸ್ ಬಿಹೇವಿಯರ್ ಯಾಕೆ ಅಂತ ಗೊತ್ತಿರಬೇಕು. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ದ ಅನಾಮಲಸ್ ಬಿಹೇವಿಯರ್ ಅಂತ ಕೇಳ್ಬೋದು. ಇಟ್ ಇಸ್ ದ ರಿಡಕ್ಟನ್ಸ್ ಆಫ್ ಎಸ್ ಎಲೆಕ್ಟ್ರಾನ್ ಟು ಪಾರ್ಟಿಸಿಪೇಟ್ ಇನ್ ದ ಕೆಮಿಕಲ್ ಬಾಂಡಿಂಗ್. ಸೊ ಕೆಮಿಕಲ್ ಬಾಂಡಿಂಗ್ ಅನ್ನ ಪಾರ್ಟಿಸಿಪೇಟ್ ಮಾಡುವ ಅಂತ ಸಂದರ್ಭದಲ್ಲಿ ಕಾರ್ಬನ್, ನೈಟ್ರೋಜನ್ ಇವರೆಲ್ಲ ಎಸ್ ಎಲೆಕ್ಟ್ರಾನ್ ಅನ್ನ ಹೈಬ್ರಿಡೈಸೇಷನ್ಗೆ ಯೂಸ್ ಮಾಡ್ತಾರೆ. sp3 ಹೈಬ್ರಿಡೈಸೇಷನ್ ನೀವು ಕಲ್ತಿದ್ದೀರಲ್ಲ ಕೆಮಿಕಲ್ ಬಾಂಡಿಂಗ್ ಅಲ್ಲಿ. ಅಲ್ಲಿ ಹಂಗೆ ಆಗ್ಬೇಕಿದೆ. ಏನು ಕಾರಣ? ಇಟ್ ಈಸ್ ರೆಡಿ ಟು ಪುಲ್ ದ ಎಲೆಕ್ಟ್ರಾನ್ ಫ್ರಮ್ ಎಸ್ ಎಲೆಕ್ಟ್ರಾನ್, ವೇರ್ ಆಸ್ ಫಾಸ್ಫರಸ್ ಡೌನ್ ದ ಗ್ರೂಪ್ ವಾಟ್ ಎವರ್ ದ ಎಲಿಮೆಂಟ್ ಇಸ್ ದೇರ್, ದೇ ವಿಲ್ ನಾಟ್ ಪುಲ್ ದ ಎಲೆಕ್ಟ್ರಾನ್ ಫ್ರಮ್ ಎಸ್ ಆರ್ಬಿಟಲ್, ದೇ ವಿಲ್ ಎಕ್ಸ್ಪಾಂಡ್ ದೇರ್ ರಿಮೈನಿಂಗ್ ಆರ್ಬಿಟಲ್ ಟು ಎಲೆಕ್ಟ್ರಾನ್ಸ್ ಟು ದ ಡಿ ಆರ್ಬಿಟಲ್. ಅದು ಡಿ ಆರ್ಬಿಟಲ್ ನಲ್ಲಿರೋ ಪಿ ಆರ್ಬಿಟಲ್ ನಲ್ಲಿ ಅದರಲ್ಲಿರೋ ಎಲೆಕ್ಟ್ರಾನ್ಗಳನ್ನ ವೇಕೆಂಟ್ ಡಿ ಆರ್ಬಿಟಲ್ಗೆ ಓಡಿಸ್ಬಿಡುತ್ತೆ. ಅಲ್ಲೆಲ್ಲ ಆಟ ಆಡೋಣ ಅಂತ. ಎಸ್ ಎಲೆಕ್ಟ್ರಾನ್ ಇಂದ ಯಾರನ್ನೂ ಕರೆಯಲ್ಲ. Okay, that is the point. It is commonly seen in the elements of group 13, 14, 15. ಇದನ್ನ ನಿಮಗೆ ಜಾಸ್ತಿಯಾಗಿ ಕಾಣೋದು 13, 14, 15 ಅಂದ್ರೆ ಬೋರಾನ್ ಫ್ಯಾಮಿಲಿ, ಕಾರ್ಬನ್ ಫ್ಯಾಮಿಲಿ ಅಂಡ್ ನೈಟ್ರೋಜನ್ ಫ್ಯಾಮಿಲಿ ಅಂತ ಕರಿಬಹುದು. ಅದು 13, 14, 15. Down the group, due to the poor shielding effect of inner d orbital and f orbital. ಸೊ ಕೆಳಗಡೆ ಹೋದಂಗೆ ಫಾಸ್ಫರಸ್ಸಿಗೆ ನಾನು ಇಲ್ಲಿ ಪಿರಿಯಾಡಿಕ್ ಟೇಬಲ್ ತೋರಿಸಿದ್ದೀನಿ ನಿಮಗೆ, ಪುನಃ ಪಿರಿಯಾಡಿಕ್ ಟೇಬಲ್ ತೋರ್ಸೋಕ್ಕಾಗಲ್ಲ. ಸೊ ಇಲ್ಲಿ ಪಿರಿಯಾಡಿಕ್ ಟೇಬಲ್ ತೋರಿಸಿದ್ವಿ. ಇಲ್ಲಿ ಎಲ್ಲ ಡಿ ಆರ್ಬಿಟಲ್ ಸಪೋರ್ಟ್ ಇದೆ. ಈ ಮೆಂಬರ್ಸ್ಗಳಿಗೆಲ್ಲ ಡಿ ಆರ್ಬಿಟಲ್, ಎಫ್ ಆರ್ಬಿಟಲ್, ಇಲ್ಲಿಂದ ಬಂದ್ರೆ ಎಫ್ ಆರ್ಬಿಟಲ್ ಸಪೋರ್ಟ್ ಇದೆ. ಈ ಡಿ ಮತ್ತೆ ಎಫ್ ಆರ್ಬಿಟಲ್ ಸಪೋರ್ಟ್ ಅಂದ್ರೆ ಶೀಲ್ಡಿಂಗ್ ಎಫೆಕ್ಟ್ ಸಪೋರ್ಟ್ ಮಾಡುತ್ತೆ. ಓಕೆ, ಶೀಲ್ಡಿಂಗ್ ಎಫೆಕ್ಟ್ ಅಂದ್ರೆ ಏನು? ಇನ್ನರ್ ಎಲೆಕ್ಟ್ರಾನ್ ಡಸ್ ನಾಟ್ ಅಲೌ ದ ಔಟರ್ ಎಲೆಕ್ಟ್ರಾನ್ ಟು ಬಿ ಅಟ್ರಾಕ್ಟೆಡ್ ಬೈ ದ ನ್ಯೂಕ್ಲಿಯಸ್. ಅದನ್ನ ಶೀಲ್ಡಿಂಗ್ ಎಫೆಕ್ಟ್ ಅಂತ ಕರಿತೀವಿ. ಕರೆಕ್ಟಾ? ಓಕೆ, ಇಲ್ಲಿದ್ದೀವಿ ನಾವು ಶೀಲ್ಡಿಂಗ್ ಎಫೆಕ್ಟ್ ಬಗ್ಗೆನೂ ಹೇಳ್ತಾ ಇದ್ದೀವಿ. ಓಕೆ, ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಡೌನ್ ದ ಗ್ರೂಪ್ ಡ್ಯೂ ಟು ದ ಪೂರ್ ಶೀಲ್ಡಿಂಗ್ ಎಫೆಕ್ಟ್ ಆಫ್ ಇನ್ನರ್ ಡಿ ಅಂಡ್ ಎಫ್ ಆರ್ಬಿಟಲ್, ದ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಇಸ್ ಗ್ರೇಟರ್ ವಿಚ್ ಹೋಲ್ಡ್ಸ್ ದ ಎಸ್ ಎಲೆಕ್ಟ್ರಾನ್ ಟೈಟ್. ಅದರೊಳಗಡೆ ಪಿ ಅಥವಾ ಫಾಸ್ಫರಸ್ ಹಿಂಗೆ ಡೌನ್ ದ ಗ್ರೂಪ್ ಇರುವ ಎಲಿಮೆಂಟ್ ಅಲ್ಲಿ ಎಸ್ ಆರ್ಬಿಟಲ್ ಅನ್ನು ತುಂಬಾ ಟೈಟ್ ಆಗಿ ಒಳಗಡೆ ಇಟ್ಕೊಂಡ್ಬಿಡುತ್ತೆ. ಅದರ ಎಲೆಕ್ಟ್ರಾನ್ಗಳು ಶೀಲ್ಡಿಂಗ್ ಎಫೆಕ್ಟ್ ಅಲ್ಲಿ ಹೊರಗಡೆ ಇರುವ ಎಲೆಕ್ಟ್ರಾನ್ ಅನ್ನು ಅಟ್ರಾಕ್ಟ್ ಮಾಡಕ್ಕೆ ಎಸ್ ಆರ್ಬಿಟಲ್ ಬಿಡಲ್ಲ, ಅದು ಕೂಡ ಸಪರೇಟ್ ಆಗಿ ಬಿಡುತ್ತೆ. ಅದು ಒಂದು ಪಾಯಿಂಟ್ ಅನ್ನು ನೀವು ಹಾಕ್ಬೋದು. ಸೊ ದೇ ಕೆನಾಟ್ ಪಾರ್ಟಿಸಿಪೇಟ್ ಇನ್ ಬಾಂಡಿಂಗ್.
So means this point, they cannot participate in bonding. S orbital does not participate in bonding in case of down the group, whatever member is there, except the representative element. Representative element ಮೇಲೆ ಇದೆಯಲ್ಲ, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಇವ್ರದೆಲ್ಲ ಎಸ್ ಆರ್ಬಿಟಲ್ ಪಾರ್ಟಿಸಿಪೇಟ್ ಮಾಡುತ್ತೆ. ಆದರೆ ಕೆಳಗಡೆ ಇರುವಂತಹ ಎಲಿಮೆಂಟ್ಗಳ ಎಸ್ ಆರ್ಬಿಟಲ್ ಪಾರ್ಟಿಸಿಪೇಟ್ ಮಾಡಲ್ಲ. ಯಾಕೆಂದ್ರೆ ಶೀಲ್ಡಿಂಗ್ ಎಫೆಕ್ಟ್ ಇಂದಾಗಿ. ಶೀಲ್ಡಿಂಗ್ ಎಫೆಕ್ಟ್ ಇಂದಾಗಿ ಎಸ್ ಆರ್ಬಿಟಲ್ ತುಂಬಾ ಒಳಗಡೆ ಟೈಟ್ ಆಗಿ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಆಗಿ ಅದು ಹೊರಗಡೆ ಹೋಗಲ್ಲ ಅಂತ. ಡ್ಯೂ ಟು ದ ಅಬೋವ್ ರೀಸನ್, ಟೈಟಾನಿಯಂ ಕ್ಲೋರೈಡ್ ಈಸ್ ಮೋರ್ ಸ್ಟೇಬಲ್ ದ್ಯಾನ್ ಟೈಟಾನಿಯಂ ಟ್ರೈಕ್ಲೋರೈಡ್. ಟೈಟಾನಿಯಂ ಟ್ರೈಕ್ಲೋರೈಡ್ಗಿಂತ ಟೈಟಾನಿಯಂ ಮೊನೋಕ್ಲೋರೈಡ್ ಇಸ್ ಹೈಲಿ ಸ್ಟೇಬಲ್ ಆಗಿರುತ್ತೆ ಅಂತ. ಓಕೆ, ಯಾಕಂದ್ರೆ ನೀವು ಎಸ್ ಆರ್ ಆರ್ಬಿಟಲ್ ಸಪೋರ್ಟ್ ತಗೊಂಡ್ರೆ ಅದು ಎಲೆಕ್ಟ್ರಾನ್ ತುಂಬ ಕೊಡಲ್ಲ ಅಂತ. ಲೆಡ್ ಮೇನ್ಲಿ ಫಾರ್ಮ್ಸ್ lead-Cl2 ದ್ಯಾನ್ lead-Cl4. Cl2 ಅಲ್ಲಿ ಅದು ತೃಪ್ತಿ ಪಡುತ್ತೆ, Cl4 ಅಲ್ಲಿ ತೃಪ್ತಿ ಪಡಲ್ಲ. ಟೈಟಾನಿಯಂ 1+ ಈಸ್ ಸ್ಟೇಬ್ಲರ್ ದೆನ್ ಟೈಟಾನಿಯಂ 3+ ಅಂಡ್ Pb2+ ಈಸ್ ಸ್ಟೇಬ್ಲರ್. ಇದು ಇದಕ್ಕೆ ಆನ್ಸರ್ ಕೊಟ್ಟಿದ್ದು ಒಂದು, ಇದು ಒಂದು. ಓಕೆ, so we will go for the next, that is group 13 element, member by member we will go. ಒಂದೊಂದು ಮೆಂಬರ್ ಗ್ರೂಪ್ 13 ಎಲಿಮೆಂಟ್ಸ್ಗೆ ಹೋಗೋಣ. ಗ್ರೂಪ್ 13 ಎಲಿಮೆಂಟ್ ಇನ್ಕ್ಲೂಡ್ಸ್ ಬೋರಾನ್, ಅಲ್ಯೂಮಿನಿಯಂ, ಗೇಲಿಯಂ, ಇಂಡಿಯಂ ಆ್ಯಂಡ್ ಥ್ಯಾಲಿಯಂ. ನೀವು ಕೆಳಗಡೆ ಹೋದಂಗೆ ಫಸ್ಟಿಗೆ ಬೋರಾನ್ ಇರುತ್ತೆ, ಆಮೇಲೆ ನಿಮಗೆ ಅಲ್ಯೂಮಿನಿಯಂ ಇದೆ, ಕರೆಕ್ಟ್ ಅಲ್ಲ, ಆಮೇಲೆ ನಿಮಗೆ ಗೇಲಿಯಂ ಇದೆ, ಆಮೇಲೆ ಇಂಡಿಯಂ ಇದೆ, ಆಮೇಲೆ ಥ್ಯಾಲಿಯಂ ಇದೆ. ಡೌನ್ ದ ಗ್ರೂಪ್ ದ ಅಟಾಮಿಕ್ ಸೈಜ್ ಇನ್ಕ್ರೀಸಸ್. ತುಂಬ ದೊಡ್ಡದಾಗ್ಬಿಡುತ್ತೆ. ಕೆಳಗಡೆ ಹೋದಂಗೆ ಅಟಾಮಿಕ್ ಸೈಜ್ ತುಂಬ ದೊಡ್ಡದಾಗಿ ಹೋಗುತ್ತೆ. ಬೋರಾನ್ ಈಸ್ ಎ ಟಿಪಿಕಲ್ ನಾನ್ ಮೆಟಲ್. Aluminum is a metal. Gallium, indium, thallium are almost metallic. ಇದು ಥ್ಯಾಲಿಯಂ, ಟೈಟಾನಿಯಂ ಅಲ್ಲ, ಐ ಥರ ಕಾಣ್ತಾ ಇದೆ. ಥ್ಯಾಲಿಯಂ TH ಆಗಬೇಕು. ಓಕೆ, TL ಅಂತ ಹಾಕಿದೆ. ಥ್ಯಾಲಿಯಂ TL, ಇಲ್ಲಾಂದರೆ ಥೋರಿಯಂ ಆಗಿಬಿಡುತ್ತೆ. TL are almost metallic in character. Boron mainly occurs as orthorhombic acid, orthoboric acid, H3BO3. ಬೋರಿಕ್ ಆಸಿಡ್ ನೀವು ಯೂಸ್ ಮಾಡ್ತೀರಲ್ಲ, ಎಲ್ಲಾದರೂ ಬಿದ್ದರೆ ಗಾಯ ಎಲ್ಲ ಆದರೆ ಬೋರಿಕ್ ಆಸಿಡ್ ಹಾಕ್ತಾರೆ, ಕರೆಕ್ಟಾ? ನೀವು ಅದು ಸಿಗುತ್ತೆ ನಿಮ್ಗೆ ಅಂಗಡಿಯಲ್ಲೆಲ್ಲ, ಬೋರಿಕ್ ಪೌಡರ್ ಅಂತ, ಅದು ಬೋರಿಕ್ ಆಸಿಡ್ ಅಂತ. ಬೋರಾಕ್ಸ್ Na2B4O7 10H2O. ಒಂದು ಬೋರಾಕ್ಸಲ್ಲಿ ಎಷ್ಟು ವಾಟರ್ ಮಾಲಿಕ್ಯೂಲ್ ಇನ್ಕ್ಲೂಡ್ ಆಗಿರುತ್ತೆ ಅಂದರೆ 10 ವಾಟರ್ ಮಾಲಿಕ್ಯೂಲ್ ಅಂತ ಗೊತ್ತಿರಬೇಕು. ಓಕೆ, ಆ್ಯಂಡ್ ಕೆರ್ನೈಟ್ಸ್, ಅದರಲ್ಲಿ 4 ವಾಟರ್ ಮಾಲಿಕ್ಯೂಲ್ಸ್ ಇನ್ಕ್ಲೂಡ್ ಆಗಿರುತ್ತೆ. ಸೊ ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಫಾರ್ ದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ದ 2 ಐಸೋಟ್ರೋಪಿಕ್ ಫಾರ್ಮ್ಸ್ ಆಫ್ ಬೋರಾನ್ ಆರ್ 10 ಬೋರಾನ್ ಆ್ಯಂಡ್ 11 ಬೋರಾನ್. ಐಸೋಟೋಪ್ಗಳು ಬೋರಾನ್ ಇದು 10 ಮತ್ತು 11 ಆಗಿರುತ್ತೆ ಐಸೋಟೋಪ್. Next, aluminum is the most abundant metal and the third most abundant element in the earth crust. ಭೂಮಿಯಲ್ಲಿ ನೀವು ಆಗಿದ್ದಾಗ ಜಾಸ್ತಿ ಸಿಗುವಂಥ ಎಲಿಮೆಂಟ್ಗಳಲ್ಲಿ ಮೂರನೇ ಪಾಯಿಂಟ್ ಬರೋದು, ಮೂರನೇ ಸ್ಟೇಜಲ್ಲಿ ಬರೋದು ಅಲ್ಯೂಮಿನಿಯಂ. ಬಾಕ್ಸೈಟ್ ಆ್ಯಂಡ್ ಕ್ರಯೋಲೈಟ್ ಆರ್ ದ ಇಂಪಾರ್ಟೆಂಟ್ ಮಿನರಲ್ಸ್ ಆಫ್ ಅಲ್ಯೂಮಿನಿಯಂ. ಅಲ್ಯೂಮಿನಿಯಂನ ಎಕ್ಸ್ಟ್ರಾಕ್ಟ್ ಮಾಡುವಾಗಲೂ ನಾವು ಇದನ್ನು ಯೂಸ್ ಮಾಡ್ತೀವಿ ಜಾಸ್ತಿ. ಬೋರಾಕ್ಸಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಿದ್ರು ಕೂಡ, ಬಾಕ್ಸೈಟಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಿದ್ರು, ಇದರ ಹೆಲ್ಪ್ ಬೇಕೇ ಬೇಕಾಗುತ್ತೆ ನಮಗೆ. Gallium, indium and thallium are less abundant elements in the nature. ಅದು ಬೇಕು ಹೇಳಿಲ್ಲ, ಬಟ್ ನಿಮ್ಗೆ ಇದು ಗೊತ್ತಿರಬೇಕು. Atomic properties. The outer electronic configuration of these elements are Ns to Np1. ಅದಕ್ಕೆಂದ್ರೆ ಫಸ್ಟ್ ಮೆಂಬರ್ ಆಗಿದ್ರೆ Np1 ಇರುತ್ತೆ. ಬೋರಾನ್ ಆ್ಯಂಡ್ ಅಲ್ಯೂಮಿನಿಯಂ ಹ್ಯಾವ್ ನೋಬಲ್ ಗ್ಯಾಸ್ ಕೋರ್. ಅದಕ್ಕೆ ನೋಬಲ್ ಗ್ಯಾಸ್ ಥರ ಅಷ್ಟು ಪವರ್ಫುಲ್ ಇದೆ ಎಲಿಮೆಂಟ್ಸ್ಗಳಲ್ಲಿ ತಗೊಂಡ್ರೆ. ಗೇಲಿಯಂ, ಇಂಡಿಯಂ ಹ್ಯಾವ್ ನೋಬಲ್ ಗ್ಯಾಸ್ ಪ್ಲಸ್ 10d ಎಲೆಕ್ಟ್ರಾನ್ಸ್ ಆರ್ ದೇರ್. ನೋಬಲ್ ಗ್ಯಾಸ್ ಆಗಬೇಕಿದ್ರೆ ಮತ್ತೆ 10d ಎಲೆಕ್ಟ್ರಾನ್ ಇದು ಸಪೋರ್ಟ್ ಇರುತ್ತೆ ಅದಕ್ಕೆ. ಥ್ಯಾಲಿಯಂ ಹ್ಯಾಸ್ ನೋಬಲ್ ಗ್ಯಾಸ್ ಪ್ಲಸ್ 14f ಎಲೆಕ್ಟ್ರಾನ್ಸ್ ಪ್ಲಸ್ 10d ಎಲೆಕ್ಟ್ರಾನ್ಸ್ ಕೋರ್ಸ್. ಇಷ್ಟು ಕೋರ್ಗಳು ಅದಕ್ಕೆ ಸಪೋರ್ಟ್ ಆಗಿರುತ್ತೆ ಅನ್ನುವಂಥದ್ದು. ಎಲೆಕ್ಟ್ರಾನ್ ಕೋರ್ಸ್ ಸಪೋರ್ಟಿಂಗ್ ಥ್ಯಾಲಿಯಂ ಇಸ್ 40f ಆರ್ಬಿಟಲ್ ಆ್ಯಂಡ್ 10d ಆರ್ಬಿಟಲ್. ಇಷ್ಟು ಆರ್ಬಿಟಲ್ಸ್ ಇದು ಸಪೋರ್ಟ್ ಇರುತ್ತೆ. ಅದೇ ಗೇಲಿಯಂ, ಇಂಡಿಯಮಿಗೆ ನಿಮ್ಗೆ ಇರೋದು 10d ಎಲೆಕ್ಟ್ರಾನ್ಸ್ ಮಾತ್ರ. ಆದರೆ ಇದಕ್ಕೆಲ್ಲ ಒಂದು ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಇದು ಮುಂದಕ್ಕೆ ಕೋರ್ ಇರುತ್ತೆ ಅಂತ ಹೇಳಿ. On moving down the group, atomic radius increases, that we discussed already. ನಾನು ಹೇಳ್ಕೊಟ್ಟಿದ್ದೀನಿ ನಿಮಗೆ. Atomic radius of gallium is less than that of aluminium. Why? ಯಾಕೆ ಅಟಾಮಿಕ್ ರೇಡಿಯಸ್ ಗೇಲಿಯಂಗಿಂತ ಅಟಾಮಿಕ್ ರೇಡಿಯಸ್ ಆಫ್ ಗೇಲಿಯಂ ಇಸ್ ಡೌನ್ ದ ಗ್ರೂಪ್ ಏನಾಗಬೇಕು? ಗೇಲಿಯಂ ಆದ್ಮೇಲೆ ಅಲ್ಯೂಮಿನಿಯಂ ಆದಮೇಲೆ ಗೇಲಿಯಂ ಬರುತ್ತೆ. ನಮ್ಮ ಪ್ರಕಾರ ಅಲ್ಯೂಮಿನಿಯಂದು ಸೈಜ್ ಚಿಕ್ಕದು, ಗೇಲಿಯಂ ಇದು ಸೈಜ್ ದೊಡ್ಡದಾಗಬೇಕು. ಆದರೆ ದರ್ ಇಸ್ ಇನ್ಫಿನಿಟಿಸ್ಮಲಿ ಸ್ಮಾಲ್, ಸ್ವಲ್ಪ ಸ್ಮಾಲ್ ಆಗಿದೆ ಗೇಲಿಯಂ, ಅದಕ್ಕಿಂತ ಸ್ವಲ್ಪ ಚಿಕ್ಕದಾಗಿದೆ. ಯಾಕೆ ಅಂತ? ದಿಸ್ ಇಸ್ ಡ್ಯೂ ಟು ದ
ಪ್ರೆಸೆನ್ಸ್ ಆಫ್ ಕಂಪ್ಲೀಟ್ಲಿ ಫಿಲ್ಡ್ ಡಿ ಆರ್ಬಿಟಲ್ಸ್ ಇನ್ ಗೇಲಿಯಂ. ಗೇಲಿಯಂ ಅಲ್ಲಿ ಒಂದು ಆರ್ಬಿಟಲ್ ಡಿ ಅಂತೇಳಿ ಮಿಡ್ಲಲ್ಲಿ ಬರುತ್ತೆ. ಅಲ್ಯೂಮಿನಿಯಂಗೆ ಡಿ ಆರ್ಬಿಟಲ್ ಸಪೋರ್ಟ್ ಇಲ್ಲ, ಆದರೆ ಗೇಲಿಯಂಗೆ ಡಿ ಆರ್ಬಿಟಲ್, ಕೋರ್ ಡಿ ಆರ್ಬಿಟಲ್ ನಾವು ಕೊಟ್ಟಿದ್ದೀವಿ, ಕೋರ್ ಡಿ ಆರ್ಬಿಟಲ್ ಇದೆ ಅದಕ್ಕೊಂದು. ಸೊ ಅದು ಕಂಪ್ಲೀಟ್ಲಿ ಫಿಲ್ಡ್ ಆಗಿರುತ್ತೆ. ಕಂಪ್ಲೀಟ್ಲಿ ಫಿಲ್ ಆದಾಗ ಏನಾಗುತ್ತೆ, ದೇ ವಿಲ್ ಬಿ ಕಂಪ್ಲೀಟ್ಲಿ ಪುಲ್ಡ್ ಟುವರ್ಡ್ಸ್ ದ ನ್ಯೂಕ್ಲಿಯಸ್. ಒಂದ್ಸಲ ಕಂಪ್ಲೀಟ್ ಫಿಲ್ ಆದರೆ, ಯಾವುದೇ ಆರ್ಬಿಟಲ್ ಕಂಪ್ಲೀಟ್ಲಿ ಫಿಲ್ ಆದರೆ ಇಟ್ಸ್ ಹೈಲಿ ಸ್ಟೇಬಲ್. ಬೋರ್ಬೆರಿ ರೂಲ್ ನೀವು ಕಲ್ತಿದ್ದೀರಾ ಫಸ್ಟ್ PUC ಅಟಾಮಿಕ್ ಸ್ಟ್ರಕ್ಚರ್ ಅಲ್ಲಿ ಕಲ್ತಿದ್ದೀರಲ್ಲ, ಬೋರ್ಬೆರಿ ರೂಲ್, N+L ರೂಲ್. ಅದರಲ್ಲಿ ಏನು ಹೇಳುತ್ತೆ, ಹಾಫ್ಲಿ ಫಿಲ್ಡ್ ಆ್ಯಂಡ್ ಕಂಪ್ಲೀಟ್ಲಿ ಫಿಲ್ಡ್ ಆರ್ಬಿಟಲ್ಸ್ ಆರ್ ಎಕ್ಸ್ಟ್ರಾ ಸ್ಟೇಬಲ್ ಅಂತ. ಸೊ ಒನ್ಸ್ ಎ ಎಲಿಮೆಂಟ್ ಗೆಟ್ಸ್ ಸ್ಟೆಬಿಲಿಟಿ, ಇಟ್ಸ್ ಸೈಜ್ ಡಿಕ್ರೀಸಸ್ ಬಿಕಾಸ್ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇನ್ಕ್ರೀಸಸ್. ಇದು ಪಿರಿಯಾಡಿಕ್ ಟೇಬಲ್ ಅಲ್ಲಿ ನೀವು ಕಲ್ತಿದ್ದೀರಾ. ಸೊ ಇದು ಆ ಚಾಪ್ಟರ್ಗಳು ಚೆನ್ನಾಗಿ ಗೊತ್ತಿದ್ರೆ, ಅಟಾಮಿಕ್ ಸ್ಟ್ರಕ್ಚರ್ ಆ್ಯಂಡ್ ಪಿರಿಯಾಡಿಕ್ ಟೇಬಲ್ ಚಾಪ್ಟರ್ ಚೆನ್ನಾಗಿ ಗೊತ್ತಿದ್ರೆ ನಿಮ್ಗೆ ಈ ಚಾಪ್ಟರ್ ಸಿಕ್ಕಾಪಟ್ಟೆ ಈಸಿ ಆಗುತ್ತೆ. Okay, the presence of 10d electrons offers only very poor shielding effect for the outer electrons. ಯಾವುದು ಕೋರ್ 10 electrons ಇದೆಯೋ, ಡಿ ಎಲೆಕ್ಟ್ರಾನ್ಸ್ ಕಂಪ್ಲೀಟ್ ಫೀಲ್ಡ್ ಇದೆಯೋ, ಅದು ಪೂರ್ ಶೀಲ್ಡಿಂಗ್ ಎಫೆಕ್ಟ್ ಕೊಡೋದ್ರಿಂದ ಬೋರಾನ್ ಇದು ಸೈಜು, ಸರಿ ಅಲ್ಯೂಮಿನಿಯಂ ಇದು ಸೈಜಿಗೆ ಇಂತ ಗೇಲಿಯಂ ಸೈಜ್ ತುಂಬಾ ಚಿಕ್ಕದಾಗಿರುತ್ತೆ. ಇದು ರೀಸನ್. ಅಸರ್ಷನ್ ಆ್ಯಂಡ್ ರೀಸನ್ ಅಂತ ಇದೆ ಕ್ವಶನ್, ಅದರಲ್ಲಿ ಬರುತ್ತೆ. ಕಾನ್ಸಿಕ್ವೆಂಟ್ಲಿ ದ ಅಟಾಮಿಕ್ ರೇಡಿಯಸ್ ಆಫ್ ಗೇಲಿಯಂ 135 picometers is less than that of aluminum, that is 143 picometers. So ಇಲ್ಲಿ ಒಂದು ಪಾಯಿಂಟ್ ಇದೆ, assertion reason ಅಲ್ಲಿ ಕೇಳಬಹುದು questions. You have to know this concept. Okay, next, ionization energy. Ionization enthalpy does not decrease smoothly down the group. ಒಂದೇ ರೀತಿ ಕೆಳಗಡೆ ಅದು ಡಿಕ್ರೀಸ್ ಆಗ್ತಾ ಹೋಗ್ತಾ ಇಲ್ಲ, ಬಿಕಾಸ್ ಆಫ್ ದಿ ಶೀಲ್ಡಿಂಗ್ ಎಫೆಕ್ಟ್ ಆಫ್ ಡಿ ಅಂಡ್ ಎಫ್ ಆರ್ಬಿಟಲ್ಸ್ ಸಪೋರ್ಟಿಂಗ್ ದ ಮೆಂಬರ್ಸ್ ಇನ್ ದ ಡೌನ್ ದ ಗ್ರೂಪ್. ಕೆಳಗಡೆ ಇರುವ ಗ್ರೂಪಲ್ಲಿರುವ ಎಲಿಮೆಂಟ್ಸ್ಗಳಿಗೆ ಡಿ ಮತ್ತು ಎಫ್ ಆರ್ಬಿಟಲ್ ಇದು ಕಂಪ್ಲೀಟ್ ಆದದ್ದು ಕೋರ್ ಸ್ಟ್ರಕ್ಚರ್ ಇರೋದ್ರಿಂದ, ಅದರಲ್ಲಿ ಶೀಲ್ಡಿಂಗ್ ಎಫೆಕ್ಟ್ ಪೂರ್ ಆಗಿರೋದ್ರಿಂದ, ಈ ಕಾರಣಗಳಿಂದ ಏನಾಗುತ್ತೆ, ನಿಮ್ಗೆ ಅಯನೈಸೇಷನ್ ಎನರ್ಜಿ ಪ್ರೆಡಿಕ್ಟ್ ಮಾಡಿದಂಗೆ ಡಿಕ್ರೀಸ್ ಆಗ್ತಾ ಹೋಗಲ್ಲ ಅನ್ನುವಂಥ ಪಾಯಿಂಟ್ ಇದು. This is due to the poor shielding effect of the completely filled inner D and F electrons. Electronegativity, same concept na baridira. Down the group, electronegativity first decreases from boron to aluminium, then it is increases marginally. This is because of a variation of atomic size in the element due to the poor shielding effect of core D and F orbitals. ಯಾಕೆ ಹಿಂಗೆ ನೀವು ಪ್ರಿಡಿಕ್ಟ್ ಮಾಡಿದಂಗೆ ಜನರಲ್ ಆಗಿ ಎವರೇಜ್ ಆಗಿ ನೋಡಿದರೆ ಎಲೆಕ್ಟ್ರೋನೆಗೆಟಿವಿಟಿ, ಎಲೆಕ್ಟ್ರಾನ್ ಅಫಿನಿಟಿ, ಅಯನೈಸೇಷನ್ ಎನರ್ಜಿ ಡೌನ್ ದ ಗ್ರೂಪ್ ಡಿಕ್ರೀಸಸ್ ಅಂತ ಇದೆ. ಬಟ್ ನೀವು ಒಬ್ಸರ್ವ್ ಮಾಡ್ತಾ ಹೋದರೆ ವೇರಿಯೇಷನ್ಸ್ ಇರುತ್ತೆ. ಯಾಕೆ ವೇರಿಯೇಷನ್ಸ್ ಇರುತ್ತೆ? ಬಿಕಾಸ್ ಆಫ್ ದಿ ಸಪೋರ್ಟ್ ಆಫ್ ಕೋರ್ ಡಿ ಆ್ಯಂಡ್ ಎಫ್ ಆರ್ಬಿಟಲ್ ವಿಚ್ ಮೇಕ್ಸ್ ಪೂವರ್ ಶೀಲ್ಡಿಂಗ್ ಎಫೆಕ್ಟ್. ಗೊತ್ತಿರಬೇಕು ನಿಮಗೆ. ಬೋರಾನ್ ಇಸ್ ಫಿಸಿಕಲ್ ಪ್ರಾಪರ್ಟಿ. ಬೋರಾನ್ ಇಸ್ ನಾನ್-ಮೆಟಾಲಿಕ್ ಇನ್ ನೇಚರ್. ಯಾವುದು ಕೂಡ ಚಿಕ್ಕದೆ, ಆಟಮಿನ ಸೈಜ್ ಎಷ್ಟು ಚಿಕ್ಕದಿರುತ್ತೋ ಅದು ಹೈಯೆಸ್ಟ್ ನಾನ್-ಮೆಟಾಲಿಕ್ ಪ್ರಾಪರ್ಟಿ ತೋರಿಸುತ್ತೆ. ನಾನ್-ಮೆಟಾಲಿಕ್ ಮೀನ್ಸ್ ಕಂಡಕ್ಟಿವಿಟಿ ಬಿಕಮ್ಸ್ ಆಲ್ಮೋಸ್ಟ್ ನೆಗ್ಲಿಜಿಬಲ್. ನಾನ್-ಮೆಟಾಲಿಕ್ ಮೀನ್ಸ್ ಆಲ್ ಎಲೆಕ್ಟ್ರಾನ್ಸ್ ಆರ್ ಕಂಟ್ರೋಲ್ಡ್ ಬೈ ನ್ಯೂಕ್ಲಿಯಸ್. then electrons cannot run or move easily. If the electrons moves easily, then they will conduct electricity. Correct? ಎಲೆಕ್ಟ್ರಾನ್ಸ್ ಚೆನ್ನಾಗಿ ಮೂವ್ ಆಗ್ತಾ ಇದ್ರೆ ಅದು ಕಂಡಕ್ಟಿವಿಟಿಯನ್ನು ಜಾಸ್ತಿ ಮಾಡ್ತದೆ. ಮನುಷ್ಯನದು ಕಲಿಯುವುದರಲ್ಲೂ ಅಷ್ಟೇ, ಕಲಿಯುವುದರಲ್ಲಿ ಸ್ವಲ್ಪ ಫ್ರೀಡಮ್ ಕೊಡಬೇಕು ಮಕ್ಕಳಿಗೆ. ಇಲ್ಲಾಂದ್ರೆ ಏನಾಗುತ್ತೆ, ಸ್ಟೂಡೆಂಟ್ಸ್ ವಿಲ್ ಬಿಕಮ್ ಪರ್ಫೆಕ್ಟ್ಲಿ ನಾನ್ ಮೆಟಾಲಿಕ್ ಇನ್ ನೇಚರ್. ಸ್ಟೂಡೆಂಟ್ಸ್ ಪರ್ಫೆಕ್ಟ್ ಆಗಿ ನಾನ್ ಮೆಟಾಲಿಕ್ ಆಗಿಬಿಡ್ತಾರೆ. ಶಾಂತಿ ನಿಕೇತನ, ರವೀಂದ್ರನಾಥ ಟಾಗೋರ್ ಅವರು ಸ್ಟಾರ್ಟ್ ಮಾಡಿದ ಒಂದು ಸ್ಕೂಲ್ ಕಲ್ಕತ್ತಾದಲ್ಲೆಲ್ಲೋ ಇದೆ. ಅವರು ಕೊಡ್ತಿದ್ದು ಯಾಕೆ ಏನಂತ ಹೇಳಿದ್ರೆ, ಜಾಸ್ತಿ ಫ್ರೀಡಮ್ ಟು ದ ಮೈಂಡಿಗೆ ಜಾಸ್ತಿ ಫ್ರೀಡಮ್ ಕೊಟ್ಟಂಗೆ ನೀವು ವಿಶಾಲ ಚಿಂತನೆ ಜಾಸ್ತಿ ಆಗುತ್ತೆ. ಎಷ್ಟು ನೀವು ಕಂಜೆಸ್ಟೆಡ್ ಆಗಿ ಇರ್ತೀರೋ ನಿಮ್ಮ ಚಿಂತನೆ ಭಾಳ ಕಮ್ಮಿ ಆಗುತ್ತೆ. ಸೈನ್ಸಿಗೆ ಏನು ಬೇಕು? ವಿಶಾಲ ಚಿಂತನೆ ಬೇಕು. ತುಂಬ ಥಿಂಕ್ ಮಾಡಬೇಕು, ಏನು ಯಾಕೆ ಎತ್ತ. ಒಂದು ಫ್ಯಾನ್ ತಿರುಗ್ತಾ ಇರುತ್ತೆ, ಅದನ್ನು ಕಟ್ ಮಾಡಿದ ಕೂಡಲೇ ತಿರುಗ್ತಾ ಇರುವ ಯೂನಿಫಾರ್ಮ್ ವೆಲಾಸಿಟಿಯಲ್ಲಿ ಹೋಗಿ ಒಂದು ಫ್ಯಾನು ಕಟ್ ಮಾಡಿದ ಕೂಡಲೇ ಯಾವ ಸೈಡ್ ಹೋಗಿ ಬೀಳ್ಬೋದು? ನಮ್ಗೆ ಯಾಕೆ ಚಿಂತೆ? ಫ್ಯಾನ್ ಬಿದ್ದರೆ ತಾನೇ ಚಿಂತೆ ಮಾಡೋದು, ಬೀಳೋದಿಲ್ವಲ್ಲ ಅಂತ. ಸೊ ಸೈನ್ಸೆಲ್ಲ ನೀವು ಥಿಂಕ್ ಮಾಡಬೇಕು, ಯಾಕೆ ಏನು ಅಂತ. ಕರೆಕ್ಟಾ? ನಮ್ಮ ದೇಹ ಇಷ್ಟು ಡಿಗ್ರೇಡ್ ಆಗ್ತಾ ಇದೆ, ವೈ ಕಾಂಟ್ ವಿ ಡೂ ರಿವರ್ಸ್ ರಿಯಾಕ್ಷನ್? ಎಲ್ಲ ಥಿಂಕ್ ಮಾಡ್ತಾ ಇದ್ದಂಗೆ ಏನಾಗುತ್ತೆ, ನಿಮಗೆ ಯಾವುದ್ರ ಕಡೆ ವಿಶಾಲ ಚಿಂತನೆ ಅದು ಬಹಳ ಮುಖ್ಯ. ವಿಜ್ಞಾನದ ಕಡೆ ವಿಶಾಲ ಚಿಂತನೆನೋ ಅಥವಾ ದುಡ್ಡಿನ ಕಡೆ ವಿಶಾಲ ಚಿಂತನೆನೋ ಅಂತ ನೋಡಬೇಕು. ನೀವು ದುಡ್ಡಿನ ಕಡೆ ವಿಶಾಲ ಚಿಂತನೆ ಮಾಡಿದರೆ ನೀವು ಒಂದು ಬೋನೊಳಗೆ ಕೂತಿದ್ದೀರಿ ಅಂತ ಅರ್ಥ, ಆ ಬೋನು ಚಿಕ್ಕದಾಗ್ತಾ ಬರ್ತಾ ಇದೆ ಅಂತ ಅರ್ಥ.
ಅದೇ ನೀವು ವಿಶಾಲ ಚಿಂತನೆ ಕಡೆ ಹೋಗ್ತಾ ಇದ್ರೆ ಯುವರ್ ಬೋನ್ ಬಿಕಮ್ಸ್ ಮೋರ್ ಬಿಗ್ ಆ್ಯಂಡ್ ಬಿಗ್. ಒಂದು ಹುಲಿಯನ್ನು ನೀವು ಪ್ರಾಣಿ ಸಂಗ್ರಹಾಲಯದಲ್ಲಿ ಝೂ ಅಲ್ಲಿ ನೋಡಿದರೆ ಅದರ ಬೋನ್, ಕೆಲವೊಂದು ಹುಲಿದು ಬೋನ್ ಭಾಳ ಚಿಕ್ಕದಿರುತ್ತೆ, ಯಾಕಂದರೆ ತುಂಬ ತಂಟೆ ಮಾಡುತ್ತೆ, ಅದನ್ನು ಕಂಟ್ರೋಲ್ ಮಾಡಬೇಕು ಅಂತ ಹಂಗೆ ಮಾಡಿರ್ತಾರೆ. ಕೆಲವೊಂದು ಹುಲಿಗಳಿಗೆ ವಿಶಾಲವಾಗಿ ಒಂದು ದೊಡ್ಡ ಬೇಲಿ ಹಾಕಿ ಒಂದು ಗುಡ್ಡೆನೇ ಕೊಟ್ಬಿಟ್ಟಿರ್ತಾರೆ ಓಡಾಡೋಕ್ಕೆ. ಬನ್ನರ್ಘಟ್ಟ ನ್ಯಾಷನಲ್ ಪಾರ್ಕ್ ಅಥವಾ ಮೈಸೂರು ಝೂ ಅಲ್ಲೆಲ್ಲ ನೀವು ನೋಡಿದರೆ ಕೆಲವೊಂದು ಹುಲಿ ವಿರಾಟವಾಗಿ ಓಡಾಡುವಂಥ ಜಾಗ ಕೊಟ್ಟಿರ್ತಾರೆ, ಆದರೆ ಕೆಲವೊಂದು ಹುಲಿಯನ್ನು ಬೋನ್ ಒಳಗೆ ಹಾಕಿರ್ತಾರೆ. ಸೊ ನೀವು ಏನಾಗಬೇಕು ಅಂತ ನೀವೇ ಚಿಂತೆ ಮಾಡಿ. ಓಕೆ, ನಾವು ಇಲ್ಲಿಗೆ ಬರೋಣ. ಇಟ್ ಎಕ್ಸಿಸ್ಟ್ ಇನ್ ಮೆನಿ ಎಲೆಕ್ಟ್ರಾಫಿಕ್ ಫಾರ್ಮ್ಸ್. ಬೇರೆ ಬೇರೆ B11 B10 ನಾವು ಡಿಸ್ಕಸ್ ಮಾಡಿದ್ದೀವಿ, ಆಲ್ರೆಡಿ ಆಗಿದೆ. ಮೆನಿ ಎಲೆಕ್ಟ್ರಾಫಿಕ್ ಡ್ಯೂ ಟು ದ ವೆರಿ ಸ್ಟ್ರಾಂಗ್ ಕ್ರಿಸ್ಟಲಿನ್ ಲ್ಯಾಟಿಸ್ ಬೋರಾನ್ ಹ್ಯಾಸ್ ಯೂಶುವಲಿ ಹೈ ಮೆಲ್ಟಿಂಗ್ ಪಾಯಿಂಟ್. ಮೆಲ್ಟಿಂಗ್ ಪಾಯಿಂಟ್ ತುಂಬ ಜಾಸ್ತಿ, ಯಾಕೆಂದರೆ ಅದು ತುಂಬ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಮ್ಯಾಕ್ಸಿಮಮ್ ಇರೋದ್ರಿಂದ ಅದಕ್ಕೆ ಏನಿರುತ್ತೆ, ಸ್ಟೆಬಿಲಿಟಿ ಜಾಸ್ತಿ ಇರುತ್ತೆ. ದ ಅದರ್ ಮೆಂಬರ್ಸ್ ಆಫ್ ದಿಸ್ ಗ್ರೂಪ್ ಆರ್ ಸಾಕ್ ಮೆಟಲ್ಸ್. ಅಷ್ಟೊಂದು ಹೇಳುವಷ್ಟು ಇದರಷ್ಟು ಗಟ್ಟಿತನ ಇಲ್ಲ ಅದಕ್ಕೆ ಅಂತ. ದೇ ಹ್ಯಾವ್ ಲೋ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಹೈ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ. ಮೆಲ್ಟಿಂಗ್ ಪಾಯಿಂಟ್ ಲೋ ಆಗಿರುತ್ತೆ ಆ್ಯಂಡ್ ಕಂಡಕ್ಟಿವಿಟಿ ಜಾಸ್ತಿ ಆಗಿರುತ್ತೆ. ಯಾಕೆ ಕಂಡಕ್ಟಿವಿಟಿ ಜಾಸ್ತಿ? ಅಟಾಮಿಕ್ ಸೈಜ್ ಜಾಸ್ತಿ ಆದಂಗೆ ಓಡಾಟಕ್ಕೆ ಎಲೆಕ್ಟ್ರಾನಿದು ಓಡಾಟ ಜಾಸ್ತಿ ಆಗುತ್ತೆ. ಎಲೆಕ್ಟ್ರಾನಿದು ಓಡಾಟ ಜಾಸ್ತಿ ಆಗಿದ್ರೆ ಕಂಡಕ್ಟಿವಿಟಿ ಜಾಸ್ತಿ ಆಗುತ್ತೆ, ಕರೆಕ್ಟ್ ಅಲ್ವಾ? ಸೊ ಅದು they have low melting point and high electrical conductivity. Gallium with the very low melting point 303 Kelvin could exist in liquid state during the summer. A p block element at 303 Kelvin is found to be in the liquid state. Its name is called dash in the kotirtare. Carbon, nitrogen, gallium ಅಥವಾ ನಿಮ್ಮ ಆ್ಯಂಟಿಮನಿ ಯಾವುದೊಂದು ಕೊಟ್ಟಿರ್ತಾರೆ. ಯಾವ್ದು ಬರೀತೀರಾ ಅವಾಗ? ಗೇಲಿಯಂ ಬರೀತೀರಿ ಅಂತ ನಾನು ತಪ್ಪು ತಿಳ್ಕೊತಿದ್ದೀನಿ, ಕರೆಕ್ಟ್ ಅಲ್ವಾ? ಓಕೆ, ಸರಿ. ಇಟ್ಸ್ ಬಾಯ್ಲಿಂಗ್ ಪಾಯಿಂಟ್ ಇಸ್ ವೆರಿ ಹೈ, ದಟ್ ಇಸ್ 2676 ಕೆಲ್ವಿನ್. ದರ್ಫೋರ್ ಇಟ್ ಈಸ್ ಯೂಸ್ಡ್ ಇನ್ ಹೈ ಟೆಂಪ್ರೇಚರ್ ಥರ್ಮೋಮೀಟರ್ಸ್. ಥರ್ಮೋಮೀಟರ್ಸ್ಗಳಲ್ಲಿ ಅದರದ್ದು ಸೈಡೆಲ್ಲ ಮಾಡೋಕ್ಕೆ, ಅದನ್ನು ಕನ್ಸ್ಟ್ರಕ್ಟ್ ಮಾಡೋಕ್ಕೆಲ್ಲ ಗೇಲಿಯಮನ್ನು ಯೂಸ್ ಮಾಡ್ತಾರೆ, ಯಾಕೆಂದರೆ ಅದಕ್ಕೆ ವಿತ್ಸ್ಟ್ಯಾಂಡ್ ಪವರ್ ತುಂಬ ಜಾಸ್ತಿ ಇದೆ, 2676 ಕೆಲ್ವಿ ತನಕ. Okay, that's about the physical property of boron. We will go to the chemical properties. Boron is unreactive in crystalline form. ಅದು ಜಾಸ್ತಿ ರಿಯಾಕ್ಟ್ ಆಗಲ್ಲ, ಅದರಿಂದ ಯೂಸ್ ಮಾಡ್ತಾರೆ. Aluminum forms a very thin oxide layer on the surface which protects the metal from further attack. Aluminium ತುಕ್ಕಿಡಿದ ಅಯಾನ್ ಯಾರಾದರೂ ಯೂಸ್ ಮಾಡ್ತಾರೆ? ಕಬ್ಬಿಣ ತುಕ್ಕಿಡಿದ್ರೆ ಯಾರು ಯೂಸ್ ಮಾಡ್ತಾರೆ? ಅದನ್ನೆಲ್ಲ ಒಂದು ಗುಜರಿ ಅಂಗಡಿಗೆ ತಗೊಂಡು ಹೋಗ್ತೀರಾ, ಅವರು ಅದನ್ನು ತಗೊಂಡೋಗಿ ಅದನ್ನು ಇದು ಮಾಡಿ ಅದರಲ್ಲಿ ತುಂಬ ಪಾರ್ಟ್ಸ್ ಕಟ್ಟಾಗಿ ಹೋಗುತ್ತೆ. ಆದರೆ ಅಲ್ಯೂಮಿನಿಯಮನ್ನು ನಿಮಗೆ ದುಡ್ಡು ಕೊಟ್ಟು ತಗೋಬೇಕಾಗುತ್ತೆ ನೀವು. ದಟ್ ಈಸ್ ಕರೋಡೆಡ್ ಅಲ್ಯೂಮಿನಿಯಂ. ಕರೋಡೆಡ್ ಅಲ್ಯೂಮಿನಿಯಮನ್ನು ಶೋರೂಮಲ್ಲೆಲ್ಲ ಗ್ಲಾಸ್ ರೂಮ್ ಒಳಗಡೆ ಪ್ರೆಸ್ಟೀಜ್ ಕುಕ್ಕರ್ ಅದು ಯಾವುದರಿಂದ ಮಾಡಿರ್ತಾರೆ? ಕರೋಡೆಡ್ ಅಲ್ಯೂಮಿನಿಯಂ. ಒನ್ಸ್ ಅಲ್ಯೂಮಿನಿಯಂ ಇಸ್ ಕರೋಡೆಡ್ ಇಟ್ ವಿಲ್ ನಾಟ್ ರಿಯಾಕ್ಟ್. ಅಲ್ಯೂಮಿನಿಯಂ ಆಕ್ಸೈಡ್ ಕೇಳಿದಿರಲ್ಲ, Al2O3. ನಿಮ್ಮ ಪ್ರೆಸ್ಟೀಜ್ ಕುಕ್ಕರ್ ಆಗಲಿ ಅಥವಾ ಯಾವ್ದು ಬೇರೆ ಬೇರೆ ಯುಟೆನ್ಸಿಲ್ಸ್ ಇದೆ ಅಲ್ಯೂಮಿನಿಯಂ ಇದು, ಅದೆಲ್ಲ ಯಾವ ಅಲ್ಯೂಮಿನಿಯಂ? ಅದು ಕರೋಡೆಡ್ ಅಲ್ಯೂಮಿನಿಯಂ. ಅಯನ್ ಕರೋಡ್ ಆದರೆ Fe2O3 ಆಗುತ್ತೆ, ಅದು ಇಷ್ಟ ಆಗಲ್ಲ ಯಾರಿಗೂ. ಆದರೆ ಅಲ್ಯೂಮಿನಿಯಂ ಕರೋಡ್ ಮಾಡಿ ಅದನ್ನು ಮಾರ್ಕೆಟಿಗೆ ಮಾರೋದು, ಯಾಕಂದರೆ ಕರೋಡೆಡ್ ಸ್ಟೇಟ್ ಇಟ್ ಡಸ್ ನಾಟ್ ರಿಯಾಕ್ಟ್. ಆ ಪಾತ್ರೆಯಲ್ಲಿ ನೀವೇನೇ ಬಿಸಿ ಮಾಡಿ ಅದ್ರ ಜೊತೆ ಅದು ರಿಯಾಕ್ಟ್ ಆಗಲ್ಲ, ಜಸ್ಟ್ ಇಟ್ ಕಂಡಕ್ಟ್ಸ್ ದ ಹೀಟ್ ಎನರ್ಜಿ ಅಷ್ಟೇ, ಬಿಟ್ಟರೆ ಬೇರೆ ಏನು ಮಾಡಲ್ಲ ಅಲ್ಯೂಮಿನಿಯಂ. ಆ್ಯಂಡ್ ಇಟ್ ವಿಲ್ ಗೋ ಟು ದ ಕೂಲಿಂಗ್ ಸ್ಟೇಟ್ ಆಲ್ಸೋ ವೆರಿ ಫಾಸ್ಟ್. ಕೂಲಿಂಗ್ ಸ್ಟೇಟಿಗೂ ಬೇಗ ಹೋಗುತ್ತೆ. ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ನೀವು ಯಾವುದಾದ್ರೂ ಸಾಂಬಾರು ಮಾಡಿ ಆದರೆ ಒಳ್ಳೆ ಬಿಸಿಯಾಗಿರುತ್ತೆ, ಬಾಯ್ಲ್ ಆಗಿರುತ್ತೆ, ಅದು ತೆಗೆದು ಸೈಡಲ್ಲಿ ಇಟ್ಟರೆ ಸ್ವಲ್ಪ ಹೊತ್ತು ನಂತರ ಟಚ್ ಮಾಡಿದ್ರೆ ಅದು ಕೂಲ್ ಆಗಿರುತ್ತೆ, ಬೇಗ ಅದು ಕೂಲ್ ಕೂಡ ಆಗುತ್ತೆ. ಓಕೆ, ಆ್ಯಂಡ್ ಹ್ಯಾವಿಂಗ್ ಹೈಯೆಸ್ಟ್ ವಿತ್ಸ್ಟ್ಯಾಂಡ್ ಪವರ್. ಪ್ರೆಷರ್ ಕುಕ್ಕರ್ ಅದನ್ನೆಲ್ಲ ಮಾಡೋಕ್ಕೆ ಅಲ್ಯೂಮಿನಿಯಂ ಯೂಸ್ ಮಾಡ್ತಾರೆ. Amorphous boron and aluminum metal on heating in air forms B2O3, Al2O3 respectively. With dinitrogen at high temperature they form nitrides. That is, if you take E ಅಂದರೆ ನೀವು ಅಲ್ಯೂಮಿನಿಯಂ ತಗೋಬೋದು, E ಅಂದರೆ ಬೋರಾನ್ ತಗೋಬೋದು. ಸೊ ಇಲ್ಲಿ B2O3 ಅಥವಾ Al2O3 ಬರುತ್ತೆ, ಅಥವಾ E ಪ್ಲಸ್ ನೈಟ್ರೋಜನ್ ಈಕ್ವಲ್ ಟು En ಸಿಗುತ್ತೆ. E ಇಸ್ ದ ಎಲಿಮೆಂಟ್ ದಟ್ ಯು ಆರ್ ಕನ್ಸಿಡರಿಂಗ್ ಇನ್ ದಿಸ್ ಗ್ರೂಪ್. ಈ ಗ್ರೂಪಲ್ಲಿರುವ ಯಾವುದೇ ಎಲಿಮೆಂಟನ್ನು ನೀವು ಕನ್ಸಿಡರ್ ಮಾಡ್ಬೋದು. ಪಿರಿಯೋಡಿಕ್ ಟೇಬಲಲ್ಲಿ ಇನ್ನೊಂದು ಪಾಯಿಂಟ್ ನಿಮಗೆ ಗೊತ್ತಿರಬೇಕಾಗಿದ್ದು, ದಟ್ ಈಸ್ 1 minute, I'll tell you. ಪಿರಿಯೋಡಿಕ್ ಟೇಬಲಲ್ಲಿ ಇನ್ನೊಂದು ಪ್ರಾಪರ್ಟಿ ನಿಮಗೆ ಬೇಕಾಗಿದೆ. ಅಲ್ಲಲ್ಲಿ ಪಿರಿಯೋಡಿಕ್ ಟೇಬಲ್ ಹಾಕ್ತೀನಿ, ಯಾಕಂದರೆ ಪುನಃ ಅಲ್ಲಿಗೆ ಹೋಗೋಕ್ಕಾಗಲ್ಲ ನನಗೆ. ಸಿ, ದ ಎಲಿಮೆಂಟ್ ಲಿಥಿಯಂ ಆ್ಯಂಡ್ ಮೆಗ್ನೀಷಿಯಂ ಈಸ್ ಆಲ್ಮೋಸ್ಟ್ ಹ್ಯಾವಿಂಗ್ ದ ಸೇಮ್ ಸೈಜ್. ಲಿಥಿಯಂ ಮೆಗ್ನೀಷಿಯಂ ಒಂದೇ ಸೈಜ್ ಇರುತ್ತೆ. ಬೆರಿಲಿಯಂ ಮತ್ತು ಅಲ್ಯೂಮಿನಿಯಂ ಒಂದೇ ಸೈಜ್ ಇರುತ್ತೆ. ಬೋರಾನ್ ಸಿಲಿಕಾನ್ ಒಂದೇ ಸೈಜ್ ಇರುತ್ತೆ. ಕಾರ್ಬನ್ ಫಾಸ್ಫರಸ್ ಒಂದೇ ಸೈಜ್ ಇರುತ್ತೆ. ನೈಟ್ರೋಜನ್ ಸಲ್ಫರ್, ಆಕ್ಸಿಜನ್ ಕ್ಲೋರಿನ್, ಆರ್ಗನ್ ಇದು ಒಂದೇ ಸೈಜ್ ಇರುತ್ತೆ. ಅದನ್ನು ಡಯಾಗನಲ್ ರಿಲೇಷನ್ಶಿಪ್ ಅಂತ ಕರಿತೀವಿ ನಾವು. ವೆರಿ ವೆರಿ ಇಂಪಾರ್ಟೆಂಟ್, ಡಯಾಗನಲ್ ರಿಲೇಷನ್ಶಿಪ್. ಪಿರಿಯೋಡಿಕ್ ಟೇಬಲಲ್ಲಿ ಅದೊಂದು ಪಾರ್ಟ್ ಇದೆ,
ಡಯಾಗನಲ್ ರಿಲೇಶನ್ಶಿಪ್ ಅಂತ ಕರಿತೀವಿ. ದ ಅಡ್ಜಸೆಂಟ್ ಆಟಮ್ಸ್ ಡಯಾಗನಲಿ ಆಪೋಸಿಟ್ ಹ್ಯಾವಿಂಗ್ ಸೇಮ್ ಸೈಜ್, ಸೇಮ್ ಎಲೆಕ್ಟ್ರೋನೆಗೆಟಿವಿಟಿ, ಸೇಮ್ ಅಯನೈಸೇಷನ್ ಎನರ್ಜಿ, ಆಲ್ಮೋಸ್ಟ್ ಸೇಮ್ ಎಲೆಕ್ಟ್ರೋನೆಗೆಟಿವಿಟಿ, ಓಕೆ, ಆಲ್ಮೋಸ್ಟ್ ಸೇಮ್ ಟೈಪ್ ಆಫ್ ಕೆಮಿಕಲ್ ಪ್ರಾಪರ್ಟೀಸ್, ದಟ್ ಈಸ್ ಕಾಲ್ಡ್ ಡಯಾಗನಲ್ ರಿಲೇಶನ್ಶಿಪ್. ಈ ಡಯಾಗನಲ್ ರಿಲೇಶನ್ಶಿಪ್ ಅನ್ನು ಮುಂದಕ್ಕೆ ತಗೊಂಡೋಗಿದ್ದಾಗ ಅವ್ರಿಗೇನು ಗೊತ್ತಾಯ್ತಂದ್ರೆ ಆಕ್ಸಿಜನ್ ಇದು ಕೆಲವು ಪ್ರಾಪರ್ಟಿ xenon ತೋರಿಸ್ತಾ ಇದೆ ಅಂತ. xenon shows some property of oxygen. So that is called far diagonal relationship anta. What we know is noble gas never reacts with any other element. Noble gas never gives any electron nor takes any electron, not at all binds also. ನೋಬಲ್ ಗ್ಯಾಸ್ ಯಾವತ್ತು ಬೈಂಡ್ ಆಗಲ್ಲ ಅಂತ ಹೇಳಿರೋ ಒಂದು ಕಾನ್ಸೆಪ್ಟ್ ಇಂದ ಹೊರಗಡೆ ಬಂದಿದ್ದು ಯಾವುದರಿಂದ? ಡಯಾಗನಲ್ ರಿಲೇಶನ್ಶಿಪ್ ಇಂದ. ಫಾರ್ ಡಯಾಗನಲ್ ರಿಲೇಶನ್ಶಿಪ್ ಅಲ್ಲಿ ಏನಾಯ್ತು, ಆಕ್ಸಿಜನ್ ಮತ್ತು xenon ಒಂದೇ ರೀತಿಯಲ್ಲಿ ಸೈಜ್ ಇದೆ ಆಲ್ಮೋಸ್ಟ್. ಆ ಕಾರಣದಿಂದ ಅವರು ಸ್ಟಡಿ ಮಾಡಿದಾಗ xenon ಇದು ಬೇರೆ 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 ಕಾಂಪೌಂಡ್ಸ್ಗಳನ್ನು ಕಂಡುಹುಡುಕಿದ್ರು. ಇದನ್ನು ನಾವು ಇದೇ ಚಾಪ್ಟರಲ್ಲಿ ಡಿಸ್ಕಸ್ ಮಾಡ್ತೀವಿ. xenon ಹೆಂಗೆ ಬೇರೆ ಬೇರೆ ಕಾಂಪೌಂಡ್ಗಳನ್ನು ಆಕ್ಸಿಜನ್ ಜೊತೆ ಅಥವಾ ಫ್ಲೂರಿನ್ ಜೊತೆ ಎಲ್ಲ ಹೆಂಗೆ ರಿಯಾಕ್ಟ್ ಆಗಿದೆ ಅನ್ನುವಂಥದ್ದು. ಓಕೆ, ಸೊ ವಿಲ್ ಕಮ್ ಬ್ಯಾಕ್ ಟು ದಿಸ್. ಓಕೆ, ಯು ಗಾಟ್ ಇಟ್. ಇದನ್ನು ಹೇಳಿದ್ದೀನಿ ನಾನು, ಆಗಾಗ ಪಿರಿಯೋಡಿಕ್ ಟೇಬಲ್ ಬೇಕಾಗುತ್ತೆ. Reactivity towards acid and alkalis. Boron does not react with acids and alkalis even at a moderate temperature. ಒಂದು moderate temperature ಅಲ್ಲಿ ಬೋರಾನ್ ರಿಯಾಕ್ಟ್ ಆಗಲ್ಲ ಯಾವುದೇ ಆಸಿಡ್ ಜೊತೆ. ಅಲ್ಯೂಮಿನಿಯಂ ಡಿಸಾಲ್ವ್ಸ್ ಇನ್ ಮಿನರಲ್ ಆಸಿಡ್ ಅಂಡ್ ಎಕ್ವಿಸ್ ಆಲ್ಕಲಿಸ್. ಅಲ್ಯೂಮಿನಿಯಂ ಡಿಸಾಲ್ವ್ ಆಗುತ್ತೆ, ಬಟ್ ಒಂದ್ಸಲ ಡಿಸಾಲ್ವ್ ಆದ ಕೂಡಲೇ ಅಲ್ಯೂಮಿನಿಯಂ ಆಕ್ಸೈಡ್ ಆದಮೇಲೆ ಮತ್ತದು ರಿಯಾಕ್ಟ್ ಆಗಲ್ಲ. ಸೊ ಅಲ್ಯೂಮಿನಿಯಂ ಒನ್ಸ್ ಫಾರ್ಮ್ಸ್ ಆಕ್ಸೈಡ್, ಅಲ್ಯೂಮಿನಿಯಂ ಆಕ್ಸೈಡ್ ಒಂದ್ಸಲ ಆದಮೇಲೆ ಇಟ್ ಈಸ್ ಕೆಮಿಕಲಿ ಇನರ್ಟ್ ಇನ್ ನೇಚರ್, ಕೆಮಿಕಲಿ ಅದು ರಿಯಾಕ್ಟ್ ಆಗಲ್ಲ. ಓಕೆ, so aluminum shows the amphoteric characteristic. What do you mean by amphoteric characteristic? Amphoteric characteristic ಅಂದ್ರೆ ಏನು? Very good. It shows both acidic and basic characteristic. Acidic and basic. So aluminum shows that characteristic. So it acts as both acidic as well as basic in nature. Aluminum dissolves in dilute hydrochloric acid and liberates hydrogen gas. That is 2AlCl change idadre aluminum chloride. Adanna ionic state alli bardiddare. Aluminum chloride plus liberates hydrogen. When an acid reacts with a metal, you will get hydrogen gas. That means aluminum shows a perfect metallic characteristic also. Concentrated nitric acid renders aluminum passively by forming protective oxide layer on the surface. Al2O3 ಆಗುತ್ತೆ. ನೀವು ಯಾವತ್ತೂ ಕೂಡ ನೈಟ್ರಿಕ್ ಆಸಿಡ್ ಅನ್ನು ಒಂದು ಊರಿಂದ ಇನ್ನೊಂದು ಊರಿಗೆ ತಗೊಂಡು ಹೋಗುವಾಗ ಅದರ ಟ್ಯಾಂಕ್ ಯಾವುದರಿಂದ ಮಾಡಿರ್ತಾರೆ? ಅಲ್ಯೂಮಿನಿಯಂ ಇಂದ ಮಾಡಿರ್ತಾರೆ. ದ ಟ್ಯಾಂಕ್ ಈಸ್ ಮೇಡ್ ಅಪ್ ಆಫ್ ಅಲ್ಯೂಮಿನಿಯಂ ಟು ಟೇಕ್ ನೈಟ್ರಿಕ್ ಆಸಿಡ್ ಫ್ರಮ್ ಒನ್ ಏರಿಯಾ ಟು ಅನದರ್ ಏರಿಯಾ. ಎಲ್ಲಿಯಾದರೂ ನೈಟ್ರಿಕ್ ಆಸಿಡ್ ಅನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆ ತಗೊಂಡು ಹೋಗ್ಬೇಕಿದ್ರೆ ಯೂಸ್ ಮಾಡುವಂತಹ ಟ್ಯಾಂಕ್ ಒಳಗಡೆ ಅದಿರೋದು ಅಲ್ಯೂಮಿನಿಯಂ ಆಗಿರುತ್ತೆ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಬಿಕಾಸ್ ಅಲ್ಯೂಮಿನಿಯಂ ಮೇಕ್ಸ್ ಅಲ್ಯೂಮಿನಿಯಂ ಆಕ್ಸೈಡ್, ಇಟ್ ಇಸ್ ಕೆಮಿಕಲಿ ಇನ್ಆಕ್ಟಿವ್ ಇನ್ ನೇಚರ್. ಕೆಮಿಕಲ್ ಅದು ಆಕ್ಟಿವ್ ಆಗಿ ಇರಲ್ಲ ಅಂತ. ಅಲ್ಯೂಮಿನಿಯಂ ಆಲ್ಸೋ ರಿಯಾಕ್ಟ್ಸ್ ವಿತ್ ಎಕ್ವಿಸ್ ಆಲ್ಕಲಿ ಅಂಡ್ ಲಿಬರೇಟ್ಸ್ ಡೈಹೈಡ್ರೋಜನ್. ನೋಡಿ, ಇಲ್ಲಿ ಮೆಟಲ್ ಜೊತೆ ರಿಯಾಕ್ಟ್ ಆದರೆ ಹೈಡ್ರೋಜನ್ ಬರುತ್ತೆ. ಇಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ಡೈಲ್ಯೂಟ್ ಅಂದರೆ ನೀರು ಹಾಕಿದಂತಹ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ಟ್ರೀಟ್ ಮಾಡಿದರೆ ಸೋಡಿಯಂ ಟೆಟ್ರಾ ಹೈಡ್ರಾಕ್ಸೋ ಅಲ್ಯೂಮಿನೇಟ್ ಅಂತ ಹೇಳಿರೋದು ಕಾಂಪ್ಲೆಕ್ಸ್ ಬರುತ್ತೆ. then the hydrogen gas will be liberated. So it is ready to make a complex formation also. It acts as a central metal atom also. Okay, so that is nothing but a D block element idondu transition element idondu characteristic aluminum ತೋರಿಸುತ್ತೆ ಅಂತ ಅರ್ಥ. Okay, sometimes aluminum shows the characteristic of D block element because it makes a complex compound. Okay, ಆ ಒಂದು ಪಾಯಿಂಟ್ ಇರಬೇಕು. Okay, reactivity towards halogens. ಹ್ಯಾಲೋಜನ್ಸ್ ಜೊತೆ ಏನೇನು ಹೆಂಗೆ ರಿಯಾಕ್ಟ್ ಆಗುತ್ತೆ? ಗ್ರೂಪ್ 13 ಹ್ಯಾಲೋಜನ್ಸ್, ಆ ಹ್ಯಾಲೋಜನ್ಸ್ ಜೊತೆ ರಿಯಾಕ್ಟ್ ಆಗುತ್ತೆ. ಸೊ ದ ಗ್ರೂಪ್ 13 ಎಲಿಮೆಂಟ್ಸ್ ರಿಯಾಕ್ಟ್ ವಿತ್ ಹ್ಯಾಲೋಜನ್ಸ್ ಟು ಫಾರ್ಮ್ ಟ್ರೈ ಹ್ಯಾಲೈಡ್ಸ್ ಎಕ್ಸೆಪ್ಟ್ ಟೆಲೂರಿಯಂ. ಟೆಲೂರಿಯಂ ಬಿಟ್ಟು ಬೇಕೆಲ್ಲ ಹ್ಯಾಲೋಜನ್ಸ್ ಮಾಡುತ್ತೆ. EX2, EX3, ಅಲ್ಯೂಮಿನಿಯಂ, ಬೋರಾನ್, ಯಾವ್ದು ಮೆಂಬರ್ಸ್ ಇದ್ದಾರೆ ಅವ್ರದ್ದೆಲ್ಲ ಹೆಸರು ಹಾಕ್ಬೋದು. ಬೋರಾನ್, ಇ ಅಂದರೆ ಬೋರಾನ್ ಹಾಕ್ಬೋದು. ಓಕೆ, ಸರಿ, ಫ್ಲೂರಿನ್ ಹಾಕಿದಾರ, ಇ ಅಂದರೆ ಎಕ್ಸ್ ಅಂದರೆ ಹಾಕ್ಬೇಕು, ಇಲ್ಲಿ ತಪ್ಪಾಗಿದೆ ಟೈಪಿಂಗ್. ಎಕ್ಸ್ ಈಕ್ವಲ್ ಟು ಫ್ಲೂರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್ ಅಂತ ಬರೀಬೇಕು. ಇ ಅಂದರೆ ಬೋರಾನ್, ಅಲ್ಯೂಮಿನಿಯಂ. ಓಕೆ, ಸೊ ಈ ಮೆಂಬರ್ಸ್ ಅನ್ನ ಬರೀಬೇಕು. ಸೊ ಯು ಕ್ಯಾನ್ ರೈಟ್ ಅಲ್ಯೂಮಿನಿಯಂ ಕ್ಲೋರೈಡ್ AlCl3 ಅಂತ ಬರೀತೀರಾ. Important trends and anomalous properties of boron, they are covalent in nature.
ಕೋವಲೆಂಟ್ ಪ್ರಾಪರ್ಟಿಯನ್ನು ತೋರಿಸುತ್ತೆ ಬೋರಾನ್. ದೇ ಆರ್ ಹೈಡ್ರಾಲೈಸ್ಡ್ ಇನ್ ವಾಟರ್, ನೀರಿನಲ್ಲಿ ಬೇಗ ಕರಗುತ್ತೆ. ಕರೆಕ್ಟ್, ನಾನು ಹಳೆ ಚಾಪ್ಟರ್ನಲ್ಲಿ ಹೇಳ್ಕೊಟ್ಟಿದ್ದೀನೋ ಗೊತ್ತಿಲ್ಲ. ವಾಟರ್ ಮಾಲಿಕ್ಯೂಲ್ನ ಒಳಗಡೆಯಿಂದ ಪೆನೆಟ್ರೇಟ್ ಆಗುವಂತಹ ಪವರ್ ಲೀಥಿಯಮಿಗೆ ಜಾಸ್ತಿ ಇದೆ, ಅದೇ ರೀತಿ ಬೋರಾನ್ಗೂ ಜಾಸ್ತಿ ಇದೆ. ಸೈಜ್ ಚಿಕ್ಕದಿರೋದ್ರಿಂದ ಆ ನೀರಿನ ಒಳಗಡೆ ಅದು ಬೇಗ ಪೆನೆಟ್ರೇಟ್ ಆಗುತ್ತೆ, ಹೈಡ್ರಲೈಸ್ ಆಗುತ್ತೆ. ದ ಮೊನೊಮೆರಿಕ್ ಟ್ರೈಹ್ಯಾಲೈಡ್ಸ್ ಆರ್ ಎಲೆಕ್ಟ್ರಾನ್ ಡಿಫಿಷಿಯಂಟ್ ಇನ್ ನೇಚರ್. ಮೀನ್ಸ್ ಎಲೆಕ್ಟ್ರಾನ್ ಡಿಫಿಷಿಯಂಟ್ ಅಂದ್ರೆ ಏನು, ಲ್ಯೂವಿಸ್ ಡ್ಯಾಶ್ ಅಂತ ಕರಿತೀವಿ. ಲ್ಯೂವಿಸ್ ಏನದು, ಲ್ಯೂವಿಸ್ ಆಸಿಡ್. ಸೊ ಬೋರಾನ್ ಟ್ರೈಫ್ಲೂರೈಡ್ ಇಸ್ ಎ ಲ್ಯೂವಿಸ್ ಆಸಿಡ್. Okay, so boron trifluoride is a Lewis acid, therefore they are strong Lewis acid. Okay, the Lewis acid. Boron trifluoride easily react with Lewis bases such as ammonia to complete octet around boron. So illi coordination bond ige member agutte boron trifluoride. Okay, so boron trifluoride reacts with ammonia and you are getting F3BNH3. ಅದು ಏನದು, coordination compound ಆಗಿರುತ್ತೆ. coordination compound ಅಲ್ಲಿ coordination bond first year PUC there where you studied what you mean by coordinate bond. The pair of electron is donated by one of the atom. So here this nitrogen donates these 2 electron. ಇಲ್ಲಿ ಬಂದು 2 electron nitrogen ಕೊಡ್ತಾ ಇದೆ. It is due to the absence of d orbital that the maximum covalency is 4. ಓಕೆ, ಡಿ ಆರ್ಬಿಟಲ್ ಇಲ್ಲದೆ ಇರೋದ್ರಿಂದ ಅದು ಜಾಸ್ತಿ ಅಂದರೆ ಒಂದು 4 ತನಕ ಹೋಗುತ್ತೆ ಕೋವೆಲೆನ್ಸಿ, ಅದಕ್ಕಿಂತ ಜಾಸ್ತಿ ಹೋಗಲ್ಲ ಬೋರಾನ್. ಬೋರಾನ್ ಈಸ್ ಅನ್ಸ್ಟೇಬಲ್ ಟು ಫಾರ್ಮ್ BF6 3- ಅಯಾನ್. ಎಕ್ಸ್ಪ್ಲೈನ್. ಆದರೆ ಅಲ್ಯೂಮಿನಿಯಂ ಮಾಡುತ್ತೆ. ಅಲ್ಯೂಮಿನಿಯಂ ಮೇಕ್ಸ್ Al(F6- 3- ಅಯಾನ್ ಮಾಡುತ್ತೆ, ಅಲ್ಯೂಮಿನಿಯಂ ಮಾಡುತ್ತೆ, ಆದರೆ ಬೋರಾನ್ ಮಾಡಲ್ಲ. ಯಾಕೆ? ಡ್ಯೂ ಟು ನಾನ್ ಅವೈಲಬಿಲಿಟಿ ಆಫ್ ಡಿ ಆರ್ಬಿಟಲ್ಸ್, ಬೋರಾನ್ ಈಸ್ ಅನ್ಏಬಲ್ ಟು ಎಕ್ಸ್ಪಾಂಡ್ ಇಟ್ಸ್ ಆಕ್ಟಾಕ್ಟ್. ವೆರಿ ವೆರಿ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್ ಇದು. ಓಕೆ, ಸೊ therefore the maximum covalency of boron is cannot be exceeds 4. 4ಗಿಂತ ಜಾಸ್ತಿ ಅದು ಹೋಗಕ್ಕೆ ಸಾಧ್ಯ ಇಲ್ಲ. Why is boric acid considered as a weak acid? ಬೋರಿಕ್ ಆಸಿಡ್ ಅನ್ನ H3BO3 ಅನ್ನ ವೀಕ್ ಆಸಿಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಯಾಕೆ? ಬಿಕಾಸ್ is not able to release H+ ions in its own so easily. A substance which gives hydrogen ion super fast, they are called a strong acid. A substance which gives hydrogen ion slowly, they are called weak acid. Boric acid does not give H+ ion so easily. Hence, it is a weak acid. Due to that weakness of that acid, it is used as antiseptic. ನಿಮ್ಮ ದೇಹಕ್ಕೆ ಏನಾದರೂ ಗಾಯ ಎಲ್ಲ ಬಂದಾಗ ಬೋರಿಕ್ ಪೌಡರ್ ಆ್ಯಡ್ ಮಾಡೋದು ಯಾಕೆ ಅಂತ ಹೇಳಿದ್ರೆ ಇದೇ ಕಾರಣಕ್ಕೆ. ನಮ್ಮೂರ ಕಡೆಯಲ್ಲೆಲ್ಲ ತೆಂಗಿನ ಮಡಲಿಗೆ, ಹೊಸದಾಗಿ ಬಂದ ಮಡಲಿಗೆ ಒಂದು ಚಿಕ್ಕ ಬ್ರೌನ್ ಕಲರ್ ಇದು ಒಂದು ಅಂಟ್ಕೊಂಡಿರುತ್ತೆ, ಅದನ್ನು ನಾವು ಉಗುರಲ್ಲಿ ತೆಗೆದು ಗಾಯಕ್ಕೆ ಹಾಕ್ತೀವಿ. ಅದು ಈ ಬೋರಿಕ್ ಆ್ಯಸಿಡ್ಗಿಂತ ಫಾಸ್ಟಾಗಿ ಕ್ಯೂರ್ ಆಗುತ್ತೆ. ಬಟ್ ಅದು ಎಲ್ಲೂ ಅದಕ್ಕೆ ಹೆಸರಿಲ್ಲ ಏನು ಅಂತ. ಓಕೆ, ಸೊ ನಾವೆಲ್ಲ ಹಂಗೆ ಮಾಡ್ತಿದ್ದೀವಿ. ಇದು ಎಲ್ಲಾದರೂ ಬಿದ್ದು ಏನಾದರೂ ಗಾಯ ಆದರೆ ನಾವು ಕಾಫಿ ಪೌಡರ್ ಹಾಕ್ಬಿಡ್ತಿದ್ದೀವಿ ಅದ್ರ ಮೇಲೆ. ಆ್ಯಕ್ಚುಲಿ ಇಲ್ಲಿರುವ ಡಾಕ್ಟರ್ ಹೇಳ್ತಾರೆ ಕಾಫಿ ಪೌಡರ್ ಹಾಕಬೇಡಿ, ಅದು ಒಳ್ಳೇದಲ್ಲ, ವಿಷ ಅಂತ ಹೇಳ್ತಾರೆ. ಆದರೆ ಅದು ಕುಡಿದ್ರೆ ವಿಷ ಅಲ್ಲ ಯಾಕೆ ಅಂತ ನಂಗೆ ಗೊತ್ತಾಗಿಲ್ಲ. ಕಾಫಿ ಕುಡಿದ್ರೆ ವಿಷ ಅಲ್ಲ, ಆದರೆ ಏನೋ ಗಾಯ ಆದರೆ ಕಾಫಿ ಪೌಡರ್ ಹಾಕಿದ್ರೆ ಅದು ವಿಷ ಅಂತ ಹೇಳ್ತಾರೆ ಹೊಸ ಡಾಕ್ಟರ್ಗಳು. ಓಕೆ, ಸೊ ಅದಾಗೆ ತುಂಬ ವಿಷಯಗಳಿವೆ ಸೈನ್ಸ್ನಲ್ಲಿ. ನಾವು ಶಾಲೆಯಲ್ಲಿದ್ದಾಗ ನಾವೆಲ್ಲ ಒಂದು 6ನೇ ಕ್ಲಾಸ್ ತನಕ ಕೆಂಡದ ಪೌಡ್ರ್, ಬ್ಲ್ಯಾಕ್ ಪೌಡ್ರಲ್ಲಿ ಹಲ್ಲು ತೊಳಿತಾ ಇದ್ದೆವು. ಕಾರ್ಬನ್, ಹೌದಾ, ಕೋಕ್, ಅದರಲ್ಲಿ ಹಲ್ಲೆಲ್ಲ ತೊಳೆದು ಬಿಳಿ ಬಿಳಿ ಇರ್ತಿತ್ತು ಹಲ್ಲು. 6ನೇ ಕ್ಲಾಸಿಗೆ ಬಂದಾಗ ಒಂದು ಟಿವಿ, ಒಂದು ಪರದೆ ಹಾಕಿ ಒಂದು ಕಂಪನಿಯವರು ನಮಗೆ ಒಂದು ಟಿವಿ ಇದು ಫಿಲ್ಮ್ ಥರ ತೋರಿಸಿದ್ರು. ಯಾಕೆ ನಾವು ಹಳ್ಳಿಯಲ್ಲಿದ್ದವ್ರು, ನಮ್ಗೇನು ಗೊತ್ತಿಲ್ಲ. ಸೊ ಅಲ್ಲಿ ಹೇಳಿದರು, ಈ ಕಾಲ್ಗೇಟ್ ಎಂಬ ಪೌಡ್ರ್ ಹಾಕಬೇಕು, ಕಪ್ಪು ಕಲರ್ ಇದು ನಾವು ಹಾಕ್ತೀವಲ್ಲ ಅದು ವಿಷ ಅಂತ. ನಮಗೆ ಭಯ ಆಗೋಯ್ತು. ನಮ್ಮ ಮನೆಯಲ್ಲೆಲ್ಲ ಗಲಾಟೆ ಮಾಡಿ ಪೌಡ್ರ್ ತರಿಸಿದ್ರು ನಮ್ಮ ಅಪ್ಪ. ಅವತ್ತಿಂದ ನಾವು ಕಾಲ್ಗೇಟ್ ಪೌಡ್ರ್ ಹಾಕಕ್ಕೆ ಶುರು ಮಾಡಿದೆ. ರೀಸೆಂಟ್ಲಿ ಒಂದು 5-6 ವರ್ಷ ಹಿಂದೆ ಅಡ್ವರ್ಟೈಸ್ ಬರ್ತಾ ಇದೆ ಕೋಲ್ಗೇಟ್ನವರು, ಏನು ಅಂತ, ನಮ್ಮ ಕಾಲ್ಗೇಟಲ್ಲಿ ನಾವು ಕೋಕ್ ಹಾಕ್ತೀವಿ, ಕೋಕ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಹಲ್ಲುಗಳು ಬೇಗ ಹಾಳಾಗಲ್ಲ. ಅಡ್ವರ್ಟೈಸ್ಮೆಂಟ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಂಡು, ಅರ್ಥ ಆಯ್ತಾ? ಸೊ ಅದಕ್ಕೆ ನಾವು ಆ ಟೈಮಲ್ಲಿ ವಿಶಾಲ ಚಿಂತನೆ ಇರಲಿಲ್ಲ, ಸಂಕುಚಿತವಾದ ಚಿಂತನೆ ಇತ್ತು. ಅದರ ಪ್ರಕಾರ ನಮ್ಮ ಹಲ್ಲುಗಳೆಲ್ಲ ಬೇಗ ಬೇಗ ಆಫ್ ಲೈಫ್ ಪೀರಿಯಡನ್ನು ಕಳ್ಕೊಳ್ತಾ ಇವೆ. ಕರೆಕ್ಟ್? ಓಕೆ, ವಿ ವಿಲ್ ಕಮ್ ಬ್ಯಾಕ್ ಟು ದಿಸ್. ದೇರ್ಫೋರ್ the maximum covalency of boron cannot be exceeded ಆಯಿತು. Why boric acid considered as weak acid? Because it is not able to release hydrogen so easily. It receives OH- ion from water molecule to complete its octet and turn
in turn releases H plus ion. Water ಅದರ ಜೊತೆ ಕಾಂಟ್ಯಾಕ್ಟ್ ಆದಾಗ a substance in water if it is produces H plus ion called acid. A substance in water if it produces H plus ion super fast, it is called a strong acid. A substance in water which produces H plus ion slowly, it's called weak acid. Why it produces H plus ion slowly? Because it first absorbs that OH minus. Instead of that, it will give H plus ion to complete its octet. ಒಂದು ವ್ಯಾಲೆನ್ಸಿ ಕಟ್ಟಾದಾಗ ಅದಕ್ಕೆ ಬೇಕಾದನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ ಮಾತ್ರ ಕೊಡೋದು ಅನ್ನುವ ರೀತಿಯಲ್ಲಿ ಬೋರೋನು H plus ion ಕೊಡೋಕ್ಕೆ ತುಂಬ ಕಷ್ಟಪಡುತ್ತೆ ಅಂತ. ಓಕೆ, white fumes appear around the bottle of anhydrous aluminum chloride. Give reason. Assertion and reasoning ಅದರಲ್ಲಿ ಬರುವಂಥದ್ದು. Anhydrous aluminum chloride is partially hydrolyzed with atmospheric moisture to liberate hydrogen chloride gas. Moist HCl appears white in color. ಸೊ ಅಲ್ಯೂಮಿನಿಯಂ ಕ್ಲೋರೈಡ್ ನಿಮ್ಮ ಕಾಲೇಜಲ್ಲಿ ಇದ್ರೂ ಕೂಡ ಅದನ್ನು ಕೈಯಲ್ಲಿ ಇಟ್ಕೊಂಡು ಸ್ವಲ್ಪ ಹೊತ್ತು ಮಾಯಿಶ್ಚರ್ ಇದ್ದಂತಹ ಪ್ಲೇಸ್ಗಳಾದರೆ, ಈಗ ಸೀಶೋರು, ಮ್ಯಾಂಗ್ಳೂರು ಅಥವಾ ಕುಂದಾಪುರ ಇಂಥ ಕಡೆಯಲ್ಲೆಲ್ಲ ಅಲ್ಯೂಮಿನಿಯಂ ಕ್ಲೋರೈಡ್ ಸಾಲ್ಟನ್ನು ಎಕ್ಸಾಮಿಗೆ ಕೊಡಲ್ಲ. ಯಾಕಂದರೆ ಸ್ಟೂಡೆಂಟ್ಸ್ ಅದನ್ನು ಕೈಯಲ್ಲಿ 1-2 ನಿಮಿಷ ಹಿಡಿತಾರೆ, ಹಿಡಿದ್ಬಿಟ್ಟು ನೋಡ್ತಾರೆ, ಅದರಿಂದ ಹೊಗೆ ಬರ್ತಾ ಇದೆ ಅಂತ ಹೇಳಿದ್ರೆ ಇದು ಅಲ್ಯೂಮಿನಿಯಂ ಕ್ಲೋರೈಡ್ ಅಂತ ಆಯಿತು. ಅದರಿಂದ ನಾವು ಅದನ್ನು ಜಾಸ್ತಿ ಅಲ್ಯೂಮಿನಿಯಂ ಸಲ್ಫೇಟ್ ಕೊಡ್ತೀವಿ, ಕ್ಲೋರೈಡ್ ಕೊಡಲ್ಲ. ಯಾಕೆಂದರೆ ಅವ್ರಿಗೆ ಬೇಗ ಗೊತ್ತಾಗುತ್ತೆ ಇದ್ರ ಫ್ಯೂಮ್ಸ್ ಬರ್ತವೆ. ಇಟ್ ಮೇಕ್ಸ್ ಫ್ಯೂಮ್ ಬಿಕಾಸ್ ಪಾರ್ಷಿಯಲಿ ಹೈಡ್ರೋಲೈಸ್ಡ್ ವಿತ್ ದ ಅಟ್ಮಾಸ್ಫಿಯರಿಕ್ ಮಾಯಿಶ್ಚರ್ಸ್. ಮಾಯಿಶ್ಚರ್, ವಾತಾವರಣದಲ್ಲಿದ್ದ ಮಾಯಿಶ್ಚರ್ಸ್ ಇಂದ ಅದು ಹೊಗೆಯನ್ನು ಕೊಡ್ತಾ ಇರುತ್ತೆ. ದಟ್ ಇಸ್ ಡೆನ್ಸ್ ವೈಟ್ ಫ್ಯೂಮ್ ಇಸ್ ಹೈಡ್ರೋಜನ್ ಕ್ಲೋರೈಡ್. ಸೊ ದಟ್ ಇಸ್ ವೈ ಅಲ್ಯೂಮಿನಿಯಂ ಅಪಿಯರ್ ಅರೌಂಡ್ ಬಾಟಲ್ ಅನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್. ಸ್ವಲ್ಪ ಒಂದು ಹೊಗೆ ಥರ ಕಾಣ್ತಾ ಇರುತ್ತೆ ಅಲ್ಯೂಮಿನಿಯಂ ಕ್ಲೋರೈಡ್ ನಿಮ್ಮ ಬಾಟಲ್ ಎಲ್ಲಾದರೂ ನೋಡಿದರೆ. ನಿಮ್ಮ ಊರ ಕಡೆಯಲ್ಲೆಲ್ಲ ನೀವು ಸೀಶೋರ್ಗಳಲ್ಲಿ ಇದ್ದರೆ, ಮಾಯಿಶ್ಚರ್ ಜಾಸ್ತಿ ಇರುವ ಏರಿಯಾದಲ್ಲಿದ್ದರೆ ಅದು ಬೇಗ ಗೊತ್ತಾಗುತ್ತೆ. ಓಕೆ, ಸಮ್ ಇಂಪಾರ್ಟೆಂಟ್ ಕಾಂಪೌಂಡ್ಸ್ ಆಫ್ ಬೋರಾನ್. ಓಕೆ, borax Na2B4O7 10H2O, orthoboric acid H3BO3, diborane B2H6. It is one of the beautiful molecule of boron. Boron is ಒಂದು beautiful molecule ಅಂದ್ರೆ B2H6. Borax, orthoboric acid and diborane ಮೂರನ್ನ ನಾವು ನೋಡೋಣ. ಓಕೆ, ಇದು ನಿಮ್ಮದು ಬೋರಾಕ್ಸ್ ಪೌಡರ್. ಓಕೆ, ತುಂಬ ಅಮಾರ್ಫಸ್ ಆಗಿರುತ್ತೆ, ತುಂಬ ನೈಸ್ ಆಗಿರುತ್ತೆ, ಬಟ್ ಲಿಟಲ್ ಬಿಟ್ ಕ್ರಿಸ್ಟಲಿನ್ ಆಲ್ಸೋ. Borax Na2B4O7 10H2O. Borax is a white crystalline solid, formula so and so. Borax dissolves in water to give sodium hydroxide and orthoboric acid. So ನೀವು ನೀರಲ್ಲಿ ಚೆನ್ನಾಗಿ ಕರಗಿಸಿದ್ರೆ ನಿಮಗೆ ಒಂದು acid and base you will get. Here you are getting salt and water. ಕರೆಕ್ಟ್ ಅಲ್ವಾ? ನೋಡಿ, ನೀವು ಕಲ್ತಂಥದ್ದು ನ್ಯೂಟ್ರಲೈಸೇಷನ್, ಉಲ್ಟಾ ನ್ಯೂಟ್ರಲೈಸೇಷನ್ ಮಾಡ್ತಾ ಇದ್ದೀರಾ. ಕರೆಕ್ಟ್ ಅಲ್ಲ? You studied about neutralization. But here you are watching a reaction where ulta of neutralization takes place. So, on heating, borax first loses water molecules and swells up. So, ಎಷ್ಟು ನೀರಿನ ಮಾಲಿಕ್ಯೂಲ್ ಇದೆ ಬಿಸಿ ಮಾಡಿದಾಗ ಫಸ್ಟಿಗೆ ಅದು ಹೋಗ್ಬಿಟ್ಟು ಅದು ಸ್ವೆಲ್ ಆಗುತ್ತೆ. ಆನ್ ಫರ್ದರ್ ಹೀಟಿಂಗ್, ಆ ನಂತರ ನೀವು ಹೀಟ್ ಮಾಡಿದ್ರೆ ಇಟ್ ಬರ್ನ್ಸ್ ಇನ್ ಟು ಎ ಟ್ರಾನ್ಸ್ಪರೆಂಟ್ ಲಿಕ್ವಿಡ್. ಓಕೆ, ಅದನ್ನು ಸ್ವಲ್ಪ ಇನ್ನೂ ಬಿಸಿ ಮಾಡಿದರೆ ಟ್ರಾನ್ಸ್ಪರೆಂಟ್ ಲಿಕ್ವಿಡ್ ಇರುತ್ತೆ. ನೀವು ಬೋರಾಕ್ಸ್ ತಗೊಂಡ್ರೆ, ಪೌಡರ್ ತಗೊಂಡು ಅದನ್ನು ಬಿಸಿ ಮಾಡ್ತಾ ಇದ್ರೆ ಕಾಣುತ್ತೆ ಅದು ಹೆಂಗೆ ಚೇಂಜ್ ಆಗ್ತಾ ಇರುತ್ತೆ ಅಂತ. ಒಂಥರ ಟ್ರಾನ್ಸ್ಪರೆಂಟ್ ಲಿಕ್ವಿಡ್, ಗ್ಲಾಸ್ ಥರ ಕಾಣುತ್ತೆ ಅದು. ಇಟ್ ಸಾಲಿಡಿಫೈಸ್ ಇನ್ ಟು ಗ್ಲಾಸ್ ಲೈಕ್ ಎ ಮೆಟೀರಿಯಲ್ ನೋನ್ ಆಸ್ ಬೋರಾಕ್ಸ್ ಬೆಡ್ ಅಂತೇಳಿ. ಅದನ್ನು ಹಾಗೆ ಬಿಟ್ಬಿಟ್ರೆ ಅದು ಸಾಲಿಡಿಫಿಕೇಶನ್ ಆಗುತ್ತೆ, ಅದನ್ನು ಬೋರಾಕ್ಸ್ ಬೆಡ್ ಅಂತ ಕರೆಯುತ್ತೆ. ವಾಟ್ ಈಸ್ ಬೋರಾಕ್ಸ್ ಬೆಡ್? ಇಟ್ ಇಸ್ ದ ಥರ್ಡ್ ಸ್ಟೆಪ್ ಆನ್ ಹೀಟಿಂಗ್ ಆಫ್ ಬೋರಾಕ್ಸ್. ಬೋರಾಕ್ಸನ್ನು ಮೂರನೇ ಸ್ಟೆಪ್ಪಿಗೆ, ಅಂದರೆ ಫಸ್ಟಿಗೆ ಅದನ್ನು ಬಿಸಿ ಮಾಡ್ತೀರಾ, ಮತ್ತೆ ಬಹಳ ಬಿಸಿ ಮಾಡ್ತೀರಾ, ಮತ್ತೆ ಥರ್ಡ್ ಸ್ಟೆಪ್ ಅದನ್ನು ಕೂಲ್ ಮಾಡ್ತೀರಾ. ಆ ಕೂಲ್ ಮಾಡಿದಾಗ ಬರುವಂತಹ ಸಬ್ಸ್ಟೆನ್ಸ್ ಬೋರಾಕ್ಸ್ ಬೆಡ್ ಆಗಿರುತ್ತೆ. ಓಕೆ, ಸೊ ಇದನ್ನು ಬಿಸಿ ಮಾಡ್ತೀರಾ, ಸೋಡಿಯಂ ಬೋರೋ ಹೈಡ್ರೇಟ್ ಸಿಗುತ್ತೆ, ಆಕ್ಸೈಡ್ ಸಿಗುತ್ತೆ, NaBO2 ಸಿಗುತ್ತೆ, ಪ್ಲಸ್ B2O3. ಈ ಮಿಕ್ಸ್ಚರು ನಿಮ್ಗೆ ಹೆಂಗಿರುತ್ತೆ ಅಂತ ಹೇಳಿದ್ರೆ ಬೋರಾಕ್ಸ್ ಬೆಡ್ ಥರ ಇರುತ್ತೆ. ದಟ್ ಇಸ್ ಸೋಡಿಯಂ ಮೆಟಾಬೋರೇಟ್ ಯು ಆರ್ ಟೇಕಿಂಗ್ ಆ್ಯಂಡ್ ಬೋರಿಕ್ ಆ್ಯನ್ಹೈಡ್ರೈಡ್ ಆರ್ ದ ಕಾಂಪನೆಂಟ್ಸ್ ಪ್ರೆಸೆಂಟ್ ಇನ್ ಬೋರಾಕ್ಸ್ ಬೆಡ್. ಬೋರಾಕ್ಸ್ ಬೆಡ್ಡಲ್ಲಿರೋ 2 ಕಾಂಪನೆಂಟ್ಸ್, ಒಂದು ಸೋಡಿಯಂ ಮೆಟಾಬೋರೇಟ್ ಆ್ಯಂಡ್ ಬೋರಿಕ್ ಆ್ಯನ್ಹೈಡ್ರೈಡ್. ಇಷ್ಟಿದೆ ಬೋರಾಕ್ಸ್ ಬೆಡ್ ಟೆಸ್ಟ್. ಅದು ನೀವು ಲ್ಯಾಬಲ್ಲಿ ಮಾಡಿದ್ದೀರಿ ಕಾಣುತ್ತೆ, ನಿಮ್ಮ ಕಾಲೇಜ್ನಲ್ಲಿ ಮಾಡಿರ್ತಾರೆ. ದ ಮೆಟಲ್ ಬೋರೇಟ್ಸ್ ಆಫ್ ಮೆನಿ ಟ್ರಾನ್ಸಿಷನ್ ಮೆಟಲ್ಸ್ ಹ್ಯಾವ್ ಕ್ಯಾರೆಕ್ಟರಿಸ್ಟಿಕ್ ಕಲರ್ಸ್. ಟ್ರಾನ್ಸಿಷನ್ ಮೆಟಲ್ಸಿಗೆ ಕ್ಯಾರೆಕ್ಟರಿಸ್ಟಿಕ್ ಕಲರ್ ಇದೆ, ಆದರೆ ಮೆಟಾಬೋರೇಟ್ಸ್, ನಿಮಗೆ ಮೆಟಾಬೋರಿಕ್ ಆ್ಯಸಿಡ್ ಇಲ್ಲಿ ಸಿಕ್ಕಿದೆ ನೋಡಿ. ಓಕೆ, ಸೊ ಮೆಟಾಬೋರೇಟ್, ಒಂದು ಮೆಟಾಬೋರೇಟ್ ಇಲ್ಲಿ ಸೋಡಿಯಂ ಮೆಟಾಬೋರೇಟ್ ಇದೆಯಲ್ಲ, ಇದೆಲ್ಲ ಕಲರ್ ಕೊಡುತ್ತೆ, ಯಾವುದು ಟ್ರಾನ್ಸಿಷನ್ ಮೆಟಲ್ ಥರ.
Therefore, borax bed test can be used to identify them in the laboratory. The bed test is sometimes called the borax bed or blister test in an analytical method used to test for presence of certain metals. When the glossy bed is dipped in a metal oxide and heated, the corresponding metal metaborate are formed. That one you will get the color. So ಇದು ಆರ್ಥೋಬೋರಿಕ್ ಆ್ಯಸಿಡ್. ಸೊ ನೀವು ಟೆಸ್ಟ್ ಮಾಡಬೇಕಿದ್ರೆ ಆ ಪೀಸ್ ಇದೆಯಲ್ಲ ಸೋಡಿಯಂ ಮೆಟಾಬೋರೇಟ್, ಅದನ್ನು ನೀವು ಯಾವ ಸಬ್ಸ್ಟೆನ್ಸನ್ನು ಟೆಸ್ಟ್ ಮಾಡೋಕೆ ಅದರಲ್ಲಿ ಡಿಪ್ ಮಾಡ್ತೀರಾ, ಆಮೇಲೆ ಬಿಸಿ ಮಾಡಿದಾಗ ನಿಮಗೆ ಅದು ಬೇರೆ ಬೇರೆ ಕಲರ್ ತೋರಿಸುತ್ತೆ. ನೀವು ಲ್ಯಾಬಲ್ಲಿ ಮಾಡಿರ್ತೀರಾ ಟೆಸ್ಟ್ ಫಾರ್ ಕ್ಯಾಲ್ಸಿಯಂ, ಟೆಸ್ಟ್ ಫಾರ್ ಸ್ಟ್ರಾನ್ಶಿಯಂ ಮಾಡಿದ್ದೀರಾ, ಕಲರ್ ಬರೋದು ಫ್ಲೇಮ್ ಟೆಸ್ಟ್ ಅಂತ ಮಾಡಿದ್ದೀರಾ. ಓಕೆ, ಡಿಫ್ರೆಂಟ್ ಕಲರ್, ಲಿಲ್ಯಾಕ್ ಕಲರ್ ಬರುತ್ತೆ, ಆ್ಯಪಲ್ ಗ್ರೀನ್ ಕಲರ್ ಬರುತ್ತೆ, ಎಲ್ಲ ಕಲರ್. ಅದೇ ರೀತಿ ಅಲ್ಲಿ ನೀವು ಯೂಸ್ ಮಾಡೋದು ಪ್ಲಾಟಿನಮ್ ವೈರನ್ನು ಯೂಸ್ ಮಾಡ್ತೀರಾ. ಇಲ್ಲಿ ಬೋರಾಕ್ಸ್ ಬೆಡ್ಡನ್ನು ಯೂಸ್ ಮಾಡಿನೂ ಕೂಡ ಆ ರೀತಿ ಕಲರ್ ಬರ್ಬೋದು ಅಂತ ಅಷ್ಟೇ, ನಿಮ್ಮ ಕಾಲೇಜಲ್ಲಿ ಮಾಡಿರ್ತಾರೆ. ಆರ್ಥೋಬೋರಿಕ್ ಆ್ಯಸಿಡ್ H3BO3 ಅದು ಹಿಂಗಿರುತ್ತೆ, ಬಟ್ ಅದನ್ನು ಚೆನ್ನಾಗಿ ಪೌಡರ್ ಮಾಡಿದರೆ ಅದು ಅಮಾರ್ಫಸ್ ಥರ ಇರುತ್ತೆ. ಆರ್ಥೋಬೋರಿಕ್ ಆ್ಯಸಿಡ್ ಇಸ್ ಅ ವೈಟ್ ಕ್ರಿಸ್ಟಲಿನ್ ಸಾಲಿಡ್ ವಿತ್ ಸೋಪಿ ಟಚ್. ತುಂಬ ಸ್ಮೂತ್ ಆಗಿರುತ್ತೆ. ಅದನ್ನು ಪೌಡ್ರ್ ಮಾಡಿದರೆ ನೀವು ಬೋರಿಕ್ ಆ್ಯಸಿಡ್ ಎಲ್ಲ ಗಾಯಕ್ಕೆ ಹಾಕಿದಾಗ ಕಾಣುತ್ತೆ ನಿಮಗೆ, ತುಂಬ ಸ್ಮೂತ್ ಇರುತ್ತೆ. ಅದನ್ನು ಪೌಡ್ರ್ ಮಾಡಿದರೆ ಅಷ್ಟು ಸ್ಮೂತ್ ಆಗಿರುತ್ತೆ. ಯಾಕೆ ಪೌಡ್ರ್ ಮಾಡ್ತಾರೆ? ಕ್ರಿಸ್ಟಲಿನ್ ಇದೆ, ಅದನ್ನು ಪೌಡ್ರ್ ಯಾಕೆ ಮಾಡೋದು? ಯಾರಾದರೂ ಆನ್ಸರ್ ಮಾಡ್ಬೋದಾ? ವೈ ಆರ್ ಯು ಮೇಕಿಂಗ್ ಇಟ್ ಪೌಡರ್ಡ್? ಅದನ್ನು ಯಾಕೆ ಪೌಡ್ರ್ ಮಾಡ್ತೀರಾ? ಆನ್ಸರ್ ಮಾಡಿ. ಕ್ರಿಸ್ಟಲಿನ್ ಇದೆ, ಸ್ವಲ್ಪ ಕ್ರಿಸ್ಟಲಿನ್ ಟೈಪ್ ಇದೆ, ಅದನ್ನು ಪುಡಿ ಮಾಡಿದರೆ ಪೌಡ್ರ್ ಆಗುತ್ತೆ. ಪೌಡ್ರ್ ತುಂಬ ಅಮಾರ್ಫಸ್ ಆಗುತ್ತೆ. ಈ ಪೌಡ್ರ್ ಮಾಡಿ ಏನು ಪ್ರಯೋಜನ? ಟು ಗೆಟ್ ಸಾಲ್ಯುಬಲ್ ಇನ್ ವಾಟರ್. ಓಕೆ, ನೆಕ್ಸ್ಟ್. ಮುಖಕ್ಕೆ ಹಾಕುವ ಪೌಡ್ರ್ ತಗೊಳ್ಳಿ ಒಂದು ಕೈಯಲ್ಲಿ. ಮುಖಕ್ಕೆ ಯಾರೆಲ್ಲ ಪೌಡರ್ ಹಾಕ್ತೀರಾ? ಬಾಯ್ಸಾ? ಬಾಯ್ಸ್ ಮುಖಕ್ಕೆ ಪೌಡ್ರ್ ಹಾಕ್ತಾರಾ? ಇಲ್ಲ, ಅವ್ನು ಥಿಂಕ್ ಮಾಡ್ತಾ ಇದ್ದಾನೆ ಯಾವ ಪೌಡ್ರ್. ಸ್ಫೂರ್ತಿಯವ್ರು ಯಾರಾದರೂ ಪೌಡ್ರ್ ಹಾಕ್ತೀರಾ ಮುಖಕ್ಕೆ? ಹೋಲಿ ದಿನ ಪೌಡ್ರ್ ಹಾಕೋದು. ಅವ್ರು ಹೋಲಿ ದಿನ ಮಾತ್ರ ಪೌಡ್ರ್ ಯೂಸ್ ಮಾಡೋದು. ಕೆಲವರು ಹೋಲಿ ದಿನ ಮಾತ್ರ ಪೌಡ್ರ್ ಯೂಸ್ ಮಾಡೋರು ಇರ್ತಾರೆ. ಓಕೆ, ಸರಿ. ಬೇರೆ ದಿನ ಪೌಡ್ರೇ ಹಾಕಲ್ವಾ? ಪೌಡ್ರ್ ಬೀಳಲ್ವಾ ನಿಮ್ಮ ಮುಖಕ್ಕೆ? ನೀವು ಹೋಗ್ತಾ ಇರ್ತೀರಾ, ಬಸ್ ಅಥವಾ ವೆಹಿಕಲ್ ಎಲ್ಲ ಜೋರಾಗಿ ಹೋಗ್ತಾ ಇರುತ್ತೆ, ನಿಮ್ಮ ಮುಖಕ್ಕೆ ಪೌಡ್ರ್ ಬಿದ್ದಿರುತ್ತಾ ಇಲ್ವಾ? ನೀವು ಥಿಂಕ್ ಮಾಡಿ. ಬೆಳಿಗ್ಗೆ ಸ್ನಾನ ಮಾಡಿ ಎಲ್ಲ ಹೊರಡ್ತೀರಾ, ಸಂಜೆ ಮನೆಗೆ ಬಂದು ಒಂದು ವೈಟ್ ಪೇಪರ್ ತಗೊಂಡು ಒರೆಸಿ ನೋಡಿ, ಎಷ್ಟು ಪೌಡ್ರ್ ನಿಮ್ಮ ಮುಖದಲ್ಲಿ ನಿಂತಿರುತ್ತೆ ಅಂತ ಗೊತ್ತಾಗುತ್ತೆ. ಅದು ನಿಮ್ಮ ಸ್ಫೂರ್ತಿ ಊರಾಗಿರ್ಬೋದು, ಅಥವಾ ಭವಿಷ್ಯದವರ ಊರಾಗಿರ್ಬೋದು, ಅಥವಾ ನಿಮ್ಮ ಸ್ವಂತ ಯಾವುದೇ ಊರಾಗಿರ್ಬೋದು, ಪೌಡ್ರಸ್ ಬೀಳ್ತಾನೆ ಇರುತ್ತೆ. ಕರೆಕ್ಟ್ ಅಲ್ವಾ? ಬಿಸಿ ಮಾಡಿದಾಗ ಯಾವುದೇ ಲೆಸ್ ಪೌಡರ್ಡ್ ಪಾರ್ಟಿಕಲ್ ತುಂಬ ಹಾರಾಡ್ತಾ ಇರುತ್ತೆ, ಆಕ್ಟಿವೇಶನ್ ಎನರ್ಜಿ ಜಾಸ್ತಿ ಆಗುತ್ತೆ. ಎ ಸಬ್ಸ್ಟೆನ್ಸ್ ಇನ್ ಇಟ್ಸ್ ಪೌಡರ್ಡ್ ಸ್ಟೇಟ್ ಈಸ್ ಹೈಲಿ ರಿಯಾಕ್ಟಿವ್ ಕಂಪೇರ್ ಟು ಇಟ್ಸ್ ಬಿಗ್ ಕ್ರಿಸ್ಟಲಿನ್ ಸ್ಟೇಟ್. ತುಂಬ ರಿಯಾಕ್ಟ್ ಆಗೋದು ಯಾವಾಗ ಒಂದು ಸಬ್ಸ್ಟೆನ್ಸು ಅದರ ಸೈಜ್ ಚಿಕ್ಕದಾದಂಗೆ ಅದರ ರಿಯಾಕ್ಷನ್ಸ್ ಜಾಸ್ತಿ ಆಗುತ್ತೆ. ಹೌದಾ ಅಲ್ವಾ? ಗೊತ್ತಿಲ್ಲ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಹೇಳ್ತೀವಲ್ವಾ? ಬಟ್ ಈ ಕೆಮಿಸ್ಟ್ರಿಯಲ್ಲಿ ಸಬ್ಸ್ಟೆನ್ಸ್ ಎಷ್ಟು ಪೌಡರ್ಡ್ ಆಗಿರುತ್ತೆ, ಅದು ರಿಯಾಕ್ಟಿವಿಟಿ, ಸ್ಪೀಡ್ ಆಫ್ ರಿಯಾಕ್ಷನ್ ಬಿಕಮ್ಸ್ ವೆರಿ ಕ್ವಿಕ್. ನೀವೊಂದು ಕಲ್ಸಕ್ಕರೆ ಪೀಸ್ ತಗೊಳ್ಳಿ ದೊಡ್ಡದು, ಆ ಕಲ್ಸಕ್ಕರೆ ಪೌಡ್ರ್ ಮಾಡಿದಂಥ ಸಕ್ಕರೆ, ಅಂಗಡಿಯಲ್ಲಿ ಸಿಗೋ ಸಕ್ಕರೆ ಎರಡನ್ನು ತಗೊಳ್ಳಿ. ಒಂದು ಗ್ರಾಮ್ ಅಷ್ಟು ಕಲ್ಸಕ್ಕರೆ, 1 ಗ್ರಾಮ್ ಅಷ್ಟು ನಿಮ್ಮ ಸಕ್ಕರೆಯನ್ನು ನೀವು ಬೇರೆ ಬೇರೆ 1 ಲೀಟರ್ ಗ್ಲಾಸಲ್ಲಿರುವ ನೀರಿಗೆ ಹಾಕಿ. ಯಾವುದು ಬೇಗ ಕರಗೋದು? ಕಲ್ಸಕ್ಕರೆನ ಅಥವಾ ಸಕ್ಕರೆನ? ಸಕ್ಕರೆ ಬೇಗ ಕರಗುತ್ತೆ, ಬಿಕಾಸ್ ಇಟ್ಸ್ ಸೈಜ್ ಈಸ್ ವೆರಿ ಸ್ಮಾಲ್, ಇಟ್ಸ್ ರಿಯಾಕ್ಟಿವಿಟಿ ಇಸ್ ಫಾಸ್ಟರ್. ಅರ್ಥ ಆಗ್ತಾ ಇದೆಯಾ? ರಿಯಾಕ್ಟಿವಿಟಿ ಫಾಸ್ಟ್ ಆಗಬೇಕಿದ್ರೆ ಸೈಜ್ ಚಿಕ್ಕದಿರಬೇಕು. ಓಕೆ, ಹೋಗೋಣ ನೆಕ್ಸ್ಟ್. ವೈಟ್ ಕ್ರಿಸ್ಟಲಿನ್ ಸಾಲಿಡ್ ಅಂಡ್ ಸೋಪಿ ಟಚ್ ಆಯಿತು. ಇಟ್ ಇಸ್ ಸ್ಪ್ಯಾರಿಂಗ್ಲಿ ಸಾಲ್ಯುಬಲ್ ಇನ್ ವಾಟರ್ ಬಟ್ ಹೈಲಿ ಸಾಲ್ಯುಬಲ್ ಇನ್ ಹಾಟ್ ವಾಟರ್. ಇಟ್ ಈಸ್ ಪ್ರಿಪೇರ್ಡ್ ಬೈ ಆಡಿಂಗ್ ಕಾನ್ಸಂಟ್ರೇಟೆಡ್ ಹೈಡ್ರೋಕ್ಲೋರಿಕ್ ಆಸಿಡ್ ಟು ಎ ಕಾನ್ಸಂಟ್ರೇಟೆಡ್ aqueous ಸೊಲ್ಯೂಷನ್ ಆಫ್ ಬೋರಾಕ್ಸ್. ಬೋರಾಕ್ಸ್ಗೆ ನೀವು ಹೈಡ್ರೋಕ್ಲೋರಿಕ್ ಆಸಿಡ್ ಆ್ಯಡ್ ಮಾಡಿದರೆ ಅದು ಸಿಗುತ್ತೆ ಅಂತ. ಆರ್ಥೋಬ್ಯಾರಿಕ್ ಆಸಿಡ್ ಆನ್ ಹೀಟಿಂಗ್ ಅಬೌವ್ 370 Kelvin ಫಾರ್ಮ್ಸ್ ಮೆಟಾಬೋರಿಕ್ ಆಸಿಡ್, ದಟ್ ಇಸ್ HbO2. H3BO3 ಇದ್ದದ್ದು HbO2 ಆಯಿತು. H3BO3 ಇಲ್ಲೇ ಇದೆ ನೋಡಿ. H3BO3 ಇದ್ದಿದ್ದು HbO2 ಆಯಿತು. ಹೆಂಗೆ ಆಯಿತು? ಯು ರಿಮೂವ್ಡ್ ವಾಟರ್ ಮಾಲಿಕ್ಯೂಲ್, H2 ಅನ್ನು ರಿಮೂವ್ ಮಾಡಿದ್ದೀರಾ. ಯು ರಿಮೂವ್ಡ್ H2O, ವಾಟರ್ನ ರಿಮೂವ್ ಮಾಡಿದ್ದೀರಾ.
ಓಕೆ, ಮತ್ತೆ ಪುನಃ ಚೆನ್ನಾಗಿ ಬಿಸಿ ಮಾಡಿದ್ರೆ ಹೈಡ್ರೋಜನ್ ಗ್ಯಾಸ್ ಡಬಲ್ H BO2 ಜೊತೆ ಜೊತೆ ಸೇರ್ಬಿಟ್ಟು ಒಂದು ವಾಟರ್ ಮಾಲಿಕ್ಯೂಲ್ ಇದರಿಂದ ಕಿತ್ತು ತೆಗೆದು ಬಿಸಾಡಿ ಬಾಕಿ ಇರೋದು B2O3 ಬರುತ್ತೆ. ಸೊ ಪ್ರತಿ ಕ್ಷಣನೂ ಹೈಡ್ರೋಜನ್ ಅನ್ನು ನಿಮಗೆ ಬೋರಿಕ್ ಆಸಿಡ್ ಇಂದ ರಿಮೂವ್ ಮಾಡ್ಬೋದು. ಇಟ್ ಗಿವ್ಸ್ ಹೈಡ್ರೋಜನ್ ಓನ್ಲಿ ಬೈ ಎಕ್ಸ್ಟರ್ನಲ್ ಎನರ್ಜಿ ಕಾಲ್ಡ್ ನಾನ್ ಸ್ಪಾಂಟೇನಿಯಸ್ಲಿ, ಹೆನ್ಸ್ ಇಟ್ಸ್ ಎ ವೀಕ್ ಆಸಿಡ್. ಸ್ಪಾಂಟೇನಿಯಸ್ ಅಂದ್ರೆ ಹಂಗೆ ನೀವು ಒಬ್ಬನ ಮುಖಕ್ಕೆ ಬೋರಿಕ್ ಆಸಿಡ್ ಹಾಕಿ ಅವನಿಗೆ ಏನು ಆಗಲ್ಲ. ಒಬ್ಬನ ಮುಖಕ್ಕೆ ನೀವು ನಿಮ್ಮ ಫೇವ್ರೆಟ್ ಆಸಿಡ್, ಯಾವುದು ಫೇವ್ರೆಟ್ ಆಸಿಡ್ ನಿಮ್ದು? ಸಲ್ಫ್ಯೂರಿಕ್ ಆಸಿಡ್, ವೆರಿ ಗುಡ್. ಸಲ್ಫ್ಯೂರಿಕ್ ಆಸಿಡ್ ಆ್ಯಡ್ ಮಾಡ್ತೀರಾ, ಅದು ಭಯಂಕರ ಆಕ್ಟ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಸೊ ಬೋರಿಕ್ ಆಸಿಡ್ ವೀಕ್ ಆಸಿಡ್, sulfuric acid is a strong acid because sulfuric acid produces H plus ion spontaneously, whereas boric acid does not produce H plus ion spontaneously. ಸೊ ಅದೊಂದು ಪಾಯಿಂಟ್ ಇಲ್ಲಿ ಬಿಸಿ ಬಿಸಿ ಮಾಡ್ತಾ ಇದ್ರೆ ಮಾತ್ರ ಆಗುತ್ತೆ. ಬೋರಿಕ್ ಆಸಿಡ್ ಇಸ್ ಎ ವೀಕ್ ಮೊನೋಬೇಸಿಕ್ ಆಸಿಡ್. ವಾಟ್ ಯು ಮೀನ್ ಮೊನೋಬೇಸಿಕ್? ವೀಕ್ ಮೊನೋಬೇಸಿಕ್ ಆಸಿಡ್. ಏನು ಮೊನೋಬೇಸಿಕ್ ಆಸಿಡ್? You studied about a monobasic acid, dibasic acid in chemical equilibrium. Chemical equilibrium ಅಲ್ಲಿ ಕಲ್ತಿದ್ದೀರಾ. ಏನು ಮೊನೋಬೇಸಿಕ್ ಆಸಿಡ್, ಡೈಬೇಸಿಕ್ ಆಸಿಡ್, ಟ್ರೈಬೇಸಿಕ್ ಆಸಿಡ್ ಅಂತ ಹೇಳಲ್ಲ. ಯಾರು ಹೇಳಿದ್ದು ಹೇಳಲ್ಲ ಅಂತ? ಅಮಿನಜಿಯಾ? ಡೊನೇಟ್ ಒನ್ orange. Oh, donates one hydroxyl ion, monobasic acid. ಬೇಸಿಗೆ ಒಂದು ಆಸಿಡಿಕ್ ಪಾರ್ಟಿಕಲ್ ಕೊಡೋದು, ಒಂದು ಹೈಡ್ರೋಜನ್ ಅನ್ನು ಒಂದ್ಸಲ ಕೊಟ್ಟರೆ ಅದನ್ನು ಮೋನೋಬೇಸಿಕ್ ಆಸಿಡ್ ಅಂತ ಕರಿತೀವಿ. ಓಕೆ, ಮೋನೋಬೇಸಿಕ್. ಹೈಡ್ರೋಕ್ಲೋರಿಕ್ ಆಸಿಡ್ ಇಸ್ ಎ ಮೋನೋಬೇಸಿಕ್ ಆಸಿಡ್, ಅಸಿಟಿಕ್ ಆಸಿಡ್ ಇಸ್ ಎ ಮೋನೋಬೇಸಿಕ್ ಆಸಿಡ್ ಅಂತ ಕರಿತೀವಿ. ನನಗೆ ಡೌಟ್ ಆಗಿದ್ದು ಆರೆಂಜ್ ಎಲ್ಲಿಂದ ಬಂತು ಅಂತ. ಆರೆಂಜ್ ಅಂತ ಏನು ಹೇಳಿದ್ರಿ? ಹಾಂ, ಓಕೆ. ಏನು ಆರೆಂಜ್ ಜ್ಯೂಸ್ ಕುಡಿಯೋಣ ಅಂತ ಆಸೆ ಆಗ್ತಾ ಇದ್ದಾಗ ನಾವು ಮೋನೋಬೇಸಿಕ್ ಆಸಿಡ್ ಏನು ಅಂತ ಕೇಳಿದ್ದೀವಿ, ಅವರು ಆರೆಂಜ್ ಅಂದ್ರಿ. ಓಕೆ, ಸರಿ. ಓಕೆ, ಮೋನೋಬೇಸಿಕ್ ಆಸಿಡ್ ಪ್ರೊಡ್ಯೂಸಸ್ ಒನ್ ಹೈಡ್ರೋಜನ್ ಎಟ್ ಎ ಟೈಮ್ ಅಂತ ಹೇಳ್ತೀವಿ. ಇಟ್ ಈಸ್ ನಾಟ್ ಎ ಪ್ರೊಟಾನಿಕ್ ಆಸಿಡ್. ಪ್ರೊಟಾನಿಕ್ ಆಸಿಡ್ ಅಂದ್ರೆ ಏನು? ಓಕೆ, ಕ್ವಶನ್ ಕೇಳ್ತಾ ಇದ್ರೆ ನೀವು ಆನ್ಸರ್ ಮಾಡೋಕ್ಕೆ ಇಷ್ಟಪಡಲ್ಲ. ಓಕೆ, ವಾಟ್ ಈಸ್ ಪ್ರೊಟಾನಿಕ್ ಆಸಿಡ್? ಹೋಮ್ವರ್ಕ್ ನೀವು ಮಾಡಿ ಮನೇಲಿ. ಇಟ್ ಆಕ್ಟ್ಸ್ ಎಸ್ ಎ ಲಿವಿಸ್ ಆಸಿಡ್ ಬೈ ಅಕ್ಸೆಪ್ಟಿಂಗ್ ಎಲೆಕ್ಟ್ರಾನ್ಸ್ ಫ್ರಮ್ ಹೈಡ್ರಾಕ್ಸಿಲ್ ಅಯಾನ್. ಸೊ H3BO3 ಅನ್ನ ವಿವಿಧ ರೀತಿಯಲ್ಲಿ ಬರಿಬೋದು. H3BO3 ಹಿಂಗೆ ಬರಿಬೋದು, ಅಥವಾ ನಿಮಗೆ BOH ಥ್ರೈಸ್ ಅಂತಲೂ ಬರಿಬೋದು. ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್ ಹಂಗೆ ಬರಿತೀರಾ, AlOH ಥ್ರೈಸ್ ಅಂತ. ಅದರಲ್ಲಿರೋ ಒಬ್ರು ಮೆಂಬರ್ ತಾನೆ ಬೋರೋನ್. ಬಟ್ ಫಾರ್ ದಟ್ ಯು ಆರ್ ರೈಟಿಂಗ್ H3BO3 and it is an acid, weak acid. ಆದರೆ ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್ is a perfectly basic in nature. ಸಿ ಎಷ್ಟು ಡಿಫ್ರೆನ್ಸ್ ಅಂತ. ಓಕೆ, acts as a Lewis acid by accepting electrons from the hydroxyl ion. ಸೊ BOH ಥ್ರೈಸ್ ಇದ್ದಿದ್ದು ಇನ್ನೊಂದು OH ಅನ್ನು ತಗೊಳುತ್ತೆ, 4 ವ್ಯಾಲೆನ್ಸಿಯನ್ನು ಕಂಪ್ಲೀಟ್ ಮಾಡಿ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ ಆಗುತ್ತೆ, BOH4-. ಸ್ಟ್ರಕ್ಚರ್, ಆರ್ಥೋಬೋರಿಕ್ ಆಸಿಡ್ ಹ್ಯಾಸ್ ಎ ಲೇಯರ್ ಸ್ಟ್ರಕ್ಚರ್, ಒಂಥರ ಲೇಯರ್ ಟೈಪ್ ಸ್ಟ್ರಕ್ಚರ್ ಇರುತ್ತೆ. ಇಟ್ ಹ್ಯಾಸ್ ಪ್ಲೇನಾರ್ BO3 ಯೂನಿಟ್ಸ್ ವಿಚ್ ಆರ್ ಜಾಯಿಂಡ್ ಬೈ ಹೈಡ್ರೋಜನ್ ಬಾಂಡ್ಸ್. ಸೊ ಇಲ್ಲೆಲ್ಲ ನಿಮಗೆ ಗೊತ್ತಾಗುತ್ತೆ. ದಿಸ್ H3BO3 ತಗೊಳ್ಳೋಣ. H3BO3 ತಗೊಂಡಿದ್ದೀವಿ, ಕರೆಕ್ಟಾ? ಅಮೀಬಿಯ ಥರ ಆಯಿತು ಅಲ್ವಾ? H3BO3 ಕಾಣ್ತಾ ಇದೆಯಾ? ಈಗ ಕಾಣ್ತಾ ಇದೆ, ಕಾಣುತ್ತಲ್ವಾ? H3BO3. ಇಲ್ಲೊಂದು H3BO3 ಇದೆ, ಅದಕ್ಕೆ ಬೇರೆ ಕಲರ್ ಕೊಡೋಣ, ಡಾರ್ಕ್ ಆಗಿರೋದು ಅಲ್ವಾ? H3BO3 ಕರೆಕ್ಟಾ? ನೋಡಿ, ಇಲ್ಲಿಂದ ಈ ಹೈಡ್ರೋಜನ್ ಇದು ಇದಕ್ಕೂ ಕೂಡ ಒಂದು ಬಾಂಡ್ ಆಗ್ತಾ ಇದೆ, ಕರೆಕ್ಟಾ? ಈ ಹೈಡ್ರೋಜನ್ ಇದು, ಈ ಬೋರಾನ್ ಇದು, ಕೆಂಪು ಬೋರಾನ್ ಇದು ಹೈಡ್ರೋಜನು, ಈ ಆಕ್ಸಿಜನಿಗೂ ಬಾಂಡ್ ಆಗ್ತಾ ಇದೆ, ದಟ್ ಈಸ್ ಹೈಡ್ರೋಜನ್ ಬಾಂಡ್. ಸೊ ಒಂದು ಬೋರಾನ್, ಬೋರಾಕ್ಸ್ ಅಥವಾ ನಿಮ್ಮ ಆರ್ಥೋಬೋರಿಕ್ ಆಸಿಡ್, ಒಂದು ಬೋರಿಕ್ ಆಸಿಡ್ಗೆ ಆರ್ಥೋಬೋರಿಕ್ ಆಸಿಡ್ಗೆ ಎಷ್ಟು ಹೈಡ್ರೋಜನ್ ಬಾಂಡ್ ಇರುತ್ತೆ ನೋಡಿ? ಇಲ್ಲೊಂದು ಹೈಡ್ರೋಜನ್ ಇದೆ, 1, ಕರೆಕ್ಟಾ? ಇಲ್ಲೊಂದು ಆಕ್ಸಿಜನ್ ಇದೆ, 2 ಆಯಿತು, ಕರೆಕ್ಟಾ? ಇಲ್ಲೊಂದು ಹೈಡ್ರೋಜನ್ ಆಕ್ಸಿಜನ್ ಇದೆ, 3 ಆಯಿತು. ಇಲ್ಲೊಂದು ಆಕ್ಸಿಜನ್ ಜೊತೆ ಇದೆ, 4 ಆಯಿತು. ಇಲ್ಲೊಂದು ಹೈಡ್ರೋಜನ್ ಆಕ್ಸಿಜನ್ ಇದೆ, 5 ಆಯಿತು, ಕರೆಕ್ಟಾ? ಇಲ್ಲೊಂದು ಇದೆಯಾ H, ಇಲ್ಲೂ ಒಂದು ಇದೆ, 6 ಆಯಿತು. ಸೊ ಟೋಟಲ್ ಎಷ್ಟಾಯಿತು ಬಾಂಡ್ಗಳು? 6 ಇಂಟರ್ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಇಸ್ ದೇರ್. ಸೊ ಇಟ್ ಮೇಕ್ಸ್ ಎಟ್ ಎ ಟೈಮ್ 6 ಇಂಟರ್ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್. ಒಂದು ನೀವು ಈ ಚಾಪ್ಟರ್ ನಿಮ್ಮ ಸಿಲೆಬಸ್ ಅಲ್ಲಿ ಇಲ್ಲದಿದ್ರು ಸ್ಫೂರ್ತಿ ಅವ್ರಿಗೆ ಇದು ಗೊತ್ತಿದ್ರು ಒಳ್ಳೇದು, ಯಾಕಂದ್ರೆ ಹೈಡ್ರೋಜನ್ ಬಾಂಡಿಂಗ್ ನಿಮಗೆ ಸಿಲೆಬಸ್ ಅಲ್ಲಿ ಈಗಲೂ ಇದೆ.
ಸೊ ಬೋರಿಕ್ ಆಸಿಡ್ ಮೇಕ್ಸ್ ಮಿನಿಮಮ್ 6 ಹೈಡ್ರೋಜನ್ ಬಾಂಡ್ಸ್ ವಿತ್ ದ ಅಡ್ಜಸೆಂಟ್ ಬೋರಿಕ್ ಆಸಿಡ್. ಆ ಪಕ್ಕದಲ್ಲಿರುವಂತಹ ಬೋರಿಕ್ ಆಸಿಡ್ ಜೊತೆ 6 ಹೈಡ್ರೋಜನ್ ಬಾಂಡ್ ಮಾಡುತ್ತೆ ಅನ್ನುವಂಥದ್ದು ನೀವು ಇಲ್ಲಿ ಗೊತ್ತಾಗಬೇಕು. ಓಕೆ, ದ ಸಿಂಪ್ಲೆಸ್ಟ್ ಬೋರಾನ್ ಹೈಡ್ರೈಡ್ ನೋನ್ ಆಸ್ ಡೈಬೋರೇನ್. ಈಗ ಡೈಬೋರೇನಿಗೆ ಬರೋಣ. B2H6 ಒನ್ ಆಫ್ ದ ಬ್ಯೂಟಿಫುಲ್ ಮಾಲಿಕ್ಯೂಲ್ ಇನ್ ಬೋರಾನ್. ಬೋರಾನ್ ಪ್ರೊಡ್ಯೂಸ್ ಮಾಡುವಂತಹ ಅತ್ಯಂತ ಒಳ್ಳೆ ಬ್ಯೂಟಿಫುಲ್ ಮಾಲಿಕ್ಯೂಲ್ ಅಂತ ಹೇಳಿದ್ರೆ ಅದು B2H6 ಆಗಿರುತ್ತೆ. ಡೈಬೋರೇನ್ is prepared by treating boron trifluoride with lithium aluminum hydride in diether. ಸೊ ಈ ರಿಯಾಕ್ಷನ್ ನೀವು ಎಕ್ಸಾಮ್ ಅಲ್ಲಿ ಬರ್ತಿದ್ರೆ ಇಂಪಾರ್ಟೆಂಟ್. ಸೊ ಬೋರಾನ್ ಟ್ರೈಫ್ಲೂರೈಡ್ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್. ವಾಟ್ ಇಸ್ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್? ಇಟ್ ಆಕ್ಟ್ಸ್ ಆಸ್ ಎ ಗುಡ್ ರೆಡ್ಯೂಸಿಂಗ್ ಏಜೆಂಟ್, ಬಟ್ ಇಲ್ಲಿ ಇಟ್ ಆಕ್ಟ್ಸ್ ಆಸ್ ಒನ್ ಆಫ್ ದ ರಿಯಾಕ್ಟೆಂಟ್. ಬ್ಯೂಟಿಫುಲ್ ರಿಯಾಕ್ಟೆಂಟ್ ಆಗಿ ರಿಯಾಕ್ಷನ್ ಆಗುತ್ತೆ ಇಲ್ಲಿ. ಸೊ ಯು ಆರ್ ಗೆಟಿಂಗ್ B2H6, ಲಿಥಿಯಂ ಫ್ಲೂರೈಡ್, ಅಲ್ಯೂಮಿನಿಯಂ ಫ್ಲೂರೈಡ್. ನೋಡಿ 3 ಪ್ರಾಡಕ್ಟ್ಸ್ ಬರ್ತಾ ಇದೆ ಇದರಲ್ಲಿ. In the laboratory, diborane is prepared by reaction of iodine with sodium borohydride, NaBH4 ಜೊತೆ iodine ಜೊತೆ. Again, this is one of the beautiful reducing agent. ಇದು ಕೂಡ lithium aluminum hydride, sodium borohydride ಇವರೆಲ್ಲ ನಿಮ್ಮ ಹೆಲ್ಪ್ಫುಲ್ ಫಾರ್ ಆರ್ಗ್ಯಾನಿಕ್ ರಿಯಾಕ್ಷನ್. ಹೈಡ್ರೋಜನ್ ಆ್ಯಡ್ ಮಾಡಬೇಕಿದ್ರೆ ಇದನ್ನು ನೀವು ತುಂಬ ಯೂಸ್ ಮಾಡಿರ್ತೀರಾ, ಕರೆಕ್ಟಾ? On an industrial scale, diborane is prepared by the reaction of boron trifluoride with sodium hydroxide. ಸೊ 3 ವಿಧದಲ್ಲಿ ನಿಮಗೆ ಬೋರಾನ್ ಡೈಬೋರೇನ್ ಅನ್ನು ಪ್ರಿಪೇರ್ ಮಾಡ್ಬೋದು. ಸೊ ಎಲ್ಲ ಎಲಿಮೆಂಟನ್ನು ನೀವು ಸೋಡಿಯಂ ಕ್ಲೋರೈಡ್, ಡೈಸೋಡಿಯಂ ಕ್ಲೋರೈಡ್ ಅಂತ ಹೇಳಲ್ಲ, ಆದರೆ B2H6 ಅನ್ನು ಡೈಬೋರೇನ್ ಅಂತ ಕರಿತೀವಿ. ಯಾಕೆ ಅಂತ ನಾವು ನೋಡೋಣ ಮುಂದಕ್ಕೆ. ಇಟ್ಸ್ ಒನ್ ಆಫ್ ದ ಬ್ಯೂಟಿಫುಲ್ ಮಾಲಿಕ್ಯೂಲ್. ಐ ಟೋಲ್ಡ್. ಏನೋ ಬರಿತಾ ಇದ್ದೀರಾ ಭವಿಷ್ಯದವರು? ಇಲ್ಲ. ಓಕೆ. Diborane is a colorless, highly toxic gas with the boiling point of 180 Kelvin. Diborane catches fire spontaneously upon exposure to air. ನೀವು ಮ್ಯಾಜಿಷಿಯನ್ ಅನ್ನೆಲ್ಲ ನೋಡಿರ್ತೀರ, ಅವರು ನಿಮಗೆ ಉಪ್ಪು ತೋರಿಸ್ತಾರೆ. ಒಮ್ಮೆ ಮೇಲ್ಗಡೆ ಉಪ್ಪಿಡ್ತಾರೆ, ಒಂದು ಪೌಡರ್ ಇರುತ್ತೆ, ಅದರ ಮೇಲ್ಭಾಗದಲ್ಲಿ ಉಪ್ಪಿರುತ್ತೆ, ಅದರ ಕೆಳಭಾಗದಲ್ಲಿ ಈ ಡೈಬೋರೇನ್ ಇಟ್ಟಿರ್ತಾರೆ. ಸೊ ಮೇಲೆ ಸ್ಪೂನಲ್ಲಿ ಹಿಂಗೆ ತೆಗೆದ್ಬಿಟ್ಟು ನಿಮಗೆ ಕೊಡ್ತಾರೆ. ಬನ್ನಿ, ಯಾರಾದರೂ ಬನ್ನಿ ಅಂತ ಕರೀತಾರೆ. ಯಾರು? ನಿಮ್ಮ ಮ್ಯಾಜಿಷಿಯನ್. ನೀವು ಅವ್ರ ಹತ್ರ ಹೋದ ಕೂಡಲೇ ಅದರ ಟೇಸ್ಟ್ ನೋಡಕ್ಕೆ ಹೇಳ್ತಾರೆ. ನೀವು ಹೇಳ್ತೀರಾ ಉಪ್ಪು ಅಂತ. ಓಕೆ, ನೀವು ಮನೆಯಲ್ಲಿ ಇದರಲ್ಲಿ ಬೆಂಕಿ ಬರೋದು ನೋಡಿದ್ದೀರಾ? ಇಲ್ಲ ಅಂತ ಹೇಳ್ತೀರಾ. ಸರಿ, ಹಂಗೆಲ್ಲ ತೋರಿಸಿ 2-3 ಜನಕ್ಕೆ ತೋರಿಸಿ ಇದು ತೊಂದರೆ ಇಲ್ಲ ಅಂತ ಇನ್ನೊಂದು ಸ್ಪೂನ್ ತೆಗೆ. ನೆಕ್ಸ್ಟ್ ಸ್ಪೂನ್ ಈಸ್ ಟೇಕಿಂಗ್ ಫ್ರಮ್ ಬೋರಾನ್, ಡೈಬೋರೇನ್. ಡೈಬೋರೇನ್ ಅವನ ಬಾಡಿ ಟೆಂಪರೇಚರಲ್ಲಿ ಅದು ಕಾಂಟ್ಯಾಕ್ಟ್ ಆಗಿದಾಗ ಅದರಿಂದ ಬೆಂಕಿ ಬರಕ್ಕೆ ಶುರು ಆಗುತ್ತೆ. ಹಿಯರ್ ಡೈಬೋರೇನ್ ಕ್ಯಾಚಸ್ ಫೈರ್ ಸ್ಪಾಂಟೇನಿಯಸ್ಲಿ ಅಪಾನ್ ಎಕ್ಸ್ಪೋಜರ್ ಟು ಏರ್. ನಿಮ್ಗೆ ಭಾಳ ಖುಷಿ ಆಗುತ್ತೆ, ನೀವು ಕ್ಲಾಪ್ ಹೊಡಿತೀರಾ. ಮ್ಯಾಜಿಷಿಯನ್ ಭಾಳ ಪವರ್ಫುಲ್ ಪರ್ಸನ್. ಉಪ್ಪಿನಿಂದ ಬೆಂಕಿ ಬರೆಸಿದ ಅಂತ ಹೇಳ್ತೀರಾ. ಊರಲ್ಲಿ ಎಲ್ರಿಗೂ ಹೇಳ್ತೀರಾ, ಅವರೆಲ್ಲ ಬರ್ತಾರೆ ಅವನ ಹತ್ರ, ಅವನಿಗೆ ವ್ಯಾಪಾರ ಆಗತ್ತೆ, ಅವನ ಮ್ಯಾಜಿಕ್ ನೋಡೋಕ್ಕೆ ಎಲ್ಲರೂ ಬರ್ತಾರೆ. ಒಂದು ಮ್ಯಾಜಿಷಿಯನ್ ಆಗಬೇಕಿದ್ರೆ ಮ್ಯಾಕ್ಸಿಮಮ್ ನಿಮಗೆ ಗೊತ್ತಿರಬೇಕಾಗಿದೆ ಯಾವುದು? ಫಿಸಿಕ್ಸ್, ದೆನ್ ಮ್ಯಾಥ್ಸ್, ಲಿಟ್ಲ್ ಬಿಟ್ ಕೆಮಿಸ್ಟ್ರಿ ಆ್ಯಂಡ್ ಲಿಟ್ಲ್ ಬಿಟ್ ಸೈಕಾಲಜಿ ಅಷ್ಟೇ. ಆ ಕೋರ್ಸ್ ಎಲ್ಲೂ ಇಲ್ಲ. ಇದೆಯಾ? ಇದೆಯಾ? ಮೇಘ ಅವರು ಇದ್ದಾರಾ? ಬಾಲ್ಕನಿಯಲ್ಲಿ ಕೂತಿದ್ದಾರೆ. ವೆರಿ ಗುಡ್. ಓಕೆ ಓಕೆ, ಸರಿ ಸರಿ. ಓ, ಅಲ್ಲಿದ್ದೀರಾ? ಓಕೆ ಸರಿ. ಅರ್ಚನಾ ಅವರು ಹುಷಾರಾದ್ರ? ಆದರೆ ನೀವು ಹುಷಾರಿಲ್ಲ ಅಂತ ಅಮೀನಾಜಿ ತುಂಬ ಬೇಜಾರಲ್ಲಿ ಒಂದು ದಿನ ಬರಲಿಲ್ಲ. ಓಕೆ ಸರಿ, ನಾವು ಹೋಗೋಣ. ಇಟ್ ಬರ್ನ್ಸ್ ಇನ್ ಆಕ್ಸಿಜನ್ ರಿಲೀಸಿಂಗ್ ಅನ್ ಎನಾಮನಸ್ ಅಮೌಂಟ್ ಆಫ್ ಎನರ್ಜಿ. ಸೊ ಡೈಬೋರೇನ್ ಅನ್ನು ನೀವು ಆಕ್ಸಿಜನ್ ಜೊತೆ ಟ್ರೀಟ್ ಮಾಡಿದ್ರೆ ತುಂಬಾ ಹೀಟ್ ಎನರ್ಜಿ ಲಿಬರೇಟ್ ಆಗುತ್ತೆ. ಅಂಡ್ ಇಟ್ ಇಸ್ ನಾಟ್ ಯೂಸ್ಡ್ ಎನಿವೇರ್ ಆಸ್ ಯೂಸ್ಫುಲ್. ಅದನ್ನ ಯೂಸ್ಫುಲ್ ಆಗಿ ಎಲ್ಲೂ ಯೂಸ್ ಮಾಡ್ತಾ ಇಲ್ಲ, ಬಟ್ ಅದೊಂದು ರಿಯಾಕ್ಷನ್ ಒಬ್ರು ಕಂಡುಹುಡುಕಿದ್ರು. ಡೈಬೋರೇನ್ ಇಸ್ ರೆಡಿಲಿ ಹೈಡ್ರೋಲೈಸ್ಡ್ ಇನ್ ವಾಟರ್ ಅಂಡ್ ಗಿವ್ ಬೋರಿಕ್ ಆಸಿಡ್, ಯೂಸ್ಡ್ ಇನ್ ದ ಪ್ರಿಪರೇಷನ್ ಆಫ್ ಬೋರಿಕ್ ಆಸಿಡ್ ಅಂತ ಹೇಳ್ಬೋದು. ಓಕೆ. ಡೈಬೋರೇನ್ ಅಂಡರ್ಗೋ ಕ್ಲೀವೇಜ್ ರಿಯಾಕ್ಷನ್ಸ್ ವಿತ್ ಲಿವಿಸ್ ಬೇಸ್ ಟು ಗಿವ್ ಅ ಬೋರೇನ್ ಅಡಕ್ಟ್. ಸೊ B2H6 ಅನ್ನ ಇಲ್ಲಿ ಕರೆಕ್ಟಾಗಿ ಬರೋದಿಲ್ಲ. B2H6 ಇಲ್ಲಿ ಬರುತ್ತೆ. ವೆನ್ ರಿಯಾಕ್ಟ್ಸ್ ವಿತ್ ಕಾರ್ಬನ್ ಮೊನಾಕ್ಸೈಡ್ ಇಟ್ ಮೇಕ್ಸ್ ಅಡಕ್ಟ್. ಅಡಕ್ಟ್ ಅಂದ್ರೆ ಏನು? ಅದು ಅಲ್ಲಿಗೆ ನಿಂತು ಬಿಡುತ್ತೆ, ರಿಯಾಕ್ಷನ್ ಮುಂದಕ್ಕೆ ಹೋಗಲ್ಲ. ಅದನ್ನ ಅಡಕ್ಟ್ ಅಂತ ಕರಿತೀವಿ. ನಿಮ್ಮ ಕೈಗೆ ಮುಳ್ಳು ಚುಚ್ಚಿದ್ರೆ ಅದು ಒಳಗಡೆ ಹೋಗ್ಬಿಡುತ್ತೆ. ಅದೇ ರೀತಿ ಕಾರ್ಬನ್ ಮೊನಾಕ್ಸೈಡ್ ಡೈಬೋರಿನ ಒಳಗಡೆ ಹೋಗಿ ಸೇರ್ಕೊಂಡ್ಬಿಡುತ್ತೆ, ಅಡಕ್ಟ್ ಆಗಿ ನಿಂತ್ಕೊಂಡ್ಬಿಡುತ್ತೆ. ಸೊ ಇಟ್ ಮೇಕ್ಸ್ ಅಡಕ್ಟ್ ವಿತ್ ಕಾರ್ಬನ್ ಮೊನಾಕ್ಸೈಡ್. ಇಟ್ ಡಸ್ ನಾಟ್ ಮೇಕ್ಸ್ ಕಾಂಪ್ಲೆಕ್ಸ್ ಕಾಂಪೌಂಡ್ ವಿತ್ ಕಾರ್ಬನ್ ಮೊನಾಕ್ಸೈಡ್. ಮೈಂಡ್ ಅರ್ಥ ಮಾಡ್ಕೊಳ್ಳಿ. ಕಾರ್ಬನ್ ಮೊನಾಕ್ಸೈಡ್ ಡೈಬೋರೇನ್ ಜೊತೆ ಕಾಂಪ್ಲೆಕ್ಸ್ ಕಾಂಪೌಂಡ್ ಮಾಡೋದಲ್ಲ, ಅದನ್ನ ಎಡಕ್ಟ್ ಕಾಂಪೌಂಡ್ ಅಂತ ಕರಿತೀವಿ. ಆ ವರ್ಡ್ ಅನ್ನ ಅರ್ಥ ಮಾಡ್ಕೊಳ್ಳಿ, ಎಡಕ್ಟ್ ಕಾಂಪೌಂಡ್. Diborane reacts with ammonia to give different products under the different conditions. B2H6NH3, B3N3H6 plus hydrogen. B3N3H6 ಅನ್ನು ಇನಾರ್ಗ್ಯಾನಿಕ್ ಬೆನ್ಸಿನ್ ಅಂತಲೂ ಕರಿತೀವಿ.
inorganic benzene. Structure of diborane. In diborane, boron atoms is sp3 hybridized that you studied in the chemical bonding chapter. All the 6 hydrogen atoms are not similar. B2H6 ಅಲ್ಲಿರುವ 6 ಹೈಡ್ರೋಜನ್ ಆಟಮ್ ಒಂದೇ ರೀತಿ ಇರಲ್ಲ. 4 are terminal hydrogen atoms and 2 are bridged. ಎರಡು ಬ್ರಿಡ್ಜ್ ತರ, ಎರಡು ಬೋರಾನ್ ಹಿಂಗಿದ್ರೆ ಒಂದು ಬ್ರಿಡ್ಜ್ ತರ ಹಿಂಗಿರುತ್ತೆ, ಇನ್ನೊಂದು ಆ ಕಡೆಯಿಂದ ಬ್ರಿಡ್ಜ್ ತರ ಇರುತ್ತೆ, ಬ್ರಿಡ್ಜ್ಡ್ ಆಗಿರುತ್ತೆ. ಬಾಕಿ ಇರೋದೆಲ್ಲ ಒಂದು ಪ್ಲೇನ್ ಅಲ್ಲಿ ಇರುತ್ತೆ. The 4 terminal hydrogen atoms and the 2 boron atoms lie on in one plane, ಒಂದು ಪ್ಲೇನ್ ಅಲ್ಲಿ ಇರುತ್ತೆ. The bridged hydrogen atoms lie one above and one below in this plane. ನೀವು ಅದನ್ನ ತಿರುಗಿಸ್ತಾ ಹೋದ್ರೆ ಎರಡು ಬೋರಾನ್ B2H6 ಅಲ್ಲಿ ಹಿಂಗೆ ತಿರುಗಿಸ್ತಾ ಹೋದ್ರೆ ಒಂದು ಹೈಡ್ರೋಜನ್ ಮೇಲೆ ಇದ್ರೆ ಇನ್ನೊಂದು ಹೈಡ್ರೋಜನ್ ಕೆಳಗಡೆ ಇರುತ್ತೆ. ಓಕೆ, ಒಂದೇ ರೀತಿ ಇರೋದಿಲ್ಲ. ಸ್ಟ್ರೈಟ್ ಬಂದಾಗ ಅದು ಬ್ರಿಡ್ಜ್ ತರ ಮೇಲಿಂದ ಇರುತ್ತೆ. ಓಕೆ, ಸೊ ದ 4 terminal boron hydrogen bonds are regular 2-centered and 2 electron bonds. 2-center 2 electron bonds exist in B2H6. ಅದು ನೆನ್ಪಿಟ್ಕೋಬೇಕು ನೀವು. 2-center 2 electron bonds. 2-center 2 electron bond. 2C 2E bond in diborane. ಈ ಕಲರಲ್ಲಿ ನಿಮ್ಗೆ ಅಷ್ಟೊಂದು ಕಾಣಲ್ಲ, ಎಲ್ಲೋ ಕಲರ್ ತಗೋಬೇಡ. ದ 4 ಟರ್ಮಿನಲ್ ನೋಡಿ ಹಿಂಗಿರುತ್ತೆ, ಎರಡು ಬ್ರಿಡ್ಜ್ ತರ ಹಿಂಗೆ ಮೇಲೆ ಕೆಳಗೆ ಇರುತ್ತೆ. ಇದನ್ನ ನಾವು ಬನಾನಾ ಬಾಂಡ್ ಅಂತಲೂ ಕರಿತೀವಿ. ಇದು ಹಿಂಗಿರುತ್ತೆ, ಇದು ಬ್ರಿಡ್ಜ್ ತರ ಇರುತ್ತೆ ಅಥವಾ ಬನಾನಾ ತರ ಇರುತ್ತೆ, ಹಿಂಗೆ ಬನಾನಾ ಬಾಂಡ್ ಅಂತ ಕರಿತೀವಿ. 2 electron 2 centered the 4 terminal BH hydrogen bonds are regular and 2 centered 2 electron bonds. ಅವಾಗ ಹೇಳಿದ ಅದೇ ಪಾಯಿಂಟ್. The 2 bridge BHB ಒಂದು BHB ಎರಡು are 3 centered 2 electron bonds. ಇಲ್ಲಿರೋದು ಎರಡೇ ಎಲೆಕ್ಟ್ರಾನ್, ಇಲ್ಲೊಂದು ಎಲೆಕ್ಟ್ರಾನ್ ಇಲ್ಲೊಂದು ಎಲೆಕ್ಟ್ರಾನ್, ಮೂರು ಸೆಂಟರ್ ಇದೆ. ಇಲ್ಲಿ ಒಂದು ಎಲೆಕ್ಟ್ರಾನ್ ಇಲ್ಲೊಂದು ಎಲೆಕ್ಟ್ರಾನ್ ಇದೆ, ಇದು 3 ಸೆಂಟರ್ ಇದೆ. ಸೊ 3 centered 2 electron bond ಅಂತ ಕರಿತೀವಿ ನಾವು ಅದನ್ನು. These bonds are called banana bond. ಇಲ್ಲಿ ಬರ್ದಿದ್ವಿ ನೋಡಿ, banana bond. Diborane has only 12 electrons, 3 from each boron and 6 from hydrogen. Total ಎಷ್ಟಾಯ್ತು? 12 ಆಯ್ತು. Thus it is an electron deficient compound and it is as Lewis acid. Borosine or inorganic benzene, ಆವಾಗಲೇ ಹೇಳಿದೆ inorganic benzene ಇದು ಸ್ಟ್ರಕ್ಚರ್ ಹಿಂಗಿದೆ. Borosine is also known as inorganic benzene. Its structure is similar to benzene with alternative BH and NH groups. Okay, ನೋಡಿ ಇಲ್ಲಿ ಬೆಂಜಿನ್ ರಿಂಗ್ ತರನೇ ಇದೆ, ಡಬಲ್ ಬಾಂಡ್ ಆಲ್ಟರ್ನೇಟಿವ್ ಡಬಲ್ ಬಾಂಡ್ ಸಿಂಗಲ್ ಬಾಂಡ್ಸ್ ಇದೆ. ಬಟ್ ಇಲ್ಲಿ NB ಬಟ್ ಎಲ್ಲ ಹೈಡ್ರೋಜನ್ ಜೊತೆನೆ ಬಾಂಡಿಂಗ್ ಆಗಿದೆ. ಇಟ್ ಇಸ್ ಕಾಲ್ಡ್ ಇನ್ಆರ್ಗ್ಯಾನಿಕ್ ಬೆನ್ಜಿನ್. ಇದನ್ನು ಇನ್ಆರ್ಗ್ಯಾನಿಕ್ ಬೆನ್ಜಿನ್ ಅಂತ ಕರಿತೀವಿ. ತುಂಬಾ ಇಂಪಾರ್ಟೆಂಟ್. ಐಡೆಂಟಿಫೈ ದ ಸ್ಟ್ರಕ್ಚರ್ ಆಫ್ ಇನ್ಆರ್ಗ್ಯಾನಿಕ್ ಬೆನ್ಜಿನ್ ಅಂತ ಕೇಳ್ತಾರೆ ಕೆಲವೊಮ್ಮೆ, ನೋಡಿಬಿಡಿ. ಅರ್ಥ ಆಗಿದೆಯಾ? ಗೊತ್ತಿಲ್ಲ? ಓಕೆ. ಆಮಿನಾಜಿ, ಇದು ನಿಮ್ಮ ಫೇವರೇಟ್ ಬೆನ್ಜಿನ್, ಇದು ನಿಮ್ಮ ವಸ್ತು ಬೋರೋಸಿನ್, ಇನ್ಆರ್ಗ್ಯಾನಿಕ್ ಬೆನ್ಜಿನ್. ಸೊ ಇನ್ಆರ್ಗ್ಯಾನಿಕ್ ಬೆನ್ಜಿನ್ is also called as borosine. Borosine is called inorganic benzene because the compound is isoelectronic and isostructural with benzene. Why? Assertion and reasoning. Assertion: borosine is called as inorganic benzene. Reason: the compound is isoelectronic and isostructural with benzene. ಹಂಗೆ ಬರುತ್ತೆ. It is a colorless liquid with an aromatic smell. ಒಂಥರ ಸ್ಮೆಲ್ ಇರುತ್ತೆ, ಬಟ್ ಇಟ್ ಇಸ್ ನಾಟ್ ಆಲ್ಮೋಸ್ಟ್ ಸೇಮ್ ಟು ಬೆನ್ಜಿನ್. ಬೆನ್ಜಿನ್ ತರನೇ ಸ್ಮೆಲ್ ಇರಲ್ಲ. Borosine is said to be aromatic because the number of pi electrons obeys 4n+2 rule. ಏನೇ ರೂಲ್ ಇದೆ ಹೆಸರು? The BN bond length are all equal. 4n+2 rule ಅಂದ್ರೆ ಏನು? Very good. It is Huckel's rule. Huckel's rule. It's called Huckel's rule. Correct? Boron fibers are used in making bulletproof vest. Boron fibers ಗಳನ್ನೆಲ್ಲ ಯೂಸ್ ಮಾಡ್ತಾರೆ ಬುಲೆಟ್ ಪ್ರೂಫ್ ವೆಸ್ಟ್ ಆಗಿ. ದೊಡ್ಡ ದೊಡ್ಡ ಕಳ್ಳರನ್ನೆಲ್ಲ ಸಂರಕ್ಷಣೆ ಮಾಡಕ್ಕೆ ಇದನ್ನ ಬುಲೆಟ್ ಪ್ರೂಫ್ ಆಗಿ ಯೂಸ್ ಮಾಡ್ತಾರೆ. ಆದ್ರೆ ನಮ್ಮ ಸೈನಿಕರಿಗೆ ಇದನ್ನೆಲ್ಲ ಯೂಸ್ ಮಾಡಲ್ಲ. ಕಳ್ಳರಂದ್ರೆ ಯಾರು ಗೊತ್ತಾಯ್ತಾ? ಯಾವ ರೀತಿ ಕಳ್ಳರು? 5 ವರ್ಷಕ್ಕೊಮ್ಮೆ ಜನಗಳನ್ನ ನೋಡ್ಬೇಕು. ವಿನ್ ಆದ್ರೆ ಅವ್ರು ಹೋಗೋ ರೋಡಲ್ಲಿ ಒಬ್ಬ ಮನುಷ್ಯ ಇರಬಾರದು. ಅದನ್ನ ಕಳ್ಳರು ಅಂತ ಕರಿತೀವಿ. ನೋಡಿದೀರಾ ನೀವು? ನಿಮ್ಮ ಊರಲ್ಲಿ ಯಾರೊಬ್ಬನನ್ನು MLA ಮಾಡ್ತೀರಾ,
MLA ಆಗುವಾಗ ನಿಮ್ಮ ಮನೆ ಮುಂದೆ ಬಂದು ಕೈ ದೋಡಿಸ್ತಾನೆ, ತಲೆ ಹೊಡಿತಾನೆ, ನಿಮ್ಮನ್ನೆಲ್ಲ ಅಪ್ಕೊಳ್ತಾನೆ, ಯಾವುದೋ ಮಗು ಅಲ್ಲಿ ಬಿದ್ದಿದ್ರೆ ಅದನ್ನ ಎತ್ಕೊಂಡು ಇದು ಮಾಡ್ತಾನೆ, ಕೆಸರನ್ನೆಲ್ಲ ತೆಗೆದು ಇಷ್ಟು ಇದಿದೆ ಅಂತ ಭಯಂಕರ ಇನ್ವಾಲ್ವ್ ಆಗಿರ್ತಾನೆ. ಅದು ವಿನ್ ಆದ್ಮೇಲೆ ಅವನು ಕಾರಲ್ಲಿ ಹೋಗ್ತಿದ್ರೆ ಒಬ್ಬ ಮನುಷ್ಯ ರೋಡಲ್ಲಿ ಕಾಣಬಾರ್ದು, ಅವನಿಗೆ ಫ್ರೀ ಒದೆಗಳು ಕೊಡ್ತಾ ಇರ್ತಾರೆ ಯಾರು ಪೊಲೀಸರು, ನೋಡಿದ್ದೀರಾ? ಅಂಥವರಿಗೆ ಬುಲೆಟ್ ಪ್ರೂಫ್ ಕಾರು, ಬುಲೆಟ್ ಪ್ರೂಫ್ ಬಟ್ಟೆ ಹಾಕೋಕ್ಕೆ ಬೋರಾನ್ ತುಂಬ ಹೆಲ್ಪ್ಫುಲ್ ಆಗಿದೆ. ಅದರಿಂದ ಈ ಬೋರಾನ್ ಎಷ್ಟು ದೊಡ್ಡ ಕಳ್ಳ ಆಗಿರ್ಬೇಕಲ್ವಾ? ಓಕೆ, ಇಟ್ ಈಸ್ ಯೂಸ್ಡ್ ಟು ಇನ್ ಲೈಟ್ ಕಾಂಪೋಸಿಟ್ ಮೆಟೀರಿಯಲ್ ಆಫ್ ಫಾರ್ ಏರ್ ಕ್ರ್ಯಾಕ್. ಸೊ ಕೆಲವೊಂದು ಗ್ಲಾಸ್ಗಳೆಲ್ಲ ಹೊಡೆದೋದಾಗ ಇದನ್ನು ಏರ್ ಕ್ರ್ಯಾಕ್ಗಳನ್ನೆಲ್ಲ ಕಂಪ್ಲೀಟ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಮೆಟಲ್ ಬೋರೈಡ್ಸ್ ಆರ್ ಯೂಸ್ಡ್ ಇನ್ ನ್ಯೂಕ್ಲಿಯರ್ ಇಂಡಸ್ಟ್ರಿ ಆಸ್ ಪ್ರೊಟೆಕ್ಟಿವ್ ಶೀಲ್ಡ್ಸ್ ಆ್ಯಂಡ್ ಕಂಟ್ರೋಲ್ ಯೂಸ್ಡ್ ಆಸ್ ಎ ಕಂಟ್ರೋಲ್ ರಾಡ್ ಆಲ್ಸೋ. Borax and boric acid is used in the manufacture of heat resistant glasses, already ಹೇಳಿದ್ದೀನಿ ನಾನು, glass, wool and fiber glasses. Borax is also used as a flux for soldering metals. Flux ಅಂದ್ರೆ ಏನು? SLC ಅಲ್ಲಿ ಓದಿರ್ತೀರಾ ಫ್ಲಕ್ಸ್ ಅಂದ್ರೆ ಏನು ಅಂತ, ಕರೆಕ್ಟಾ? ಓಕೆ, ಬೇಡ ಇವಾಗ. ಓಕೆ, borax is used as a constituent for medical soaps. ಮೆಡಿಕಲ್ ಸೋಪ್ಸ್ಗಳಲ್ಲೆಲ್ಲ ಯೂಸ್ ಮಾಡ್ತಾರೆ. ಮುಂಚೆ ಬರ್ತಾ ಇತ್ತು, ಇವಾಗ ಬರ್ತಾ ಇದೆಯಾ ಗೊತ್ತಿಲ್ಲ, ಜಾನ್ಸನ್ಸ್ ಬೇಬಿ ಸೋಪ್ ಅಂತ ಒಂದು ಬರ್ತಾ ಇತ್ತು, ಅದರಲ್ಲಿ ಬೋರಾಕ್ಸ್ ಪೌಡರ್ಗಳನ್ನೆಲ್ಲ ಜಾಸ್ತಿ ಹಾಕ್ತಾ ಇದ್ರು. ಆ ಸ್ಮೆಲ್ ಬಹಳ ಚೆನ್ನಾಗಿರುತ್ತೆ ಕೆಲವರಿಗೆ. ಮಕ್ಕಳ ಸ್ಮೆಲ್ ಯಾವತ್ತು ಜಾನ್ಸನ್ ಬೇಬಿ ಸೋಪ್ ತರ ಇರುತ್ತೆ ಅಲ್ವಾ? An aqueous solution of orthoboric acid is generally used in mild antiseptic. ಅದನ್ನು ನಾನು ಹೇಳಿದೆ, ಆಂಟಿಸೆಪ್ಟಿಕ್ ಆಗಿ ಯೂಸ್ ಮಾಡ್ತಾರೆ ಬಿಕಾಸ್ ಇಟ್ ಇಸ್ ಎ ವೀಕ್ ಆಸಿಡ್ ಅಂತ. Uses of aluminium and their compounds. Aluminium ಯಾಕೆ ಯೂಸ್ ಮಾಡ್ತಾರೆ? Aluminium is a bright silvery white metal with high tensile strength. Tensile strength ಅಂದ್ರೆ ಏನು? ಅದನ್ನು ಎಷ್ಟೇ ಹೇಳಿದ್ರು ಕೂಡ ಅದು ತುಂಬ ಉದ್ದಕ್ಕೆ ಹೋಗ್ತಾ ಇರುತ್ತೆ, ಅದನ್ನು ಟೆನ್ಸೈಲ್ ಸ್ಟ್ರೆಂಗ್ತ್ ಅಂತ ಹೇಳ್ತೀವಿ ನಾವು. ಟೈರಿಗೆ ಟೆನ್ಸೈಲ್ ಸ್ಟ್ರೆಂಗ್ತ್ ಇದೆ. ಯಾವ ಟೈರಿಗೆ ಟೆನ್ಸೈಲ್ ಸ್ಟ್ರೆಂಗ್ತ್ ಮೀಡಿಯಂ ಅಲ್ಲಿ ಇದೆಯೋ ಅದು ಒಳ್ಳೆ ಟೈರ್ ಆಗಿರುತ್ತೆ. ಯಾವುದು ಜಾಸ್ತಿ ಇದೆಯೋ ಅದಷ್ಟು ಒಳ್ಳೇದು ಅಲ್ಲ, ತುಂಬ ಕಮ್ಮಿ ಇದೆಯೋ ಆ ಟೈರು ಒಳ್ಳೇದಲ್ಲ. ಫ್ಲೆಕ್ಸಿಬಲ್ ಆಗಿರಬೇಕು ಟೈರ್ಗಳು. It has high electrical and thermal conductivity, heat conduct ಮಾಡುತ್ತೆ ಅದು. Aluminium forms alloys with copper, manganese, magnesium, silica and zinc. Aluminium and its alloys are used in packing, utensil making, construction of aeroplane and in transportation industry. ಏರೋಪ್ಲೇನ್ ನಲ್ಲಿ ಜಾಸ್ತಿಯಾಗಿ ಯೂಸ್ ಮಾಡೋದು ಅಲ್ಯೂಮಿನಿಯಂ ಇದು ಮೆಟಲ್ಗಳನ್ನೇ ಮಿಕ್ಸ್ ಮಾಡ್ತಾರೆ, ಯಾಕಂದ್ರೆ ಅದಕ್ಕೆ ತುಂಬ ಹೊತ್ತು ಹೀಟ್ ಎನರ್ಜಿನ ವಿತ್ಸ್ಟ್ಯಾಂಡ್ ಮಾಡುವ ಪವರ್ ಇರುತ್ತೆ ಅಲ್ಯೂಮಿನಿಯಂಗೆ. ಅದಕ್ಕೋಸ್ಕರ ಅಲ್ಯೂಮಿನಿಯಂ ಬಾಡಿಯಲ್ಲೇ ಜಾಸ್ತಿಯಾಗಿ, ಅದಕ್ಕೋಸ್ಕರನೂ ಅಲ್ಲ, ವೆಯ್ಟ್ ಕೂಡ ಕಮ್ಮಿ ಅಮೌಂಟ್ ಸಾಕು. ಜಾಸ್ತಿ ವೆಯ್ಟ್ ಆದರೆ ಏರೋಪ್ಲೇನ್ ನಮಗೆ ಬಸ್ ಹೋಗೋ ರೋಡಲ್ಲಿ ಓಡಾಡಬೇಕಾಗತ್ತೆ, ಕರೆಕ್ಟ್ ಅಲ್ವಾ? ಓಕೆ, Group 14 element, the carbon family. Okay, carbon family, valency 4, catenation property, so many things we can study in that. ಅದರಲ್ಲಿ ತುಂಬ atomic properties ಸಿಗೋಗಳು. Electronic configuration of carbon family is NS2NP2. NS2NP2. Okay, the inner core of the electronic configuration of element in this group is also differs. ಯಾಕಂದ್ರೆ carbon is also shows the anomalous property like boron. ಈಗ ನಾವು ಬೋರಾನ್ ಫ್ಯಾಮಿಲಿಯಿಂದ ಇನ್ನೊಂದು ಹೊಸ ಫ್ಯಾಮಿಲಿಗೆ ಬಂದಿದ್ದೀವಿ, ಅದರ ಹೆಸರು ಕಾರ್ಬನ್ ಫ್ಯಾಮಿಲಿ ಅಂತ. ಸೊ ಕೋವಲೆಂಟ್ ರೇಡಿಯಸ್, there is a considerable increase in the covalent radius from carbon to silicon. ನೀವು ಅದರ ಮೆಂಬರ್ಸ್ಗಳನ್ನೆಲ್ಲ ನೋಡಿದರೆ ಕಾರ್ಬನ್ ಇಂದ ಸಿಲಿಕಾನ್ ತನಕ ಅದರಲ್ಲಿ considerable increase in the covalent characteristic. From silicon to lead, a small increase in radius is observed. This is due to the presence of completely filled d and f orbitals, which is having poor shielding effect. ಅವುಗಳಿಗೆಲ್ಲ poor shielding effect ಇರೋದ್ರಿಂದ ಈ ಕಾರಣಗಳು ಬರುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. Assertion and reasons. The first ionization energy of group 14 element is higher than the corresponding members of group 13. Okay, so carbonic highest ionization energy irutte. In general, the ionization enthalpy decreases down the group. A small decrease in ionization enthalpy is observed from silicon to tin, Si to Sn. The slight increase in ionization enthalpy observed from tin to lead also. This is due to the poor shielding effect intervening d and f orbital. ಇದೆರಡು assertionಗೆ reason ಇದೊಂದೇ. ಡೌನ್ ದ ಗ್ರೂಪ್ ಅಯನೈಸೇಷನ್ ಎನರ್ಜಿ ಡಿಕ್ರೀಸ್ ಆಗಬೇಕು, ಬಟ್ ಅಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಇದೆ. ಯಾಕೆ ವೇರಿಯೇಷನ್? ಬಿಕಾಸ್ ಆಫ್ ದಿ ಪ್ರೆಸೆನ್ಸ್ ಆಫ್ ಡಿ ಆ್ಯಂಡ್ ಎಫ್ ಆರ್ಬಿಟಲ್. ವಾಟ್ ಇಸ್ ದ ರೋಲ್ ಆಫ್ ಡಿ ಆ್ಯಂಡ್ ಎಫ್ ಆರ್ಬಿಟಲ್? ದೇ ಆರ್ ಹ್ಯಾವಿಂಗ್ ಪುವರ್ ಶೀಲ್ಡಿಂಗ್ ಎಫೆಕ್ಟ್. ದಟ್ ಇಸ್ ವೈ ಯು ಆರ್ ಹ್ಯಾವಿಂಗ್ ದಿಸ್ ವೇರಿಯೇಷನ್.
Due to small size electron negativity, due to small size the elements of this group are slightly more electronegative than group 13. ಜಸ್ಟ್ ಈಗ ನಾವು ನೋಡಿದ ಬೋರಾನ್ ಫ್ಯಾಮಿಲಿಗೆ ಕಂಪೇರ್ ಮಾಡಿದ್ರೆ ಅದರ ಈ ಎಲಿಮೆಂಟ್ ಬೋರಾನ್ ನಂತರ ಕಾರ್ಬನ್ ಬರುತ್ತೆ, ಸೈಜ್ ಏನಾಗಿರುತ್ತೆ, ಚಿಕ್ಕದಾಗಿರುತ್ತೆ. ಕಾರ್ಬನ್ ಫ್ಯಾಮಿಲಿದು ಸೈಜ್ ಬೋರಾನ್ ಫ್ಯಾಮಿಲಿಯ ಸೈಜ್ಗಿಂತ ಚಿಕ್ಕದಾಗಿರುತ್ತೆ ಹಿಂಗೆ ಬರುವಾಗ. ಓಕೆ, ಸೊ ಡ್ಯೂ ಟು ದ ಸ್ಮಾಲ್ ಸೈಜ್ ದ ಎಲಿಮೆಂಟ್ಸ್ ಆಫ್ ದ ಗ್ರೂಪ್ ಆಫ್ ದಿಸ್ ಗ್ರೂಪ್, ಓಕೆ, ಇದು ಯಾವ್ದು ಗ್ರೂಪು? 14th ಗ್ರೂಪ್. ಸೊ ಇದು 13th ಗ್ರೂಪ್, ಇದು 14th ಗ್ರೂಪ್. ಸೊ ವೆನ್ ಯು ಕಂಪೇರ್ ದೀಸ್ ಟು ಗ್ರೂಪ್ ಆರ್ ಸ್ಲೈಟ್ಲಿ ಮೋರ್ electronegative than 13 elements. The electronegativity values of for elements from silica to lead are almost same because of the involvement of d and f orbital, which is having poor shielding effect. Physical property: all the group 14 elements or carbon family elements are solids. Carbon and silicon are non-metals. Germanium is a metalloid. Tin and lead are soak metals with low melting points. Melting points and boiling points of group 14 elements are much higher than that of the 13th group elements. 13th group under boron family and 14th group under carbon family. Okay. So when you compare the size is very small for carbon. This is the boron family. 13th group, 14th group. Down the group atomic size increase ಆಗ್ತಾ ಇರುತ್ತೆ. ಕಾರ್ಬನ್ ಆದ್ಮೇಲೆ ನಿಮಗೆ ಸಿಲಿಕಾ ಇರುತ್ತೆ, ಜರ್ಮೇನಿಯಂ ಇರುತ್ತೆ. ಓಕೆ, ಅದರ ನಂತರ ಯಾವ್ದಿರುತ್ತೆ? ಟಿನ್ ಅಲ್ವಾ? ಟಿನ್, ಆಮೇಲೆ ಲೆಡ್, ಪಿ ಬಿ, ಟಿನ್, ಪಿ ಬಿ. ಇದ್ರ ಸೈಜ್ ಎಲ್ಲ ದೊಡ್ಡದಾಗ್ತಾ ಇರುತ್ತೆ, ಕಾರ್ಬನ್ ಚಿಕ್ಕದಿರುತ್ತೆ, ಹಿಂಗಿರುತ್ತೆ. ಡೌನ್ ದ ಗ್ರೂಪ್ atomic size increase. Now we are going to the chemical properties of this substance. Reactivity towards oxygen. All the members of this group 14, when heated in oxygen, form oxides. There are mainly two types of oxides, that is monoxide and dioxide of formula MO, MO2 respectively. Silicon monoxide exists at high temperature. Oxides in higher oxidation states of elements are generally more acidic than those lower oxidation state. So lower oxidation state alli ಅಷ್ಟೊಂದು ಎಸಿಡಿಕ್ ಇರಲ್ಲ, ಬಿಕಾಸ್ ದ ವ್ಯಾಲೆನ್ಸಿ ಇಸ್ ನಾಟ್ ಕಂಪ್ಲೀಟೆಡ್. ಒಂದ್ಸಲ ವ್ಯಾಲೆನ್ಸಿ ಕಂಪ್ಲೀಟ್ ಆದಮೇಲೆ ಅದು ಎಸಿಡಿಕ್ ಪ್ರಾಪರ್ಟಿ ತೋರಿಸುತ್ತೆ. ಎಸಿಡಿಕ್ ಪ್ರಾಪರ್ಟಿ ಹೈಡ್ರೋಜನ್ ರಿಲೀಸಿಂಗ್, ಅದರೆಲ್ಲ ಎಸಿಡಿಕ್ ಪ್ರಾಪರ್ಟಿ ಇದೆ, ನೀವು ಕಲ್ತಿದ್ದೀರಾ. ಆದರೆ ಎಸಿಡಿಕ್ ಪ್ರಾಪರ್ಟಿ ಕೆಲವುದ್ರಲ್ಲಿ ಇರುತ್ತೆ. ದಟ್ ಇಸ್ ಎ ಸಬ್ಸ್ಟೆನ್ಸ್ ವಿಚ್ ಇಸ್ ರೆಡಿ ಟು ಅಕ್ಸೆಪ್ಟ್ ದ ಪೇರ್ ಆಫ್ ಎಲೆಕ್ಟ್ರಾನ್ ಇಸ್ ಆಲ್ಸೋ ಕಾಲ್ಡ್ ಆಸಿಡ್ ಇನ್ ನೇಚರ್. ಸೊ ಹೈಡ್ರೋಜನ್ ಅನ್ನು ಇಟ್ಕೊಂಡು ನಿಮಗೆ ಆಸಿಡಿಕ್ ಪ್ರಾಪರ್ಟಿ ಹೇಳಕ್ಕೆ ಸಾಧ್ಯ ಇಲ್ಲ. ಒಂದೊಂದ್ಸಲ ಯಾವ ಎಲಿಮೆಂಟು ಒಂದು ಪೇರ್ ಎಲೆಕ್ಟ್ರಾನ್ ಅನ್ನ ಅಕ್ಸೆಪ್ಟ್ ಮಾಡೋ ಕೆಪಾಸಿಟಿ ಇದೆಯೋ ಅದನ್ನು ಕೂಡ ನಾವು ಆಸಿಡ್ ಅಂತ ಕರಿತೀವಿ. ಎ ಫಾರ್ ಆಸಿಡ್, ಎ ಫಾರ್ ಅಕ್ಸೆಪ್ಟಿಂಗ್ ಎಲೆಕ್ಟ್ರಾನ್. ಓಕೆ, ಅದನ್ನ ಲಿವಿಸ್ ಆಸಿಡ್ ಬೇಸ್ ಕಾನ್ಸೆಪ್ಟ್ ಅಲ್ಲಿ ಕಲ್ತಿದ್ದೀರಾ. ಸೊ ಆ ಕಾನ್ಸೆಪ್ಟ್ ಇಲ್ಲಿ ಬರ್ತಾ ಇದೆ. ದ ಆಕ್ಸೈಡ್ಸ್, ಕಾರ್ಬನ್ ಡೈಆಕ್ಸೈಡ್, ಸಿಲಿಕಾನ್ ಡೈಆಕ್ಸೈಡ್ ಅಂಡ್ ಜರ್ಮೇನಿಯಂ ಆಕ್ಸೈಡ್ ಆರ್ ಎಸಿಡಿಕ್ ಇನ್ ನೇಚರ್. ನಿಮ್ಮ ಫೇವರೆಟ್ ಸಾಲ್ಟ್ ಯಾವುದು? ಕ್ಯಾಲ್ಸಿಯಂ ಕಾರ್ಬೋನೇಟ್, CaCO3 ಇದೆ. ಇದು ಹೆಂಗೆ ಬಾಂಡ್ ಆಗಿದೆ ಅಂತ ಹೇಳಿದ್ರೆ, ಕ್ಯಾಲ್ಸಿಯಂ ಆಕ್ಸೈಡ್ ಅಲ್ಲಿ ಆಕ್ಸಿಜನ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಅನ್ನ ಕಾರ್ಬನ್ ಡೈಆಕ್ಸೈಡ್ಗೆ ಕೊಡುತ್ತೆ. ಇದೆರಡು ಸೇರಿದ್ರೆ ಏನಾಗುತ್ತೆ? ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗುತ್ತೆ. ಸೊ ದಿಸ್ ಕಾರ್ಬನ್ ಆಕ್ಸೆಪ್ಟ್ಸ್ ದ ಪೇರ್ ಆಫ್ ಎಲೆಕ್ಟ್ರಾನ್ ಫ್ರಮ್ ದಿಸ್ ಆಕ್ಸಿಜನ್, ಹೆನ್ಸ್ ದಿಸ್ ಕಾರ್ಬನ್ ಡೈಆಕ್ಸೈಡ್ ಇಸ್ ಅಸಿಡಿಕ್ ಇನ್ ನೇಚರ್. ಅಸಿಡಿಕ್. ಓಕೆ, ಸೊ ಅದೇ ಪಾಯಿಂಟ್ ನಾನು ಹೇಳಿದ್ದು. ಟಿನ್ ಆಕ್ಸೈಡ್ ಅಂಡ್ ಲೆಡ್ ಆಕ್ಸೈಡ್ ಆರ್ ಆಂಫೋಟರಿಕ್. ಆಲ್ರೆಡಿ ಭವಿಷ್ಯದ ಸ್ಟೂಡೆಂಟ್ಸ್ ಆಂಫೋಟರಿಕ್ ಅಂದ್ರೆ ಏನು ಅಂತ ಹೇಳಿದ್ದಾರೆ. ಅಮಾಂಗ್ ಮೊನೋಆಕ್ಸೈಡ್ಸ್, ಕಾರ್ಬನ್ ಮೊನೋಆಕ್ಸೈಡ್ ಇಸ್ ನ್ಯೂಟ್ರಲ್. ಕಾರ್ಬನ್ ಮೊನೋಆಕ್ಸೈಡ್ ನ್ಯೂಟ್ರಲ್ ಸರ್, ಬಟ್ ಅದು ಎನ್ವೈರನ್ಮೆಂಟಲ್ ಪೊಲ್ಯೂಷನ್ ಯಾಕೆ ಅಲ್ವಾ? ಕಾರ್ಬನ್ ಮೊನೋಆಕ್ಸೈಡ್ ಅನ್ನ ಜಾಸ್ತಿ ತಗೊಂಡ್ರೆ ಹಿಮೋಗ್ಲೋಬಿನ್ ನಮ್ಗೆ ದೇಹಕ್ಕೆ ಕೊಡುವಂತ ಆಕ್ಸಿಜನ್ ಅನ್ನ ಕಮ್ಮಿ ಮಾಡುತ್ತೆ ಅಂತ ನಾವು ಕಲ್ತಿದ್ದೀವಿ. ಕರೆಕ್ಟ್ ಅಲ್ವಾ? ಹೌದಾ? ಹೌದು, ಬಯಾಲಜಿಯಲ್ಲಿ ನೀವು ಕಲ್ತಿದ್ದೀರಾ. ಕರೆಕ್ಟ್ ಅಲ್ವಾ? ಸೊ ದ ಅಯಾನ್ ಪ್ರೆಸೆಂಟ್ ಇನ್ ಹಿಮೋಗ್ಲೋಬಿನ್ ಇಸ್ ಎ ಬ್ಯೂಟಿಫುಲ್ ಕಾಂಪೌಂಡ್ ಇನ್ ಹಿಮೋಗ್ಲೋಬಿನ್. ಹಿಮೋಗ್ಲೋಬಿನ್ ಎಲ್ಲ ಒಂದು ಒಳ್ಳೆ ಕಾಂಪೌಂಡ್ ಆಗಿರುತ್ತೆ. ಅದು ತುಂಬಾ ಒಳ್ಳೆ ಕಾಂಪೌಂಡ್ ಆಗಿರುತ್ತೆ. ನೀವು ಮನೆಯಲ್ಲಿ ಎಷ್ಟು ಒಳ್ಳೆಯವರಾಗಿರ್ತೀರಾ ನಿಮ್ಮ ತಂದೆ ತಾಯಿ ಜೊತೆ? ಎಲ್ರು ಎಲ್ಲರೂ ಬಹಳ ಖುಷಿಯಲ್ಲಿ ಇರ್ತೀರಾ. ನಿಮ್ಮ ಅಪ್ಪ ಅಮ್ಮ ನಂತರ ಯಾರಾದ್ರೂ ನಿಮ್ಮ ಬಗ್ಗೆ ಏನಾದ್ರು ಹೇಳಿದ್ರಿ, ಇಲ್ಲ ನನ್ನ ಮಗ ಅಥವಾ ಮಗಳು ಅಂತವಳಲ್ಲ, ಅವಳು ತುಂಬಾ ಒಳ್ಳೆಯವನು, ಅವನು ಏನಿಲ್ಲ ಒಂದು ನುಸಿ ಕಚ್ಚಿದ್ರು ಕೂಡ ಅದಕ್ಕೆ ರೆಸ್ಪೆಕ್ಟ್ ಕೊಡ್ತಾನೆ, ಹೋಗು ಕಚ್ಚಬೇಡ ಅಂತ, ಕೊಲ್ಲಲ್ಲ, ಅಷ್ಟು ಒಳ್ಳೆ ಮಗಳು ಅಥವಾ ಮಗ ಅಂತ ಹೇಳ್ತಾರೆ. ಬಟ್ ಇಫ್ ಯು ಥಿಂಕ್ ಯುವರ್ ಸೆಲ್ಫ್ ಆಸ್ ಎನ್ ಅಯೋನ್ ಇನ್ ಹಿಮೋಗ್ಲೋಬಿನ್ ವಿತ್ ಯುವರ್ ಪ್ಯಾರೆಂಟ್ಸ್, ನಿಮ್ಮ ತಂದೆ ತಾಯಿ ಜೊತೆ ನೀವು ಹಿಮೋಗ್ಲೋಬಿನ್ ಅಲ್ಲಿರುವ ಅಯನ್ ತರ ಇರ್ತೀರಿ ಅಂತ ಇಟ್ಕೊಳ್ಳೋಣ. ಕಾರ್ಬನ್ ಮೊನಾಕ್ಸೈಡ್ ಎಲ್ಲಿಂದಾದ್ರೂ ಹೋಗ್ತಿದ್ರೆ ಓಡಿ ಹೋಗಿ ಅದು ಕಾಂಪ್ಲೆಕ್ಸ್ ಕಾಂಪೌಂಡ್ ಮಾಡುತ್ತೆ.
Cyanide, if it is goes slowly, it will make a complex compound with the cyanide. So iron is having such a beautiful characteristic. It makes powerful or coordination compound with the cyanide and carbon monoxide. As a result, the activity of hemoglobin decreases. ಕರೆಕ್ಟ್ ಅಲ್ಲ? ಸೈನೈಡ್ ಬಗ್ಗೆ ಅದರದ್ದು ಟೇಸ್ಟ್ ಏನು ಅಂತೇಳಿ ಬರೆಯಕ್ಕೆ ಒಬ್ಬ ಟ್ರೈ ಮಾಡಿದ್ದು ನಾನು ಕತೆ ಹೇಳಿರ್ಬೇಕಲ್ವಾ ಭವಿಷ್ಯದವರಿಗೆ? ಹೇಳಿದಿನ? ಪೊಟಾಸಿಯಂ ಸೈನೈಡ್ ಇದು ಟೇಸ್ಟ್ ಕಂಡು ಹುಡುಕಿದ ಸೈಂಟಿಸ್ಟ್ ಬಗ್ಗೆ ಅರ್ಚನಾ ಅವರೇ ಹೇಳಿದೀವಿ. ಹೌದು ಅಂತ ಹೇಳ್ತಿದ್ದಾರೆ ಅರ್ಚನಾ ಅವರು. ಅವತ್ತು ಆಮಿನಾಜಿ ನಿದ್ರೆ ಮಾಡ್ತಾ ಇದ್ರು, ಜ್ಯೋತಿ ಅವರು ಚುಕ್ಕಿ ಆಟ ಆಡ್ತಾ ಇದ್ರು ಅಲ್ವಾ? ಒಬ್ಬೊಬ್ರು ಅವ್ರವ್ರು ಬ್ಯುಸಿ ಆಗಿದ್ದಾಗ ನಾವು ಸೈನೈಡ್ ಬಗ್ಗೆ ಹೇಳ್ತಾ ಇದ್ವಿ. ಕರೆಕ್ಟ್ ಅಲ್ವಾ? ಪೊಟಾಸಿಯಂ ಸೈನೈಡ್ ಇದು ಟೇಸ್ಟ್ ಏನಂತ ಬರೆಯೋಕ್ಕೆ ಟೇಸ್ಟ್ ಅಂತ ಬರೆದು 2 ಸೆಮಿಕಾಲನ್ ಹಾಕಿ ಸೈನೈಡ್ ಅನ್ನು ಬಾಯಿಗೆ ಇಟ್ಟು ಪೆನ್ನಲ್ಲಿ ಇಟ್ಟ ಅಷ್ಟೇ. ಅವನಿಗೆ ಗೊತ್ತೇ ಆಗಿಲ್ಲ ಏನು ನಡೀತು. ಸೊ ಸೈನೈಡ್ ಅಷ್ಟು ಫಾಸ್ಟ್ ರಿಯಾಕ್ಟ್ ಆಗುತ್ತೆ ಯಾವುದ್ರ ಜೊತೆ? ಅಯನ್ ಜೊತೆ, ಕಬ್ಬಿಣದ ಜೊತೆ ಅಂತ ಒಂದು ಕಾನ್ಸೆಪ್ಟ್ ನಮ್ಮ ಕೆಮಿಸ್ಟ್ರಿ ಅವ್ರದ್ದು. ಕೋಆರ್ಡಿನೇಷನ್ ಕಾಂಪೌಂಡ್ ಆಗುತ್ತೆ, ಇಟ್ ಡಸ್ ನಾಟ್ ಲೂಸ್ ಇಟ್ಸ್ ಐಡೆಂಟಿಟಿ ಅಂತ ಹೇಳ್ತೀವಿ ಕೋಆರ್ಡಿನೇಷನ್ ಕಾಂಪೌಂಡ್ ಇದು. ಸೊ ಹಾಗೆ ನಾವೆಲ್ಲೋ ಇದ್ದೆವು, ಎಲ್ಲೋ ಬಂದೀವಿ ಅಲ್ವಾ? ಅಸಿಡಿಕ್ ಕ್ಯಾರೆಕ್ಟರಿಸ್ಟಿಕ್. ಕಾರ್ಬನ್ ಡೈಆಕ್ಸೈಡ್ ಅನ್ನ ಮಾತಾಡ್ತಾ, ಕಾರ್ಬನ್ ಮೊನಾಕ್ಸೈಡ್ ವಿಷಯ ಮಾತಾಡ್ತಾ ಇಲ್ಲಿ ತನಕ ಬಂದೀವಿ. ಜರ್ಮೇನಿಯಂ ಆಕ್ಸೈಡ್ ಇಸ್ ಅಸಿಡಿಕ್ ಇನ್ ನೇಚರ್. ಟಿನ್ ಆಕ್ಸೈಡ್ ಅಂಡ್ ಲೆಡ್ ಆಕ್ಸೈಡ್ ಆರ್ ಆಂಫೋಟರಿಕ್. ಸೊ ಇಲ್ಲಿ ಆಂಫೋಟರಿಕ್ ಇರೋದು ಟಿನ್ ಆಕ್ಸೈಡ್, ಲೆಡ್, ಟಿನ್ ಮೊನಾಕ್ಸೈಡ್ ಅಂಡ್ ಲೆಡ್ ಮೊನಾಕ್ಸೈಡ್. ಟಿನ್ ಜೊತೆ 1 ಆಕ್ಸಿಜನ್ ಇರಲಿ 2 ಆಕ್ಸಿಜನ್ ಇರಲಿ, ಲೆಡ್ ಜೊತೆ 1 ಆಕ್ಸಿಜನ್ ಇರಲಿ 2 ಆಕ್ಸಿಜನ್ ಇರಲಿ, ಅದು ಆಂಫೋಟರಿಕ್ ಆಗಿರುತ್ತೆ ಅಂತ ಗೊತ್ತಿರಬೇಕು. ಓಕೆನಾ? ರಿಯಾಕ್ಟಿವಿಟಿ ಟುವರ್ಡ್ಸ್ ವಾಟರ್. ನೀರ್ ಜೊತೆ ಹೆಂಗೆ ಟಿನ್ ರಿಯಾಕ್ಟ್ ಆಗುತ್ತೆ ಅಂತ. ಕಾರ್ಬನ್, ಸಿಲಿಕಾನ್, ಜರ್ಮೇನಿಯಂ ಆರ್ ನಾಟ್ ಅಫೆಕ್ಟೆಡ್ ಬೈ ವಾಟರ್ ಸೊ ಈಸಿಲಿ. ದೆನ್ ಟಿನ್ ಡಿಕಂಪೋಸಸ್ ಸ್ಟೀಮ್ ಟು ಫಾರ್ಮ್ ಡೈಆಕ್ಸೈಡ್ ಅಂಡ್ ಡೈಹೈಡ್ರೋಜನ್. ಸ್ಟೀಮ್ ಅಂತ ಹೇಳಿದ್ರೆ ಗೊತ್ತಲ್ಲ, ಅದು ಅರೌಂಡ್ 100 ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ ಹೀಟ್ ಮಾಡಬೇಕು. ಸೊ ಇಲ್ಲಿ ಬರೆಯೋಣ, 100 ಡಿಗ್ರಿ ಸೆಂಟಿಗ್ರೇಡ್ ಹೀಟ್ ಮಾಡಿದ್ರೆ ಮಾತ್ರ ಟಿನ್ ರಿಯಾಕ್ಟ್ ಆಗುತ್ತೆ. ಟಿನ್ ಕ್ರೈಯಿಂಗ್. ಟಿನ್ ಕ್ರೈಯಿಂಗ್ ಅಂದ್ರೆ ಅಯನ್ ಕೊರೋಷನ್ ಅಂತ ಕರಿತೀವಲ್ಲ, ಟಿನ್ ಕ್ರೈಯಿಂಗ್ ಅಂತ ಕರಿತೀವಿ. ಯಾಕಂದ್ರೆ ಟಿನ್ ಕೊರೋಷನ್ ಆದ್ರೆ ಅದನ್ನ ಟಿನ್ ಕ್ರೈ ಅಂತ ಕರಿತೀವಿ. ಸಿಲ್ವರ್ ಕೊರೋಡ್ ಆದ್ರೆ ಸಿಲ್ವರ್ ಬ್ಲಾಕಿಂಗ್ ಅಂತ ಕರಿತೀವಿ. ಸಿಲ್ವರ್ ಗೆಜ್ಜೆಗಳೆಲ್ಲ ಹೆಣ್ಮಕ್ಳು ಹಾಕ್ತಾರೆ. ಈಗ ಈ ನಡುವೆ ಗೆಜ್ಜೆಗಳು ಹೆಣ್ಮಕ್ಳು ಹಾಕ್ತಾ ಇಲ್ಲ. ಯಾಕಂದ್ರೆ ಎಲ್ಲ ಹೆಣ್ಮಕ್ಳು ಹಾಕುವಂತಹ ಆಭರಣಗಳನ್ನೆಲ್ಲ ಈ ನಡುವೆ ಗಂಡು ಮಕ್ಳು ಹಾಕೋದೇ ಜಾಸ್ತಿ ಆಗಿದೆ. ಕರೆಕ್ಟ್ ಅಲ್ವಾ? ಹೌದು. ಮೊನ್ನೆ ನಮ್ಮ ಫ್ರೆಂಡ್ಸ್ ಜೊತೆ ಬೆಂಗಳೂರಲ್ಲಿ ಒಂದು ರೋಡಲ್ಲಿ ಹೋಗ್ತಾ ಇದ್ದಾಗ ನಾನು ಜೊತೆ ಟೀ ಕುಡಿತಾ ಇದ್ದೆ. ಅಷ್ಟೊತ್ತಿಗೆ ನಾನು ಹೇಳಿದ್ದು ಯಾವುದೋ ಆನೆ ಬಂದ ಶಬ್ದ ಬರ್ತಾ ಇದೆ ಅಂತ. ಹೆಣ್ಮಕ್ಳು ಗೆಜ್ಜೆ ಹಾಕಿದ್ರೆ ಅವ್ರು ಸ್ವಲ್ಪ ನಿಧಾನಕ್ಕೆ ನಡೀತಾರೆ. ಅದು ಗಂಡು ಮಕ್ಳು ಹಂಗೆಲ್ಲ, ಎಲ್ಲರೂ ನನ್ನನ್ನು ಅಟ್ರಾಕ್ಟ್ ಆಗಲಿ ಅಂತ ದಡಾ ಬಡ ಅಂತ ನಡೀತಾರೆ. ನಾನು ಎನಿಸಿದೆ ಆನೆ ಬರ್ತಾ ಇದೆ ಅಂತ. ನೋಡಿದ್ರೆ ಒಬ್ಬ ಹುಡುಗ ಕಾಲಿಗೆ ಒಂದು ಗೆಜ್ಜೆ ಕಟ್ಟಿದ್ದಾನೆ. ಪುಣ್ಯಕ್ಕೆ ಒಂದು ಕಾಲಿಗೆ ಗೆಜ್ಜೆ ಕಟ್ಟಿದ್ದಾನೆ. ನಾವೆಲ್ಲ ಇನ್ನೂ ಏಜ್ ಆದಾಗ ಕುತ್ತಿಗೆಗೂ ಒಂದು ಗೆಜ್ಜೆ ಕಟ್ಬೋದೋ ಗೊತ್ತಿಲ್ಲ. ಅಲ್ಲಿ ತನಕ ಹುಡುಗರು ಇಂಪ್ರೂವ್ ಆಗ್ತಾ ಇದ್ದಾರೆ. ಓಕೆ. Lead is unaffected by water because of a protective oxide film formation. So lead is unaffected by water. ನೀರಿನಲ್ಲಿ ಲೆಡ್ ಅಷ್ಟೊಂದು ರಿಯಾಕ್ಟ್ ಆಗಲ್ಲ, ಯಾಕಂದ್ರೆ ಅದೊಂದು ಪ್ರೊಟೆಕ್ಟಿವ್ ಲೇಯರ್ ಮಾಡುತ್ತೆ, ಲೆಡ್ ಆಕ್ಸೈಡ್ ಮಾಡುತ್ತೆ. ಬಟ್ ಲೆಡ್ is very poisonous to our body. The elements of group 14 reactivity towards halogen. Halogen ಜೊತೆ ಏನಾಗುತ್ತೆ ರಿಯಾಕ್ಷನ್? The elements group 14 ಕಾರ್ಬನ್ ಹ್ಯಾಲೋಜನ್ ಜೊತೆ ಸೇರಿದ್ರೆ ಏನೇನು ಸಿಗುತ್ತೆ ನಿಮ್ಗೆ ಗೊತ್ತು. ನೀವು ಹ್ಯಾಲೋ ಆಲ್ಕೆನ್ಸ್, ಹ್ಯಾಲೋ ಎರಿನ್ಸ್ ಅಲ್ಲಿ ಕಲ್ತಿದ್ದೀರಾ. ಕಾರ್ಬನ್ ಫ್ರಿಯಾನ್ಸ್ ಸಿಗುತ್ತೆ, ನಿಮ್ಮ ಬ್ಯೂಟಿಫುಲ್ ಕಾಂಪೌಂಡ್ ಫ್ರಿಯಾನ್ಸ್ ಸಿಗುತ್ತೆ. ಕ್ಲೋರೋಫಾರ್ಮ್ ಸಿಗುತ್ತೆ, ಕರೆಕ್ಟಾ? ಕಾರ್ಬನ್ ಟೆಟ್ರಾಕ್ಲೋರೈಡ್ ಅಥವಾ ಐಡೋಫಾರ್ಮ್ ಸಿಗುತ್ತೆ. ಓಕೆ. CH3 ಸಿಗುತ್ತೆ, CL4 ಸಿಗುತ್ತೆ, CH3 ಸಿಗುತ್ತೆ. ಸೊ ಎಲ್ಲದ್ರ ಜೊತೆ ಕಾರ್ಬನ್ ಹೆಂಗೆ ರಿಯಾಕ್ಟ್ ಆಗುತ್ತೋ ಅದೇ ರೀತಿ ಎಲ್ಲ ಎಲಿಮೆಂಟ್ಸ್, ಸಿಲಿಕಾನ್ಸ್ ಇವರೆಲ್ಲ ರಿಯಾಕ್ಟ್ ಆಗುತ್ತೆ. ದ ಎಲಿಮೆಂಟ್ಸ್ ಆಫ್ ಗ್ರೂಪ್ 14 ಫಾರ್ಮ್ ಡೈಹ್ಯಾಲೈಡ್ಸ್ ಆಫ್ ದ ಫಾರ್ಮ್ MX2 and MX4. Except carbon, all other members react directly with halogen under suitable condition to form halides. Most of the MX4 are covalent in nature. M ಅಂದ್ರೆ ಕಾರ್ಬನ್ ಫ್ಯಾಮಿಲಿ ಅಂತ ಅರ್ಥ, ಕಾರ್ಬನ್ ಫ್ಯಾಮಿಲಿ ಅಂತ ಅರ್ಥ. Heavier members, germanium to lead, are able to make halides of the formula MX2. Why? ಯಾಕೆ? ಕಾರ್ಬನ್ CCl2 ಅಂತ ಒಂದು ಮಾಲಿಕ್ಯೂಲೇ ಇಲ್ಲ, ಆದ್ರೆ ಅವರ ಬೇರೆ ಮೆಂಬರ್ ಲೆಡ್ ಅಲ್ಲ. ಯಾರು? ಜರ್ಮೇನಿಯಂ ಲೆಡ್ ಅಲ್ಲ, GeCl2. ಓಕೆ. ಅಂಡ್ PbCl2 ಎಲ್ಲ ಮಾಡುತ್ತೆ. ಯಾಕೆ? ಬಿಕಾಸ್ ಆಫ್ ದಿ ಪ್ರೆಸೆನ್ಸ್ ಆಫ್ D ಆರ್ಬಿಟಲ್ ಅಂಡ್ F ಆರ್ಬಿಟಲ್ ವಿಚ್ ಇಸ್ ಹ್ಯಾವಿಂಗ್ ಪೂವರ್ ಶೀಲ್ಡಿಂಗ್ ಎಫೆಕ್ಟ್ ಅಂತ. ಈ ಪೂವರ್ ಶೀಲ್ಡಿಂಗ್ ಎಫೆಕ್ಟ್ ಹೇಳಿ ನಿಮಗೆ ಪೂವರ್ ಸಿಚುವೇಶನ್ ಬರ್ತಾ ಇದೆ. ಎಕ್ಸೆಪ್ಟ್ ಕಾರ್ಬನ್ ಟೆಟ್ರಾಕ್ಲೋರೈಡ್, ಅದರ್ ಟೆಟ್ರಾಹ್ಯಾಲೈಡ್ಸ್ ಆರ್ ಈಸಿಲಿ ಹೈಡ್ರೋಲೈಸ್ಡ್ ಬೈ ವಾಟರ್.
Because carbon tetrachloride is one of the stable and non-polar molecule. Correct alla? Carbon tetrachloride non-polar. This is because of the central atom can accommodate the lone pair of electrons from oxygen atom of water molecule in d orbital. Example, silicon tetrachloride undergoes hydrolysis initially accepting lone pair of electrons from water molecule in d orbitals of silica, finally leading to the formation of SiOH 4 times. ಸೊ ನೀವು ಸಿಲಿಕಾನ್ ಟೆಟ್ರಾಕ್ಲೋರೈಡ್ ಅನ್ನು ತಗೊಳ್ಳಿ, ಅದು ಫಸ್ಟಿಗೆ ರಿಯಾಕ್ಟ್ ಹಾಕಿದಾಗ ಇಲ್ಲಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇದೆಯಲ್ಲ ಹೈಡ್ರೋಜನ್ ಇದು, ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಏನು ಮಾಡುತ್ತೆ, ಒಂದು OH ಒಂದು ಕ್ಲೋರಿನ್ ಅನ್ನು ದಾನ ಮಾಡುತ್ತೆ. ಒಂದು ಕ್ಲೋರಿನ್ ಅನ್ನು ದಾನ ಮಾಡಿ ವಾಟರ್ ಇಂದ ಒಂದು OH ಅನ್ನು ತಗೊಳುತ್ತೆ. ಕರೆಕ್ಟಾ? ಒಂದು ಕ್ಲೋರಿನ್ ಅನ್ನು ದಾನ ಮಾಡುತ್ತೆ ಅಂದ್ರೆ ಒಂದು HCl ಕೊಟ್ಟು ಒಂದು OH ಅನ್ನ ಅದು ತಗೊಳುತ್ತೆ. ಸೊ ಒಂದು HCl ಅನ್ನು ರಿಮೂವ್ ಮಾಡಿ OH. ಅದೇ ರೀತಿ ನೀವು 4 ಸಲ ನೀರನ್ನು ಟಕ್ 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 ಅಂತ 4 ಸಲ ಹಾಕಿದ್ರೆ ಮಾತ್ರ ಸಿಲಿಕಿಕ್ ಆಸಿಡ್ ಬರುತ್ತೆ. ಸಿಲಿಕಿಕ್ ಆಸಿಡ್ SiOH 4 ಟೈಮ್ಸ್. ಸೊ ಇದನ್ನ ಇಲ್ಲಿ ಹೇಳಿದ್ದು. ದಿಸ್ ಇಸ್ ದ ವೇ ಹ್ಯಾಪನಿಂಗ್ ಓವರ್ ಹಿಯರ್. ಡೌಟ್ಸ್ ಇದ್ರೆ ಕೇಳಿ, ಸ್ಟಾಪ್ ಮಾಡ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ. SiF6 is known, whereas XiCl6 is not. Give reason. ಕ್ಲೋರಿನ್ ಸೈಜ್ ನೋಡಿ ಹೆಂಗಿದೆ ಅಂತ. 6 large chlorine ions cannot be accommodate around silica. ಸಿಲಿಕಾ ಪಕ್ಕದಲ್ಲಿ ಅಷ್ಟೇ ಜಾಗ ಇರೋದು. ಫ್ಲೋರಿನ್ ಅಂತ ಸ್ಲಿಮ್ ಆದಂತಹ ಆಟಮ್ಸ್ಗಳು ಮಾತ್ರ ಸಿಲಿಕಾನ್ ಪಕ್ಕದಲ್ಲಿ ಹಂಗೆ ಕೂತ್ಕೊಳ್ಳೋಕೆ ಸಾಧ್ಯ. ದಪ್ಪಗಿರುವ ಕ್ಲೋರಿನಿಗೆ ಹಂಗೆ 3 ಜನ ಕ್ಲೋರಿನ್ ಎಷ್ಟು ಜನ ಕ್ಲೋರಿನ್ ಕೂತ್ಕೊಳ್ಳೋಕ್ಕಾಗೋದು? ಅಷ್ಟೊಂದು ಜನ ಕ್ಲೋರಿನ್ ಕೂತ್ಕೊಳ್ಳೋಕ್ಕಾಗಲ್ಲ. 6 ಜನ ಫ್ಲೋರಿನ್ ಕೂತ್ಕೋಬಹುದು, ಯಾಕಂದ್ರೆ ಫ್ಲೋರಿನ್ ಸೈಜ್ ತುಂಬಾ ಚಿಕ್ಕದು, ಕ್ಲೋರಿನ್ ಸೈಜ್ ದೊಡ್ಡದು. ಇಂಟ್ರಾಕ್ಷನ್ ಬಿಟ್ವೀನ್ ದ ಲೋನ್ ಪೇರ್ ಆಫ್ ಕ್ಲೋರೈಡ್ ಅಯಾನ್ ಅಂಡ್ SiO4 ಇಸ್ ನಾಟ್ ವೆರಿ ಸ್ಟ್ರಾಂಗ್. ಅದರ ಮಧ್ಯದಲ್ಲಿರುವ ಇಂಟ್ರಾಕ್ಷನ್ ಕೂಡ ಸ್ಟ್ರಾಂಗ್ ಇರಲ್ಲ. ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಅದರೊಳಗಡೆ ಇನ್ವಾಲ್ವ್ಮೆಂಟ್ ಆಗಕ್ಕೆ ಬಿಡೋದು ಇಲ್ಲ. ಇದಿಷ್ಟು ಪಾಯಿಂಟ್. Important trends and anomalous behavior of carbon. Carbon can accommodate only 4 pairs of electrons around it, whereas other members, silica and all it. Carbon CH6 ಎಲ್ಲಾದ್ರೂ ಕೇಳಿದಿರಾ? CH6 ಇಲ್ಲ, ಪಾಸಿಬಿಲಿಟಿ ಇಲ್ಲ. Si ಸಿಲಿಕಾನ್ ಇದು ಸಿಗುತ್ತೆ, SiF6 ಇದೆ. CF6 ಇಲ್ಲ, ಇದೆಯಾ? CF6 ಇದೆಯಾ? CF6 does not exist. SiF6 exist. ಇಂದೊಂದು ಅಯಾನ್ಸ್ ಎಕ್ಸಿಸ್ಟ್ ಇದೆ, ಇಂಥ ಒಂದು ಅಯಾನ್ ಎಕ್ಸಿಸ್ಟ್ ಇದೆ. ಆದರೆ ಕಾರ್ಬನ್ ಅದು ಮಾಡಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಕಾರ್ಬನ್ ಇಸ್ ನಾಟ್ ಹ್ಯಾವಿಂಗ್ ವೇಕೆಂಟ್ D or F orbital. So it cannot increase its valency. So that is the point. The other members can expand their covalency due to the presence of D orbital. Carbon has unique ability to form p-pi multiple bonds with itself and other members. Carbon double bond, carbon triple bond ಮಾಡಕ್ಕೆ ಕೆಪಾಸಿಟಿ ಇದೆ. ಆದರೆ ಸಿಲಿಕಾಕ್ಕೆ ಅಷ್ಟೊಂದು ಕೆಪಾಸಿಟಿ ಇಲ್ಲ, ಯಾಕಂದ್ರೆ ಅದಕ್ಕೆ ಖಾಲಿ ಜಾಗ ಇದೆ. D and F orbital ಸಪೋರ್ಟ್ ಇರೋದ್ರಿಂದ ಅದು ಪೈ ಬಾಂಡ್ ಮಾಡೋ ರಿಸ್ಕಿಗೆ ಹೋಗೋದಿಲ್ಲ. Okay, with other atoms, heavier elements do not form p-pi bond because their atomic orbitals are too large and diffuse to have effective overlapping due to the presence of D and F orbital. Carbon tetrachloride cannot be hydrolyzed, but the tetra halides of other elements can be hydrolyzed. Carbon tetrachloride ಅನ್ನು ನೀರಲ್ಲಿ ಕರಗಿಸಕ್ಕೆ ಸಾಧ್ಯ ಇಲ್ಲ, ಆದರೆ ಬೇರೆ ಸಿಲಿಕಾ ಆಗಲಿ ಜರ್ಮೇನಿಯಂ ಇದರದೆಲ್ಲ ಕರಗಕ್ಕೆ ಸಾಧ್ಯತೆ ಇದೆ ಅಂತ. Catenation, one of the beautiful property of carbon. Carbon atoms have the tendency to link with one another through covalent bonds to form chains and rings. This property is called catenation. Due to the catenation and p-pi bond formation, carbon is able to show allotropic forms. ಯಾಕೆ ಕಾರ್ಬನ್ allotropic forms ಅನ್ನು ಜಾಸ್ತಿ ಕೊಡ್ತಾ ಇದೆ? And you can also manufacture, interconvert this allotropes of carbon easily. ಕಾರ್ಬನ್ ಇದು ಅಲೋಟ್ರೋಪ್ಸ್ಗಳನ್ನು ನಿಮಗೆ ಬೇಗ ಇಂಟರ್ ಕನ್ವರ್ಟ್ ಮಾಡೋಕ್ಕೂ ಸಾಧ್ಯ ಇದೆ. ಕೇಳಿಸ್ತಾ ಇದ್ದೀರಾ? ಕಿಟಕಿಯಿಂದ ಹೊರಗೆ ನೋಡೋರು ಸ್ಫೂರ್ತಿ ಕೇಳಿಸ್ತಾ ಇದೆಯಾ? ಇಲ್ಲ, ಓಕೆ, ಅವ್ರಿಗೆ ಕೇಳಿಸ್ತಾ ಇಲ್ಲ ಕಾಣುತ್ತೆ. ಓಕೆ, ನಾವು ಭವಿಷ್ಯದವ್ರ ಜೊತೆ ಹೋಗ್ತಾ ಇರೋಣ ನಿಧಾನಕ್ಕೆ. ಅಲೋಟ್ರೋಪ್ಸ್ ಆಫ್ ಕಾರ್ಬನ್ ನೋಡಿದೀರಾ? ಡೈಮಂಡ್ ನೋಡಿದೀರಾ? ಯಾರಾದ್ರು ನೋಡಿದ್ದೀರಿ? ಗ್ರಾಫೈಟ್ ಪೆನ್ಸಿಲ್ ಯೂಸ್ ಮಾಡಿದ್ದೀರಾ? ಇಲ್ಲ. ಫುಲರಿನ್ಸ್ ಯಾರು ನೋಡಿಲ್ಲ, ನೋಡಿದ್ದೀರಿ? ವೆರಿ ಗುಡ್, ಓಕೆ. ನೋಡಿ, ಯಾವುದು ನೋಡಬೇಕಿತ್ತು ಅದೆಲ್ಲ ಅವರು ನೋಡಲ್ಲ, ಬಟ್ ಫುಲರಿನ್ಸ್ ನೋಡಿದ್ದೀರಾ, ಕರೆಕ್ಟ್ ಅಲ್ವಾ?
Okay. So because of the catenation property, you are getting such type. Because of catenation property, plants, animals are present in the earth crust. Adilellu illa syllabus alli ನೋಡಿ. Diamond, it is the purest form of carbon. It has crystalline lattice. In diamond, each carbon, important, in diamond, each carbon undergoes sp3 hybridization. Okay, na? Okay. It is linked tetrahedrally to four other. In what way it is linked? The link is tetrahedrally. Okay, carbon bond length is 154, 109 degree, 28 minutes. ಇದು ಗೊತ್ತಿರುವಂಥದ್ದು. ಇದೊಂದು ಆ್ಯಡ್ ಮಾಡಬೇಕು. ಕಾರ್ಬನ್ ಬಾಂಡ್ ಲೆಂತ್ ಇಸ್ 154 ಇನ್ ಯಾವುದು ಡೈಮಂಡ್ ಅಲ್ಲಿ ಇಷ್ಟಿದೆ. ಇಲ್ಲಿರುವ ಇಂಪಾರ್ಟೆಂಟ್ ಪಾಯಿಂಟ್ 1, 2, 3 ಇಂಪಾರ್ಟೆಂಟ್ ಪಾಯಿಂಟ್. ಕರೆಕ್ಟಾ? ಇದು ಸ್ಟ್ರಕ್ಚರಿಂಗ್ ಇದೆ ಅಂತ. The structure extends in space and produces a rigid three-dimensional network of carbon atoms. Beta. Directional covalent bonds are present throughout the lattice, not necessary. It is very difficult to break extended covalent bonding. Adondirli. Adrinda, due to this property, diamonds are very much hard. Diamond hard irokke karana extended covalent property bonding anna cut ಮಾಡೋದು ಸ್ವಲ್ಪ ಕಷ್ಟ. Therefore, diamond is hardest substance in the earth. ಭೂಮಿ ಮೇಲೆ ತುಂಬಾ ಹಾರ್ಡ್ ಇರೋದು ಅದೊಂದೇ. Uses, diamond is used for cutting glass, as an abrasive for sharpening hard tools, in making dyes, in the manufacture of tungsten filaments for electric bulbs, in making precious gems. Surgeons use it to sharp edged diamonds to remove contract from ಇದೊಂದು ಸ್ವಲ್ಪ ಇಂಪಾರ್ಟೆಂಟ್ ತಗೊಳ್ಳಿ. ಕ್ಯಾಟ್ರಾಕ್ಟ್ ಇದೆಯಲ್ಲ ಆಪರೇಷನ್, ಅದರಲ್ಲಿ ಜಾಸ್ತಿ ಯೂಸ್ ಮಾಡೋದು ಸರ್ಜನ್. ಇದನ್ನು ಕ್ಯಾಟ್ರಾಕ್ಟ್ ಅಲ್ಲಿ ಯೂಸ್ ಮಾಡೋದು ಡೈಮಂಡ್. Graphite is a purest form of carbon. Graphite has a layered structure, important. Okay, one of the purest form. Layers are held by which force? That is van der Waals force of attraction, importance. Distance between it is carbon bond, 2 layers is 340. Each layer is composed of a planar hexagonal, ali tetrahedral, illi planar hexagonal structure. See the difference? Ali tetrahedral ide, illi planar hexagonal ide. Correct alva? CC bond length within the layer is 141, ali 130 something ide, illi 141. So important points on this is the layer, van der Waals force, 2 layers distance, and planar hexagonal, and the bond length. These 2 points important. Okay na? Each carbon atom hexagonal rings undergoes dash hybrid. sp3, this is sp2 hybridization. 1p electron is free. That is why graphite is conducting. ಡೈಮಂಡ್ sp3 ಹೈಬ್ರಿಡೈಸೇಷನ್ ಆಗಿದೆ, ಅದರಲ್ಲಿ ಯಾವುದೇ ಎಲೆಕ್ಟ್ರಾನ್ ಫ್ರೀ ಇಲ್ಲ, ಆದ್ರಿಂದ ಡೈಮಂಡ್ ಇಸ್ ನಾಟ್ ಎ ಗುಡ್ ಕಂಡಕ್ಟರ್. Whereas graphite is a good conductor because it undergone sp2 hybridization. 1p orbital is free, and that electron is responsible for the conductivity of graphite. ಅದು ಗೊತ್ತಿರಬೇಕು. It makes 3 sigma bonds with 3 neighboring carbon atoms. 4th electron makes a pi bond. Okay, the electrons are delocalized over the whole sheet. Why? Because only sp2 involved. 1p orbital is responsible for this delocalization or movement of electrons. Electrons are mobile, and therefore graphite is p electrons. 1p electron which not involved in hybridization electrons are, ಇಲ್ಲಿ ಇದನ್ನ ಒಂದು ಹಾಕಿದ್ರೆ ನಿಮ್ಗೆ ಇನ್ನೂ ಅರ್ಥ ಆಗುತ್ತೆ. In graphite, the successive layers are held together by weak van der Waals. ಇದು ರಿಪೀಟ್ ಆಯ್ತು, ಬೇಡ. Okay, as a result, one layer can slip. Why the one layer slips over the other? Because of the van der Waals force of attraction. This makes graphite soak and good lubricant. ಒಳ್ಳೆ ಲ್ಯೂಬ್ರಿಕೆಂಟ್. ಲ್ಯೂಬ್ರಿಕೆಂಟ್ ಅಂದ್ರೆ ಏನು? ಅದಕ್ಕೆ ಮೂವಿಂಗ್ ಕ್ಯಾರೆಕ್ಟರಿಸ್ಟಿಕ್ ಇದ್ರೆ ಮಾತ್ರ ಅದು ಲ್ಯೂಬ್ರಿಕೆಂಟ್ ಅಂತ ಕರೆಯೋದು. lubricant.
Graphite is used for making electrodes and lead pencils, and as a lubricant, we told graphite can change it into diamond by applying high pressure and high temperature. ಗ್ರಾಫೈಟ್ ಅನ್ನು ನೀವು ಡೈಮಂಡ್ ಆಗಿ ಕನ್ವರ್ಟ್ ಮಾಡಬಹುದು, ಆದರೆ ತುಂಬಾ ಪ್ರೆಷರು, ತುಂಬಾ ಟೈಮು ಬೇಕು, ತುಂಬಾ ಟೆಂಪರೇಚರ್ ಬೇಕು. ಒಬ್ಬ ಡ್ಯಾನ್ಸರ್ ಇದ್ದ ವರ್ಲ್ಡ್ ಅಲ್ಲಿ, ಅವನ ಹೆಸರೇನು, ವರ್ಲ್ಡ್ ಫೇಮಸ್ ಡ್ಯಾನ್ಸರ್ ಇದ್ದ, ಏನಪ್ಪ ಅವನ ಹೆಸರು ಮರ್ತೋಯ್ತು. ಮೈಕಲ್ ಜಾಕ್ಸನ್, ವೆರಿ ಗುಡ್. ಅವನ ಒಂದು ಅಂತ್ಯಾಭಿಲಾಷೆ ಏನಾಗಿತ್ತು ಅಂದರೆ, ಸುಮಾರು 250 ವರ್ಷ ನಂತರ ನಾನು ಸಾಯ್ತೀನಿ, ಅವನು ಹಂಗೆ ತಿಳ್ಕೊಂಡಿದ್ದ. ಒಂದೊಂದು ಹೆಜ್ಜೆಗೆ ಒಂದೊಂದು ಡಾಕ್ಟರ್ ಇದ್ರು ಅವ್ರಿಗೆ. ಸೊ ಅವನ ಕೂದಲನ್ನ ಡೈಮಂಡ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು, ಬಟ್ ಅದು ನೆರವೇರಲೇ ಇಲ್ಲ. ಬಿಕಾಸ್ ಗ್ರಾಫೈಟ್ ಕ್ಯಾನ್ ಬಿ ಚೇಂಜ್ಡ್, ಬಟ್ ಮೆನಿ ನಂಬರ್ ಆಫ್ ಗ್ರಾಫೈಟ್ ಕ್ಯಾನಾಟ್ ಬಿ ಚೇಂಜ್ಡ್ ಸೋ ಈಸಿಲಿ. ಅವನ ಕೂದಲೆಲ್ಲ ತುಂಬ ಬ್ಲರ್ ಆಗಿ ಹೋಗಿತ್ತು ತುಂಬ ದಿನಕ್ಕೆ. ಸೊ ತುಂಬ ಕೆಮಿಕಲ್ಸ್ ದೇಹಕ್ಕೆ ಹೋದರೆ ಏನಾಗುತ್ತೆ, ರಿಯಾಕ್ಷನ್ಸ್ ಆಗಿ ನಮ್ಗೆ ಏನು ತಿನ್ನಕ್ಕಾಗದೆ. ನೀವು ನೋಡಿರ್ಬೋದು, ಕೆಲವರಿಗೆಲ್ಲ ಹುಷಾರಿಲ್ಲ ಅಂದರೆ ಡಾಕ್ಟ್ರು ವಿವಿಧ ರೀತಿಯ ಕಂಪನಿಯ ಟ್ಯಾಬ್ಲೆಟ್ಸ್ಗಳು ಆ ವ್ಯಕ್ತಿಗೆ ಕೊಡ್ತಾರೆ. ಖುಷಿ ಪಡ್ತಾನೆ ಆ ಡಾಕ್ಟ್ರು, ಯಾಕೆ ಅಂಥ ಟ್ಯಾಬ್ಲೆಟ್ಗಳೆಲ್ಲ ಅವನನ್ನು ತಿನ್ನಿಸಿ ಅವನಿಗೆ ಏನೇನಾಗುತ್ತೆ ಅಂತ ಗೊತ್ತಾಗಿ ಬರೆದ್ರೆ ಆ ಕಂಪನಿಯವರು ಅವನ ಮನೆಗೆ ಒಂದು ಕಾರು, ಫ್ರಿಜ್ಜು ಅದೆಲ್ಲ ಕೊಡ್ತಾರೆ. ಈಗಿನ ಡಾಕ್ಟರ್ಗೆ ಒಬ್ಬ ಪೇಷಂಟ್ ಬಂದ ಅಂದರೆ ಅವನನ್ನೊಂದು ಫ್ರಿಡ್ಜ್ ಥರ ಕಾಣ್ತಾನೆ ಅಥವಾ ಒಂದು ಕಾರ್ ಥರ ಕಾಣ್ತಾರೆ. ಅಲ್ಲದೆ ಅವನೊಬ್ಬ ಮನುಷ್ಯ, ಅವನು ಇನ್ನೊಂದು ಕಾಲ ಜೀವನ ಮಾಡಲಿ, ಅವನ ಹಿಂದೆ ಕುಟುಂಬ ಇದೆ ಅನ್ನುವಂಥ ಒಂದು ಭಾವನೆ ಯಾವ ಡಾಕ್ಟ್ರಿಗೂ ಇವಾಗ ಇಲ್ಲವೇ ಇಲ್ಲ. ಅದೆಲ್ಲ ಹೋಯ್ತು. ಈಗ ಅವನನ್ನು ಕಾಣ್ತಾ ಇರುವಾಗ ಅವನು ನೆನೆಸೋದು, ನ್ಯೂಯಾರ್ಕ್ ಬರ್ತಾ ಇದೆ, ನ್ಯೂಯಾರ್ಕಿಗೆ ನಾನು ಟೂರ್ ಹೋಗ್ಬೋದು ಈ ಒಂದು ಪೇಷಂಟನ್ನು ನೋಡಿದರೆ. ಈ ರೀತಿಯ ಡಾಕ್ಟರ್ಗಳಿದ್ದಾರೆ, ಎಲ್ಲರಲ್ಲ, ತುಂಬ ಜನ ಇದ್ದಾರೆ. ಓಕೆ, ಸೊ ನಾವೆಲ್ಲಿದ್ದೀವಿ, ಡಾಕ್ಟರ್ಗಳಲ್ಲಿದ್ದಾರೆ ಅಂತೇಳಿ ನಾವೆಲ್ಲಿದ್ದೀವಿ ಅಂತ ಮರ್ತೋಗ್ಬಿಟ್ಟಿವಿ ಅಲ್ವಾ. ಗ್ರಾಫೈಟ್ ಕ್ಯಾನ್ ಬಿ ಚೇಂಜ್ ಇನ್ ಟು ಡೈಮಂಡ್ ಅಂತ ಹೇಳ್ತಾ ಇರುವಾಗ ನಾವು ಡಾಕ್ಟರ್ ಬಗ್ಗೆ ಮಾತಾಡ್ತಾ ಎಲ್ಲ ಹೋದಿವಿ ಅಲ್ಲ. ಸೊ ಆ ಮೈಕಲ್ ಜಾಕ್ಸನ್ನ ಕೂದಲನ್ನು ಕನ್ವರ್ಟ್ ಮಾಡೋಕ್ಕೆ ಆಗಲಿಲ್ಲ, ಯಾಕೆಂದರೆ ಅವನ ದುಡ್ಡು ಯಾರೋ ಕೊಳ್ಳೆ ಹೊಡೆದ್ರು, ಅದನ್ನು ಕನ್ವರ್ಟ್ ಮಾಡೋ ದುಡ್ಡು ಇಲ್ಲ, ಟೆಂಪ್ರೇಚರ್ ಪ್ರೆಷರ್ ಎಲ್ಲ ಅಷ್ಟೊಂದು ಬೇಕಾಗುತ್ತೆ, ಆಯ್ತಾ, ಹೈ ಟೆಂಪ್ರೇಚರ್. ದ ಡೈಮಂಡ್ ದಸ್ ಅಬ್ಟೈನ್ಡ್ ಡಸ್ ನಾಟ್ ಹ್ಯಾವ್ ದ ಜೆಮ್ ಕ್ವಾಲಿಟಿ. ಒರಿಜಿನಲ್ ಡೈಮಂಡ್ ಅಷ್ಟು ಡ್ಯೂಪ್ಲಿಕೇಟ್ ಡೈಮಂಡಿಗೆ ಅಷ್ಟೊಂದು ಕ್ವಾಲಿಟಿ ಇರಲ್ಲ. Because the arrangement, graphite is sp2 hybridized, and sp2 hybridized ಅಂದ್ರೇನು, ಇಟ್ ಕಂಡಕ್ಟ್ಸ್, ಎಲೆಕ್ಟ್ರಾನ್ಸ್ಗೆ ತುಂಬ ಫ್ರೀಡಮ್ ಇರುತ್ತೆ. ಆದರೆ ಡೈಮಂಡ್ನಲ್ಲಿ sp3 ಹೈಬ್ರಿಡೈಸ್ಡ್, ಎಲೆಕ್ಟ್ರಾನ್ಸ್ ಯಾವುದು ಫ್ರೀಡಮ್ ಇರೋದಿಲ್ಲ. ಒಂದು ಸಲ ಸುಖಪಟ್ಟ ಮನುಷ್ಯ ಕಂಜೆಸ್ಟೆಡ್ ಜೀವನ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅದೇ ರೀತಿ ಒಂದು ಸಲ ಫ್ರೀ ಆಗಿದ್ದ ಎಲೆಕ್ಟ್ರಾನ್ಗಳು, ಗ್ರಾಫೈಟಲ್ಲಿದ್ದ ಫ್ರೀ ಎಲೆಕ್ಟ್ರಾನ್ಗಳು ಡೈಮಂಡಿಗೆ ಬಂದು ಕಂಜೆಸ್ಟೆಡ್ ಆಗೋಕ್ಕೆ ಇಷ್ಟಪಡಲ್ಲ. ಒಂದಲ್ಲ ಒಂದು ಸಲ ಅದು ಹೊರಗಡೆ ಬರೋಕ್ಕೆ ಶುರು ಮಾಡುತ್ತೆ, ಫ್ರೀ ಆಗೋಕ್ಕೆ ಟ್ರೈ ಮಾಡುತ್ತೆ. ಸೊ ಅದಕ್ಕೆ ಯಾವತ್ತು ಒರಿಜಿನಲ್ ಡೈಮಂಡ್ ಅಷ್ಟು ಕನ್ವರ್ಟೆಡ್ ಡೈಮಂಡ್ ಅಷ್ಟೊಂದು ಸರಿ ಇರಲ್ಲ. ಓಕೆ, fullerenes are new. What is fullerenes? Fullerenes are newly discovered allotropes of carbon. This cage-like spherical molecules formula C60, 70, 76, 86, etc. So many number of different allotropes are combined together. The most commonly known fullerenes is C60. Total 60 carbon irutte. It is named as Buckminster fullerenes. ಅದಕ್ಕೆ ಹೇಳ್ತಾರೆ C60 is called as Buckminster fullerenes. Fullerenes are made by the heating of graphite in an electric arc in the presence of inert gas at around helium or argon. The sooty material formed consisting of C60 with a smaller amount of C70 and traces of fullerenes. It is consisting even number of carbon atoms up to 350 or above. C60 molecule has a shape like a soccer ball and called a Buckminster fullerenes. ಇಲ್ಲಿ ಗೊತ್ತಾಗಬೇಕಾಗಿದ್ದು ಒಂದು ಪಾಯಿಂಟ್, ದಟ್ ಈಸ್ C60 ಅಂತ ಹೇಳಿರೋದು Buckminster fullerenes ಅಂತ. ಇನ್ನೊಂದು ಪಾಯಿಂಟ್ ಏನಂತ ಹೇಳಿದ್ರೆ, ಹೆಂಗೆ ಪ್ರಿಪೇರ್ ಮಾಡ್ತೀರಾ ಅಂತ. ಎಲೆಕ್ಟ್ರಿಕ್ ಆರ್ಕ್ ಅಲ್ಲಿ ನೀವು fullerenes can be heating by graphite is the source. ಗ್ರಾಫೈಟ್ ಅನ್ನ ನೀವು ತಗೊಂಡು ನೀವು ಅದನ್ನ ಎಲೆಕ್ಟ್ರಿಕ್ ಆರ್ಕ್ ಅಲ್ಲಿ ಚೆನ್ನಾಗಿ ಬಿಸಿ ಮಾಡಿ ಅದನ್ನ ಇನ್ನರ್ಟ್ ಗ್ಯಾಸ್ನ ಏರಿಯಾದಲ್ಲಿ ತಗೊಂಡೋದ್ರೆ ನಿಮಗೆ ಒಂದು fullerenes ಪಾರ್ಟಿಕಲ್ ಸಿಗುತ್ತೆ ಅಂತ. ಸೊ ಹಿಯರ್ ದಿಸ್ 3 ಪಾಯಿಂಟ್ಸ್ ಯು ಹ್ಯಾವ್ ಟು ನೋ. ಇಲ್ಲಿ ಇಷ್ಟು ಪಾಯಿಂಟ್ ಇದೆ, ಬಾಕಿ ಎಲ್ಲ ನಿಮ್ಮ ನಾಲೆಜಿಗೋಸ್ಕರ ಮಾತ್ರ. ನೆಕ್ಸ್ಟ್, ಇಟ್ ಕನ್ಸಿಸ್ಟಿಂಗ್ ಆಫ್ 20, ಇದು ತುಂಬಾ ಇಂಪಾರ್ಟೆಂಟ್, 26 ಮೆಂಬರ್ಡ್ ರಿಂಗ್ಸ್. 6 ಮೆಂಬರ್ಡ್ ರಿಂಗ್ಸ್ ಎಷ್ಟು?
6-membered 26-membered ring and 12 5-membered ring. ಇಲ್ಲಿ ನೋಡಿ ಗೊತ್ತಾಗುತ್ತೆ ನಿಮಗೆ. ನೋಡಿ ಇದು 6-membered 1 2 3 4 5 6. ಇದು 5-membered ring 1 2 3 4 5 5. ಸೊ ಇದು 6-membered ring ಎಷ್ಟಿದೆ? 26-membered ring ಇದೆ and 12 5-membered ring ಇದೆ. ವೆರಿ ವೆರಿ ಇಂಪಾರ್ಟೆಂಟ್. And the 6-membered ring is fused with a 6 or 5-membered ring. 6 with 6 5-membered ring ಅಲ್ಲಿ ನೋಡ್ಬೇಕಿದ್ರೆ ಲೆಕ್ಕ ಹಾಕಿ. ಇಲ್ಲಿ 6-membered ring ಒಂದಿದೆ, 5 1 2 3 4 5 6. ಸೊ ಒಂದು 6-membered ರಿಂಗಿನ ಸೈಡ್ ನಲ್ಲಿ 5-membered ring 6 ಇರುತ್ತೆ. A 5-membered ring can only fuse with 6-membered rings fuse only with 6-membered ring. 6-membered ring ಎಷ್ಟಿರುತ್ತೆ ಅಂತ ಹೇಳಿದ್ರೆ ಲೆಕ್ಕ ಹಾಕ್ಬೋದು. ಒಂದು 5-membered ರಿಂಗಿಗೆ ಆಲ್ಮೋಸ್ಟ್ ಓನ್ಲಿ 6-membered ring ಜಾಯಿನ್ ಆಗಿರುತ್ತೆ ಅಷ್ಟೇ, ಬಿಟ್ಟರೆ ಅದಕ್ಕಿಂತ ಜಾಸ್ತಿ ಆಗೋದಿಲ್ಲ. ಸೊ ದಟ್ ಈಸ್ ದ ಪಾಯಿಂಟ್. ಓಕೆ, ಯು ಕ್ಯಾನ್ ಸಿ ಹಿಯರ್, ಇಲ್ಲೇ ನೋಡ್ಬೋದು. ಇದೊಂದು 6-membered ring, ಇದೊಂದು 6-membered ring, ಇದೊಂದು 6-membered ring, ಇದೊಂದು 6-membered ring, ಇದು 6. ಸೊ 5 6-membered ring ಅದಕ್ಕೆ ಜಾಯಿನ್ ಆಗಿರುತ್ತೆ. All the carbon atoms are equal and they are undergoes sp2 hybridization because it is prepared from graphite. In graphite, all carbons are undergone sp2 hybridization. Each carbon atom forms 3 sigma bonds with the other 3 carbon atoms. So ಅದು ಬೇಕಳಿಲ್ಲ, ಸಿಗ್ಮಾ ಬಾಂಡ್ ಅಂತ ಗೊತ್ತಿದ್ರೆ ಸಾಕಿದ್ರಲ್ಲಿ. The remaining electron at each carbon is delocalized with molecular orbital because graphite ಅಲ್ಲಿ ಒಂದು ಎಲೆಕ್ಟ್ರಾನ್ ಫ್ರೀ ಇರುತ್ತೆ, ಅದು ಇದರಲ್ಲಿ ಫ್ರೀ ಆಗಿದೆ ಅಂತ ಅರ್ಥ. It gives aromatic characters to the molecule. ಸ್ವಲ್ಪ ಸ್ಮೆಲ್ ಇರುತ್ತೆ. This ball shaped molecule has 60 vertices. Important. Fullerenes ಅಲ್ಲಿ 60 vertices, 60 ಪಾಯಿಂಟ್ಸ್ ಗಳಿರುತ್ತೆ. ಅದು 60 ಕಾರ್ಬನ್ ಅನ್ನು ರೆಪ್ರೆಸೆಂಟ್ ಮಾಡುತ್ತೆ. Each vertices are occupied by 1 carbon. So ಇದೆರಡು ರಿಲೇಷನ್ ಒಂದೇ ಇದೆ. It also contains both single and double bonds with carbon-carbon distance 143 pm and 138 pm. ಬೇಕಂತ ಹೇಳಿಲ್ಲ. Spherical fullerenes are also called as buckyballs in short. ಅದು ಕೆಲವೊಮ್ಮೆ buckyballs ಅಂತ ಕರೀತಾರೆ. Buckyballs is also contains C60 or Buckminster fullerenes ಅಂತ ಕರೀತಾರೆ. ಇದಿಷ್ಟು ಪಾಯಿಂಟ್ ಇದರಲ್ಲಿ ಇಂಪಾರ್ಟೆಂಟ್ ಇದೆ. ಆಮೀನ್ ಅವರು ಹಿಂದೆ ಕೂತವರು ಏನೋ ಥಿಂಕ್ ಮಾಡ್ತಾ ಇದ್ದೀರಾ, ಏನು ಬರಿತಾ ಇಲ್ಲ. ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗುತ್ತೆ, ಬರ್ಕೊಳ್ಳಿ. ಆಮೀನನಿಗೆಲ್ಲ ಹೇಳಿದ್ದು, ಅವ್ರು ಹಿಂದೆ ಕೂತವರು ಫಿಲ್ಮಲ್ಲಿ ವಿಲನ್ ಬರೋ ತನಕ ಕಾಯ್ತಾರಲ್ಲ, ಹಂಗೆ ಕೂತಿದ್ದಾರೆ. ಕೆಲವರು ಫಿಲ್ಮನ್ನು ಹಿಂಗೆ ಕೈಯೆಲ್ಲ ಆ ಕಡೆ ಇಟ್ಟು ನೋಡ್ತಾ ಇರ್ತಾರೆ, ಯಾವಾಗ ವಿಲನ್ ಬರ್ತಾನೆ ಅಂತ. ವಿಲನ್ ಬಂದು ಹೀರೋ ಹೊಡಿಯುವಾಗ ಕ್ಲಾಪ್ ಹೊಡಿಯೋದು, ಅಲ್ಲಿ ತನಕ ಕೈ ಹಿಂಗೆ ಇರುತ್ತೆ. ಕರೆಕ್ಟಾ? ಹೌದಾ? ಹಂಗೆ ಕೂತಿದ್ದೀರಾ? ಬರೀರಿ ಬರೀರಿ, ಬರೆಯೋದ್ರಿಂದ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗುತ್ತೆ. ನಾವು ಬರೆಯೋದೇ ಇದ್ದಿದ್ರಿಂದ ನಮ್ಮ ಹ್ಯಾಂಡ್ ರೈಟಿಂಗ್ ಅಷ್ಟು ಚೆನ್ನಾಗಿಲ್ಲ. ಗ್ರಾಫೈಟ್ ಫೈಬರ್ಸ್ ಎಂಬ್ರಾಯ್ಡೆಡ್ ಯೂಸಸ್ ಆಫ್ ಕಾರ್ಬನ್ ಯಾಕೆ ಯೂಸ್ ಮಾಡ್ತಾರೆ ಇದೇನು ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ, ಬಟ್ ನಿಮ್ಗೆ ಗೊತ್ತಿದ್ರೆ ಒಳ್ಳೇದು. ಕಾರ್ಬನ್ ಇದು ಬೇರೆ ಬೇರೆ ಫಾರ್ಮ್ಸ್ ಇದೆಯಲ್ಲ, ಅದು ಡೈಮಂಡ್ ಆಗಿರ್ಬೋದು, ಅಥವಾ ಅದು ಗ್ರಾಫೈಟ್ ಆಗಿರ್ಬೋದು, ಅಥವಾ ಅದು ಫುಲರಿನ್ಸ್ ಆಗಿರ್ಬೋದು. ಇದನ್ನು ಎಲ್ಲೆಲ್ಲ ಯೂಸ್ ಮಾಡ್ತಾರೆ ಅದು. ಮತ್ತೆ ಕೋಲ್ ಇದನ್ನ ಈ ರೂಪದಲ್ಲೂ ಕೂಡ ಕಾರ್ಬನ್ ಅನ್ನು ಯೂಸ್ ಮಾಡ್ತೀವಿ, ಕರೆಕ್ಟಾ? ಅದನ್ನು ನಾವು ಆಟೋಮೊಬೈಲ್ ಇಂಜಿನಿಗೆ ಯೂಸ್ ಮಾಡ್ತೀವಿ. ನಾವು ಕೋಕಿಂದ ಎಲೆಕ್ಟ್ರಿಕ್ ಪವರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಕೆಲವೊಮ್ಮೆ ಗ್ರಾಫೈಟ್ ಅನ್ನು ನಾವು ಕಂಡಕ್ಟಿವಿಟಿ ಎಲೆಕ್ಟ್ರೋಕೆಮಿಸ್ಟ್ರಿ ವಿತೌಟ್ ಕಾರ್ಬನ್ ಇಟ್ ಇಸ್ ನಾಟ್ ಎಟ್ ಆಲ್ ದ್ಯಾರ್ ಅಲ್ವಾ? ಸೊ ಹೀಗೆ ತುಂಬ ವಿಷಯಗಳಿಗೆ ನಾವು ಕಾರ್ಬನ್ ಅನ್ನು ಯೂಸ್ ಮಾಡ್ತೀವಿ. ಅದೇನಷ್ಟೊಂದು ಇಂಪಾರ್ಟೆಂಟ್ ಇಲ್ಲ, ಆದರೂ ಗೊತ್ತಿದ್ರೆ ತುಂಬ ಒಳ್ಳೆಯದು. ಓಕೆ, ಗ್ರಾಫೈಟ್ ಇಂದ ಮಾಡಿದಂಥ ಫೈಬರ್ಸ್ ಎಂಬೇಡೆಡ್ ಇನ್ ಪ್ಲಾಸ್ಟಿಕ್ ಮೆಟೀರಿಯಲ್ ಯೂಸ್ಡ್ ಇನ್ ಟೆನ್ನಿಸ್ ರ್ಯಾಕೆಟ್ಸ್, ಫಿಶಿಂಗ್ ರಾಡ್ಸ್, ಏರ್ ಕ್ರ್ಯಾಕ್ಸ್ ಎಕ್ಸೆಟ್ರಾ. ಗ್ರಾಫೈಟ್ ಇಸ್ ಯೂಸ್ಡ್ ಇನ್ ಎಲೆಕ್ಟ್ರೋಡ್ಸ್, ಇನ್ ಬ್ಯಾಟ್ರೀಸ್. ನಾವು ಆಲ್ರೆಡಿ ಎಲೆಕ್ಟ್ರೋಕೆಮಿಸ್ಟ್ರಿಯಲ್ಲಿ ಇನ್ ಡೆಪ್ತ್ ಓದಿದ್ದೀವಿ, ಕರೆಕ್ಟಾ? Crucibles made up from graphite are inert and dilute acid and alkalis. Crucible ನೋಡಿರ್ತೀರಾ, ಒಂದು ಚಿಕ್ಕ ಪಾಟ್ ಕ್ರೂಸಿಬಲ್ ಅಂತ. Activated charcoal is used in absorbing poisonous gases. ಎನ್ವೈರ್ಮೆಂಟಲ್ ಪೊಲ್ಯೂಷನ್ ಅನ್ನ ಕಂಟ್ರೋಲ್ ಎಷ್ಟಿದೆ ಪೊಲ್ಯೂಷನ್ ಅಂತ ನೋಡೋಕ್ಕೆ ಈ ಕಾರ್ಬನ್ ಚಾರ್ಕೋಲ್ಗಳನ್ನು ಯೂಸ್ ಮಾಡಿ ಎಷ್ಟು ಪೌಡರ್ ಅದರ ಮೇಲೆ ಒಂದು ದಿನಕ್ಕೆ, ಒಂದು ಗಂಟೆಗೆ, ಒಂದು ಸೆಕೆಂಡಿಗೆ ಎಷ್ಟು ಕವರ್ ಆಗುತ್ತೆ ಅದರ ಪ್ರಕಾರ ಒಂದು ಟೌನಿದ್ದು ಪೊಲ್ಯೂಷನ್ ಅನ್ನ ಕೌಂಟ್ ಮಾಡ್ತಾರೆ. Activated charcoal ಆಯ್ತಲ್ಲ. Carbon black is used as a black pigment in black ink and as a filler in automobile tires ಗಳಲ್ಲೆಲ್ಲ ಯೂಸ್ ಮಾಡ್ತಾರೆ. Coke is used as a reducing agent in metallurgy. Coke is one of the beautiful reducing agent. ಆದರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲೆಲ್ಲ
ಮೆಟಲರ್ಜಿಕಲ್ ಪ್ರೋಸೆಸ್. ಒಂದು ಮೆಟಲ್ ಭೂಮಿಯಲ್ಲಿ ತಗೊಂಡ್ರೆ ಅದು ಮೆಟಲ್ ಆಕ್ಸೈಡ್ ಇರುತ್ತೆ. ಆ ಮೆಟಲ್ನಿಂದ ಆಕ್ಸಿಜನ್ ಅನ್ನು ತೆಗೆದ್ರೆ ಮಾತ್ರ ಪ್ಯೂರ್ ಮೆಟಲ್ ಆಗುತ್ತೆ. ಆ ಆಕ್ಸಿಜನ್ ಅನ್ನು ಹೆಂಗೆ ತೆಗೆಯೋದು ಮೆಟಲಿಂದ? ಕಾರ್ಬನ್ ಅನ್ನು ಯೂಸ್ ಮಾಡ್ತೀವಿ. ಕಾರ್ಬನ್ ಇಸ್ ಎ ಬ್ಯೂಟಿಫುಲ್ ರಿಡ್ಯೂಸಿಂಗ್ ಏಜೆಂಟ್ ಟು ರಿಮೂವ್ ದ ಆಕ್ಸಿಜನ್ ಫ್ರಮ್ ದ ಓರ್ನಲ್ಲಿರುವಂಥ ಆಕ್ಸಿಜನ್ ಅನ್ನು. ಡೈಮಂಡ್ ಇಸ್ ಎ ಪ್ರೀಶಿಯಸ್ ಸ್ಟೋನ್ ಯೂಸ್ಡ್ ಇನ್ ಜ್ಯುವೆಲ್ಲರಿಯಲ್ಲಿ ಅದನ್ನು ಯೂಸ್ ಮಾಡ್ತೀವಿ ಅಂತ. Diamond is covalent, yet it has high melting point. Why? Diamond has a three-dimensional network structure involving strong carbon-carbon single bond, which are very difficult to break, and in turn has high melting point. ಇದು ನಿಮಗೆ ಗೊತ್ತಿರುವಂಥದ್ದು, ಏನು ಕಷ್ಟ ಇರುವಂಥದ್ದು ಇಲ್ಲ. Okay, some important compounds of carbon and silicon. One of the beautiful important compounds of carbon is organic chemistry. ಅದನ್ನು ನಮಗೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ಇಲ್ಲಿ ಡಿಸ್ಕಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಿಂದ ನಾವು ಆರ್ಗ್ಯಾನಿಕ್ಕಿಗೆ ಹೋಗಿ ತುಂಬ ಕಲ್ತಿದ್ದೀವಿ. ಬಟ್ ಒನ್ ಆಫ್ ದ ಬ್ಯೂಟಿಫುಲ್ ಕಾಂಪೌಂಡ್ಸ್ ಆಫ್ ಕಾರ್ಬನ್ ಈಸ್ ನಥಿಂಗ್ ಬಟ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಬಟ್ ರೈಟ್ ನೌ ಯು ಆರ್ ನಾಟ್ ಸ್ಟಡಿಂಗ್ ದಟ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂಡರ್ ದಿಸ್ ಚಾಪ್ಟರ್. ಓಕೆ, ಆಕ್ಸೈಡ್ಸ್ ಆಫ್ ಕಾರ್ಬನ್. ಕಾರ್ಬನ್ ಇದು ಯಾವುದು ಆಕ್ಸೈಡ್ಸ್ ಇದೆ? ನಿಮ್ಮ ಫೇವರೆಟ್ ಆಕ್ಸೈಡ್ ಕಾರ್ಬನ್ ಮೊನಾಕ್ಸೈಡ್ ಅಲ್ವಾ? ಅದು ಬಿಟ್ಟರೆ ಕಾರ್ಬನ್ ಡೈಆಕ್ಸೈಡ್, ಅದು ಇಷ್ಟ ನಿಮಗೆ ಅಲ್ವಾ? Okay, direct oxidation of carbon in limited supply of oxygen, you can get carbon monoxide. On small scale carbon pure, so small scale important. Small scale ಅಲ್ಲಿ carbon monoxide ಹೆಂಗೆ ಪ್ರಿಪೇರ್ ಮಾಡ್ತೀರಾ? You are taking formic acid. Okay, so a small scale of carbon monoxide is prepared by dehydration of formic acid with concentrated sulfuric acid at 373 Kelvin ಅಥವಾ 100 degree centigrade. 100 degree centigrade ಅಲ್ಲಿ ಅದನ್ನು ಬಿಸಿ ಮಾಡಿ. 100 degree centigrade. Okay, you are getting water. So that is pure ಬೇಕು, ಬಟ್ ಒಂದು ಟೈಮಿಗೆ ನಮಗೆ ಸ್ವಲ್ಪ ಬೇಕು ಅಂದರೆ ಹಂಗೆ. ಆನ್ ಕಮರ್ಷಿಯಲ್ ಸ್ಕೇಲ್ ಇಟ್ ಇಸ್ ಪ್ರಿಪೇರ್ಡ್ ಬೈ ಪ್ಯಾಸೇಜ್ ಆಫ್ ಸ್ಟೀಮ್ ಓವರ್ ಹಾಟ್ ಕೋಕ್. ಓಕೆ, ಇಲ್ಲೊಂದು ಇಂಪಾರ್ಟೆಂಟ್ ಇದೆ. ದ ಮಿಕ್ಸ್ಚರ್ ಆಫ್ ಕಾರ್ಬನ್ ಮೊನಾಕ್ಸೈಡ್ ಅಂಡ್ ಹೈಡ್ರೋಜನ್ ಪ್ರೊಡ್ಯೂಸ್ಡ್, ದ ಮಿಕ್ಸ್ಚರ್ ಆಫ್ CO and H2 is called ವಾಟರ್ ಗ್ಯಾಸ್. ಇಂಪಾರ್ಟೆಂಟ್. ವಾಟ್ ಇಸ್ ದ ಫಾರ್ಮುಲಾ ಆಫ್ ವಾಟರ್ ಗ್ಯಾಸ್ ಅಂತ ಕರಿತೀವಿ. ಅದೇ ರೀತಿ ಇನ್ನೊಂದಿದೆ, ಅದನ್ನು ಪ್ರೊಡ್ಯೂಸರ್ ಗ್ಯಾಸ್ ಅಂತ ಕರಿತೀವಿ. ಎರಡರಲ್ಲೂ ಕನ್ಫ್ಯೂಸ್ ಮಾಡ್ಕೋಬೇಡಿ. ಕಾರ್ಬನ್ ಮೊನಾಕ್ಸೈಡ್ ಅಂಡ್ ನೈಟ್ರೋಜನ್ ಮಿಕ್ಸ್ಚರ್ ಈಸ್ ಕಾಲ್ಡ್ ಪ್ರೊಡ್ಯೂಸರ್ ಗ್ಯಾಸ್. ಒಂದು ವಾಟರ್ ಗ್ಯಾಸ್, ಇನ್ನೊಂದು ಪ್ರೊಡ್ಯೂಸರ್ ಗ್ಯಾಸ್. ವೆನ್ ಏರ್ ಇಸ್ ಯೂಸ್ಡ್ ಇನ್ಸ್ಟೆಡ್ ಆಫ್ ಸ್ಟೀಮ್, the mixture of carbon monoxide and nitrogen is produced and that mixture is called as producer gas. So ಇದರಲ್ಲಿ important point is small scale ಅಲ್ಲಿ ಕಾರ್ಬನ್ ಮೊನಾಕ್ಸೈಡ್ ಹೆಂಗೆ ಪ್ರಿಪೇರ್ ಮಾಡ್ತೀರಾ? ವಾಟರ್ ಗ್ಯಾಸ್ ಅಂದ್ರೆ ಏನು? ಪ್ರೊಡ್ಯೂಸರ್ ಗ್ಯಾಸ್ ಅಂದ್ರೆ ಏನು? ಕರೆಕ್ಟಾ? ಯು ಸ್ಟಡಿಡ್ ಆಲ್ ದಿಸ್ ಥಿಂಗ್ಸ್. ಶಾಲ್ ವಿ ಗೋ ಫಾರ್ ದ ನೆಕ್ಸ್ಟ್? ಏನಾದರೂ ಡೌಟ್ ಇದೆಯಾ? ಈ ಕಾರ್ಬನ್ ಫ್ಯಾಮಿಲಿ ಮುಗಿದ ಮೇಲೆ ನಾನು ಕೇಳ್ತೀನಿ, ಏನೋ ಡೌಟ್ ಇದ್ರೆ ಕೇಳಿ. ಕಾರ್ಬನ್ ಮೊನಾಕ್ಸೈಡ್ ಇಸ್ ಎ ಪವರ್ಫುಲ್ ರೆಡ್ಯೂಸಿಂಗ್ ಏಜೆಂಟ್. ನೋಡಿ, ನೀವು ತಗೊಂಡ ಓರ್ ಇರುತ್ತಲ್ಲ, ಭೂಮಿಯನ್ನು ಡಿಗ್ ಮಾಡಿದಾಗ ನಿಮ್ದು ಅಯಾನ್ ಓರ್ ಸಿಕ್ಕಿದೆ ಅಂತ ಇಟ್ಕೊಳ್ಳಿ. ಈ ಆಕ್ಸಿಜನ್ ಅನ್ನು ಕಂಪ್ಲೀಟ್ ರಿಮೂವ್ ಮಾಡಬೇಕು. ಕಾರ್ಬನ್ ಮೊನಾಕ್ಸೈಡ್ ರಿಮೂವ್ಸ್ ಆಲ್ ಆಕ್ಸಿಜನ್ ಫ್ರಮ್ ಅಯಾನ್ and you are getting pure ion. Like that, lead oxide, carbon monoxide, you are getting lead, pure lead. Zinc oxide, you are getting pure zinc. That is called the reducing property of carbon monoxide. Okay, so sometimes carbon monoxide combines with the metal, you are getting your beautiful coordination compound, neutral complex, nickel tetracarbonyl, neutral complex. Types of coordination compound kaltidiralla, cationic compound, anionic compound, neutral compound. So it makes a neutral compound here. ನೀವು ಕಲ್ತದ್ದೇ, ಯಾವುದು ಚೇಂಜಸ್ ಇಲ್ಲ, ಬಟ್ ಗೊತ್ತಿರಬೇಕು. ಇನ್ನೊಂದು 10 ಸ್ಲೈಡ್ ಆದರೆ ಇದು ಮುಗಿದೋಯ್ತು. ಓಕೆ, ಸೊ ವಿಲ್ ಗೋ ಫಾರ್ ದ ನೆಕ್ಸ್ಟ್. Uses of carbon monoxide is ಎಲ್ಲಿ ಇಷ್ಟು ತನಕ ಕಲ್ತಿದ್ದೆಲ್ಲ ಯೂಸೇ. It is used in industrial fuel in the form of water gas and producer gas, used in some metallurgical process as a reducing agent, used in manufacture of alcohol, synthetic petrol, etc. ಇದರಲ್ಲೆಲ್ಲ ಯೂಸ್ ಮಾಡ್ತಾರೆ. ನಿಮ್ಮ ಇನ್ನೊಂದು ಫೇವರೇಟ್ ಆಕ್ಸೈಡ್ ಆಫ್ ಕಾರ್ಬನ್ ಇಸ್ ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ ಇನ್ನೊಂದು ನಿಮ್ಮ ಫೇವರೇಟ್ ಅಲ್ವಾ? ಇದರದ್ದು ಸ್ಟ್ರಕ್ಚರ್ ಕಾರ್ಬನ್ ಆಕ್ಸಿಜನ್ ಅಥವಾ ಹಿಂಗೆ ನೋಡ್ಬೋದು. ಇದನ್ನ ಒಂದು ಸೈಡಿಂದ ನೋಡಿದರೆ, ಈ ಸೈಡಿಂದ ನೋಡಿದರೆ ಹಿಂಗೆ ಕಾಣುತ್ತೆ, ಸ್ಟ್ರೈಟ್ ನೋಡಿದರೆ ಹಿಂಗೆ ಕಾಣುತ್ತೆ ಕಾರ್ಬನ್ ಡೈಆಕ್ಸೈಡ್. ದಿಸ್ ಇಸ್ ದ ಸ್ಟ್ರಕ್ಚರ್. 2 ಸಿಗ್ಮಾ ಬಾಂಡ್, 2 ಪೈ ಬಾಂಡ್.
Carbon dioxide prepared as complete combustion of carbon and carbon containing fuels, excess of air. ಸೊ ನೀವು ಯಾವುದೇ ಆರ್ಗ್ಯಾನಿಕ್ ಕಾಂಪೌಂಡನ್ನು ಚೆನ್ನಾಗಿ ಬಿಸಿ ಮಾಡಿದರೆ ನಿಮಗೆ ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ, ಯಾವುದೇ ಆರ್ಗ್ಯಾನಿಕ್ ಕಾಂಪೌಂಡ್. ಓಕೆ, ಸೊ ಇನ್ ದ ಲ್ಯಾಬೊರೇಟರಿ ಪ್ರಿಪೇರ್ಡ್ ಬೈ ಆಕ್ಷನ್ ವಿತ್ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್. ನೀವು ಕಾಲೇಜಲ್ಲಿ ಮಾಡಿದಿರಾ, ಸಾಲ್ಟ್ ಪ್ಲಸ್ ಡೈಲ್ಯೂಟ್ ಆಸಿಡ್, ಬ್ರಿಸ್ಕ್ ಎಫರ್ವೆಸೆನ್ಸ್ ವಿಲ್ ಕಮ್. ಫಸ್ಟ್ ಗ್ರೂಪ್ ಆಸಿಡ್ ರಾಡಿಕಲ್ ಕಾರ್ಬೋನೇಟ್ ಮೇ ಬಿ ಪ್ರೆಸೆಂಟ್ ಅಂತ ಬರೆದಿದ್ದೀರಾ. ಯಾಕೆ? ಇದೇ ಕಾರಣ. ಕ್ಯಾಲ್ಸಿಯಂ ಕಾರ್ಬೋನೇಟ್ ಜೊತೆ ಹೈಡ್ರೋಕ್ಲೋರಿಕ್ ಆಸಿಡ್ ಆಡ್ ಮಾಡಿದ್ರೆ ಬ್ರಿಸ್ಕ್ ಎಫರ್ವೆಸೆನ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ವಿಲ್ ಕಮ್ ಔಟ್ಸೈಡ್. ಇದನ್ನು ನೀವು ಕಲ್ತಿದ್ದೀರಾ. ಆನ್ ಕಮರ್ಷಿಯಲ್ ಸ್ಕೇಲ್ ಇಟ್ ಇಸ್ ಪ್ರಿಪೇರ್ಡ್ ಬೈ ಹೀಟಿಂಗ್ ಲೈಮ್ ಸ್ಟೋನ್. ಇಂಪಾರ್ಟೆಂಟ್, ಲೈಮ್ ಸ್ಟೋನ್ ಇಂಪಾರ್ಟೆಂಟ್. ಲೈಮ್ ಸ್ಟೋನ್ ಅನ್ನು ಬಿಸಿ ಮಾಡಿದರೆ ಸಿಗುವಂಥದ್ದು ಆಕ್ಸೈಡ್ಸ್ ಆಫ್ ಕಾರ್ಬನ್ ಇಸ್ ಕಾರ್ಬನ್ ಡೈಆಕ್ಸೈಡ್. ಪ್ರಾಪರ್ಟೀಸ್: ಕಾರ್ಬನ್ ಡೈಆಕ್ಸೈಡ್ ಇಸ್ ಎ ಕಲರ್ಲೆಸ್ ಗ್ಯಾಸ್. ಇಟ್ ಇಸ್ ಸ್ಲೈಟ್ಲಿ ಸಾಲ್ಯುಬಲ್ ಇನ್ ವಾಟರ್. ಚೆನ್ನಾಗಿ ಸಾಲ್ಯುಬಲ್ ಆಗಲ್ಲ, ಅದಕ್ಕೆ ನೀವು ಪ್ರೆಷರ್ ಹಾಕಿ ಕಾರ್ಬನ್ ಡೈಆಕ್ಸೈಡ್ ಅನ್ನ ನೀರಿನಲ್ಲಿ ಹಾಕಿ ಸೋಡಾ ವಾಟರ್ ಅಂತ ಕುಡಿತೀರಾ. ಕರೆಕ್ಟಾ? ಓಕೆ. ಕಾರ್ಬನ್ ಡೈಆಕ್ಸೈಡ್ ಡಿಸಾಲ್ವ್ಸ್ ಇನ್ ವಾಟರ್ ಅಂಡ್ ಫಾರ್ಮಿಂಗ್ ಕಾರ್ಬೋನಿಕ್ ಆಸಿಡ್, H2CO3. ಕಾರ್ಬೋನಿಕ್ ಆಸಿಡ್. ನಿಮಗೆ ಸೋಡಾ ವಾಟರ್ ಅಲ್ಲಿ ಇರೋದು ಯಾವುದು? ಕಾರ್ಬೋನಿಕ್ ಆಸಿಡ್. Carbonic acid dissociated in two steps. One step it forms like this. This is why it is called as amphoteric in nature. ಯಾವುದು ಆಂಫೋಟರಿಕ್? ಕಾರ್ಬೋನಿಕ್ ಆಸಿಡ್ ಇಸ್ ಆಂಫೋಟರಿಕ್ ಇನ್ ನೇಚರ್. ಓಕೆನಾ? ಓಕೆ, ಅರ್ಥ ಆಗಿದೆ. Carbonic acid ಅಥವಾ HCO3 is a buffer system, helps contain pH blood between 7.26 7.42. ಸೊ pH ಲೆವೆಲ್ ಅನ್ನು ನೀವು ಅಡ್ಜಸ್ಟ್ ಮಾಡಬೇಕಿದ್ರೆ ಕಾರ್ಬೋನಿಕ್ ಆಸಿಡ್ ಇಸ್ ಹ್ಯಾವಿಂಗ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ನಮ್ಮ ದೇಹದಲ್ಲಿ ಸ್ವಲ್ಪ ಹೈಡ್ರೋಜನ್ ಕ್ಲೋರೈಡ್ ಇದೆ, ಬಟ್ ಅದ್ರ ಜೊತೆ ಇರುವಂಥ ಇನ್ನೊಂದು ಆಸಿಡ್ ಯಾವುದು? ಕಾರ್ಬೋನಿಕ್ ಆಸಿಡ್. ಇಟ್ ಅಡ್ಜಸ್ಟ್ ಅವರ್ ಬಾಡಿ pH ಅರೌಂಡ್ 7 to 7.5. ಅದರೊಳಗಡೆ ಅದನ್ನು ಅಡ್ಜಸ್ಟ್ ಮಾಡುತ್ತೆ. ಸೊ ದಟ್ ಯು ಹ್ಯಾವ್ ಟು ನೋ. Photosynthesis is the process by which green plants convert carbon dioxide into carbohydrates such as glucose. ಇದೊಂದು ರೀತಿ ಕಾರ್ಬನ್ ಡೈಆಕ್ಸೈಡ್ ಹೆಂಗೆ ನೇಚರಲ್ಲಿ ರಿಯಾಕ್ಟ್ ಆಗುತ್ತೆ. The increase in carbon dioxide content in the atmosphere may lead to the increase in the greenhouse effect. The gas which is responsible for greenhouse effect is carbon dioxide. Thus, raise the temperature of atmosphere. Not only greenhouse effect, it raises the temperature. 2 point ಇಲ್ಲಿ ಬರುತ್ತೆ. Solid carbon dioxide is called dry ice. Super duper important. Dry ice. Solid carbon dioxide. Dry ice. It is obtained by cooling liquid carbon dioxide under pressure. It is a soaks snow-like substance. Soak snow-like substance means dry ice. Okay. Structure of carbon dioxide. In carbon dioxide molecule, carbon atom undergoes sp hybridization. That is why it is acidic in nature. sp2 less acidic, sp3 not at all acidic. sp ಆದರೆ ಇದರಲ್ಲಿ 50% s characteristic ಇದೆ and 50% p characteristic ಇದೆ, hence it is acidic. Two sp hybridized orbitals of carbon overlap with the two p orbitals of oxygen. Okay, that is the explanation of the structure. You can see this is the structure and it is resonance with this. ಇದು ಮೈನಸ್ ಆಗಿರುತ್ತೆ, ಇದು ಪ್ಲಸ್ ಆಗಿರುತ್ತೆ, ಇದು ಪ್ಲಸ್ ಆಗಿರುತ್ತೆ, ಇದು ಮೈನಸ್ ಆಗಿರುತ್ತೆ. The other two electrons of carbon atoms include in p-pi bonding with the oxygen atom. This result in the linear shape of with no dipole moment, zero dipole moment. Because the structure is linear. The resonance structure is shown below. This is resonance structure. ಕಾಣ್ತಾ ಇದೆಯಾ? ಇಲ್ಲ. ಇಲ್ಲೊಂದು ಪ್ಲಸ್ ಇದೆ, ಇಲ್ಲೊಂದು ಮೈನಸ್ ಇದೆ, ಇಲ್ಲೊಂದು ಮೈನಸ್ ಇದೆ, ಇಲ್ಲೊಂದು ಪ್ಲಸ್ ಇದೆ. This is the resonance structure of carbon dioxide. Carbon dioxide is resonantially stable. Last one, today's last one, uses of carbon dioxide. It is used as a fire extinguisher. It is used in the manufacture of washing soda. It is used as a refrigerant in the form of dry ice. It is carbon dioxide extensively used in the carbon soaked drinks. Soda water alli use ಮಾಡ್ತಾರೆ. So just I am stopping over here because
ಇನ್ನೂ ತುಂಬ ಇದೆ ಮಾಡೋಕ್ಕೆ, ಯಾಕೆಂದರೆ ಪಿ ಬ್ಲಾಕ್ ಎಲಿಮೆಂಟ್ ಇಸ್ ಪ್ರೆಸೆಂಟ್ ಇನ್ ಫಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಇಯರ್ ಆ್ಯಂಡ್ ಟೈಮ್ ಈಸ್ ಟೂ ಲೆಸ್ ಇನ್ ಫ್ರಂಟ್ ಆಫ್ ಅಸ್, ಯಾಕೆಂದರೆ ಬೇರೆ ಬ್ಯಾಚ್ಗಳೆಲ್ಲ ಬರ್ತಾ ಇದೆ ನಮಗೆ. ನಿಮಗೆ ಇದಿಷ್ಟು ಮಾಡಿದ್ದೀನಿ, ಇನ್ನು ನಾಳೆ ಇನ್ನೊಂದಿಷ್ಟು ಮಾಡಿ ನಾನು ಅದರದ್ದು ಕ್ವಶನ್ ಆನ್ಸರಿಗೆ ಆಮೇಲೆ ಹೋಗ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಲಿಸನಿಂಗ್ ಟು ದ ಕ್ಲಾಸ್.